ಸ್ವಾಮಿ ನಾನ್ ಬಂದ್ಬಿಟ್ಟೆ. ಸ್ವಾಮಿ, ಚಿಕ್ಕ ವಯಸ್ಸಿಂದ ದೇವಸ್ಥಾನ ಕರೆಸ್ಕೊತಾ ಇದೀಯಾ, ತೆಂಗಿನಕಾಯಿ ಓಡಿಸ್ಕೊತಾ ಇದೀಯಾ, ನನ್ನ ಕೋರಿಕೆ ಮಾತ್ರ ತೀರಿಸ್ತಾ ಇಲ್ಲ. ಅಷ್ಟು ತೆರೆದೇ ಇರೋ ಕೋರಿಕೆನ ದೇವ್ರನ್ನ ಏನ್ ಕೋರ್ಕೊಂಡೀಯ ಕಂದ? ನಿಮ್ ಪೂಜೆ ನೀವು ನೋಡ್ಕೊಳ್ಳಿ ಸ್ವಾಮಿ, ನನ್ ಗೋಳೇನೋ ನಾನು ಹೇಳ್ಕೊತೀನಲ್ವಾ. ಸರಿ ಆಯ್ತು, ಹೇಳ್ಕೊ ಕಂದ. ಉಫ್. ನನ್ನ ಹೇಗ್ ಮಾಡಿದ್ಯಾ ಅಂತಂದ್ರೆ ಪೂಜೆಗೂ ಜಡೆಗೂ ಆಗದಿರೋ ಹೂ ಅಂತರ ಮಾಡಿದ್ಯಾ, ಪಾಕುಗೂ ಪ್ಯಾಲೇಸ್ಗೂ ಮಧ್ಯದಲ್ಲಿ ಇಟ್ಟಿದ್ಯಾ, ಗಂಜಿಗೂ ಬೆಂಜಿಗೂ ಮಧ್ಯದಲ್ಲಿ ತಿರುಗಿಸ್ತಾ ಇದೆಯಾ. ಅಂದ್ರೂ ನಾನೇನಾದ್ರೂ ಅಂಬಾನಿನ ಮಾಡೋಂತ ಕೇಳಿದಿನ? ಅಂಬಾನಿಗೆ ಸಾಲ ಕೂಡ ಆಸಾಮಿನ ಮಾಡೋ ಅಂತ ಕೇಳ್ಕೊಂಡೆ. ನೀನ್ ಮಾಡ್ತಿರೋದು ನೋಡ್ತಿದ್ರೆ ನನ್ನ ವಿಜಯ್ ಮಲ್ಯನ ಮಾಡ್ತಿದ್ಯಾ. ಕೋರಿಕೆ ಅಂದ್ರೆ ಕನ್ವಿನ್ಸ್ ಆಗಿರ್ಬೇಕು. ದೇವ್ರ ಹತ್ರ ಅಷ್ಟೊಂದು ಡೈರೆಕ್ಟ್ ಆಗಿದ್ರೆ ಹೇಗೆ ಕಂದ? ಅರ್ಥ ಆಯ್ತು ಸ್ವಾಮಿ, ಡೈರೆಕ್ಟ್ ಆಗಿ ಹೇಳ್ಬಾರ್ದು ಅನ್ಸುತ್ತೆ. ಈಗಿನ ಕಾಲದ ಹುಡುಗರಿಗೆ ಖರ್ಚು ಜಾಸ್ತಿ ಆಯ್ತು, ಅದಕ್ಕೆ ಅಷ್ಟೊಂದು ಸಿಂಪಲ್ ಆಗಿ ಕೇಳಿದ್ದಾನೆ. ಸ್ವಲ್ಪ ದೊಡ್ಡ ಮನ್ಸು ಮಾಡ್ಕೊಂಡು ಕೋರಿಕೆನ ತೀರಿಸ್ಬಿಡು ಸ್ವಾಮಿ. ಮನೋವಾಂಚ ಫಲಸಿದ್ಧಿರಸ್ತು. ಲೇ ಬರ್ತಿದಾನು. ನಂದುಡು 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 ಸರಿ ಸರಿ ನಂದುಡು 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 ನಂದುಡು. ಲಕ್ಷ್ಮಿ. ನಿನ್ನ ಅಜ್ಜಿ ಹೋಗ ಕಡೆ. ಅಜಯ್, ಹೇಳಮ್ಮ. ಹೇಗಿದೆಯೋ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನೋ. ಅಜ್ಜಿ ಹೇಗಿದ್ದಾರೆ? ಒಂದ್ ನಿಮಿಷ ಇರು, ಕೊಡ್ತೀನಿ. ಹೇಳಿ ಅವನಿಗೆ. ನೀನು ಮದ್ವೆ ಮಾಡ್ಕೋತಿಲ್ಲ ಅಂತ ನಿನ್ ಜೊತೆ ಮಾತಾಡಲ್ವಂತೆ. ಚಾದಸ್ತೆ ಜಾಸ್ತಿ ಆಗಿದೆ ಅವ್ರಿಗೆ, ಅವ್ರಿಗೊಂದ್ಸತಿ ಕೊಡಿ. ಮಾತಾಡಿ. ನೀನ್ ಎಲ್ಲದಕ್ಕೂ ಮಾತಾಡಲ್ಲ ಅಂತಂದ್ರೆ ಮೇಲಿರೋ ದೇವರು ತದಾಸ್ತು ಅಂತಾರೆ. ಪೂರ್ತಿಯಾಗಿ ಮಾತಾಡದೆ ಹೋಗ್ತೀಯ. ನಿನ್ ಮದ್ವೆ ಆದ್ಮೇಲೆ ನಾನು ಹೋಗ್ತೀನಿ ಕಣೋ. ಮದುವೆ ಆದ ತಕ್ಷಣ ಕಳ್ಸ್ಕೊಡ್ತಾರ ನಿನ್ನ. ನೀನು ನಿನ್ ಚಾದಸ್ತೆ ನೀನು ನೋಡು. ನನ್ ಮದ್ವೆ ಆಗ್ಬೇಕು, ಮಕ್ಳಾಗ್ಬೇಕು, ಅವ್ರಿಗೆ ಚುಚ್ಚು ತೊಳಿಬೇಕು, ಅವ್ರ ಮದ್ವೆ ಆಗ್ಬೇಕು, ಅವಾಗ ಹೋಗುವಂತೆ ಬಿಡೆ. ಏನಂತೀಯ? ನಾನು ಕಣೋ. ಏನೇ ಮುದುಕಿ ಫ್ಲಾಟ್ ಆಗಿದಾರ ಅನ್ಸುತ್ತೆ. ಏನೋ ಅಜ್ಜಿಗೋಸ್ಕರವಾದ್ರು ಮದ್ವೆ ಮಾಡ್ಕೋ ಕಣೋ. ಇವಾಗ್ಲೇ ಯಾಕಮ್ಮ ಮದ್ವೆ? ಅಬ್ಬೋ, ಆಗೋದು ಹಿಂದಕ್ಕೂ ಆಗೋಲ್ಲ, ಆಗ್ದಿರೋದು ಯಾವತ್ತಿಗೂ ಆಗಲ್ಲ. ಒಂದ್ ನಿಮಿಷ ಇರಮ್ಮ. ಏನೋ ಆಗೋದು ಹಿಂದಕ್ಕೂ ಆಗಲ್ಲ, ಆಗ್ದಿರೋದು ಯಾವತ್ತಿಗೂ ಆಗಲ್ಲ. ಅಮ್ಮ ರಜನಿಕಾಂತ್, ನೀನ್ ಹೇಳಮ್ಮ. ಅದೆಲ್ಲ ಕಣೋ, ಒಳ್ಳೆ ಸಂಬಂಧಗಳೆಷ್ಟೋ ಬರ್ತಾ ಇವೆ. ನೋಡೋಣ ಬಿಡಮ್ಮ. ಸರಿ, ಕೆಲವೊಂದು ಫೋಟೋಸ್ ಕಳಿಸ್ತೀನಿ, ನೋಡು. ಸರಿನಾ? ಬೆಳಿಗ್ಗೆನೆ ಅವ್ರ ಮದುವೆಗಳು ಸ್ಟಾರ್ಟ್ ಮಾಡಿದ್ರಾ? ಕೊಡು. ಮಾತಾಡಕ್ಕೆ ಬೇರೆ ಬಿಡಲ್ಲ. ಕೆಲ್ಸನೇ ಇಲ್ಲ ನಿಮ್ಗೆ. ಲೇಕಂದ ನಾನೇ ಮಾತಾಡ್ತಾ ಇದ್ದೀನಿ. ಮದ್ವೆ ವಿಷಯದಲ್ಲಿ ನಿನ್ನ ಡಿಸಿಷನ್ ಕರೆಕ್ಟು, ಬದ್ಲಾಗ್ಬೇಡ. ಅರೆ, ಗಂಟೆ ಲೇಟ್ ಆಗಿ ಬಂದ್ರೆ ಯಾಕೆ ಬಂದಿದ್ದೀರಾ? ಗಂಟೆ ಮುಂಚೆ ಬಂದ್ರೆ ಯಾಕೆ ಬಂದ್ರಿ? ಒಂದ್ 100 ರೂಪಾಯಿ ಕಡಿಮೆ ಆದ್ರೆ ಯಾರಿಗೆ ಕೊಟ್ಟಿದ್ದೀರಾ? ಒಂದ್ 100 ರೂಪಾಯಿ ಜಾಸ್ತಿ ಇತ್ತು ಅಂದ್ಕೋ, ಮತ್ತೆ ನೀವೆಲ್ಲಾದ್ರೂ ಸಾಲ ಮಾಡಿದಿರಾ ಅಂತ ಅನುಮಾನಗಳಿಂದ ನಮ್ ತಲೆ ತಿಂದಾಕ್ಬಿಡ್ತಾರ ಕಣೋ. ಅದಕ್ಕೆ ನೀನ್ ಏನ್ ಡಿಸಿಷನ್ ತಗೊಂಡಿದೀಯೋ ಅದಕ್ಕೆ ಫಿಕ್ಸ್ ಆಗ್ಬಿಡು. ಅಪ್ಪ, ನೀವ್ ಹೇಳಿದ್ದೇ ಫಾಲೋ ಆಗ್ಬಿಡ್ತೀನಿ, ಓಕೆನಾ? ಓಕೆ. ಸಾರ್, ಹೆಲ್ಮೆಟ್ ಹೋಗಿ. ಓಕೆ ಕಣೋ. ನೋಡು, ಈವ್ನಿಂಗ್ ಪಾರ್ಟಿಗೆ ಹೋಗ್ಬೇಕು. ಯಾವ ಕಾರ್ ಅರೇಂಜ್ ಮಾಡ್ತೀಯಾ? ಇದ್ರಲ್ಲಿ ಯಾವ ಕಾರ ಹೇಳಿ ಇರುತ್ತೆ? ಬೆನರ್ಜಿದು ಬೆಂಚ್ ಬೇಕು, ಸೆಟ್ ಮಾಡ್ಕೊಡ್ತೀಯಾ? ಹಂಗೇನೆ. ಅದೇನು, ಅವ್ನ್ ಸೆಕೆಂಡ್ ಶೋಗೆ ಹೋಗ್ತಾನೆ ಅಂತ ಹೇಳ್ದೆ ಅಲ್ವಾ? ಅವರು ಮೇಲಿಂದ ಕೆಳಗೆ ಬರೋ 10 ನಿಮಿಷದ ಮುಂಚೆ ಟೈರಲ್ಲಿ ಗಾಲಿ ತೆಗಿಯೋಣ, ಅವರು ಬೇರೆ ಕಾಲಲ್ಲಿ ಹೋಗ್ತಾರ. ಚೆನ್ನಾಗಿ ಅಭ್ಯಾಸ ಆಗಿದೆಯೋ? ಯಪ್ಪ ಯಪ್ಪ ಯಪ್ಪ, ಬೇರೆ ಯಾರಿಗೆ ಹೇಳ್ಬೇಡಿ, ಮತ್ತೆ ಜಗಳ ಆಗುತ್ತೆ. ಲೇ, ಅವ್ನು ಯಾವ ಕಾರ್ ಆದ್ರೂ ಅರೇಂಜ್ ಮಾಡಬಲ್ಲ, ನೀನ್ ಬಾ. ಅದು ನಮ್ ಲೆವೆಲ್ ಅಂದ್ರೆ. ಹುಷಾರಾಗಿ ಹೋಗಿ ಬನ್ನಿ ಸಾರ್. ಈವ್ನಿಂಗ್ ರೆಡಿ ಮಾಡಿ ಇಟ್ಕೋ. ಇವನ ಹೆಸರು ಪವನ್ ಕಲ್ಯಾಣ್. ಇವನು ಪವನ್ ಕಲ್ಯಾಣಿಗೆ ವೀರಾಭಿಮಾನಿ. 40 ವರ್ಷಗಳ ಹಿಂದೆ ಸಿಟಿಗೆ ಬಂದು ಕೆಂಪು ಬಸ್ ಬುಕ್ ಮಾಡೋ ಸ್ಟೇಜ್ನಿಂದ ಈಗ ಏರ್ ಬಸ್ ಟಿಕೆಟ್ ಬುಕ್ ಮಾಡೋ ಸ್ಟೇಜ್ವರೆಗೂ ಬೆಳೆದಿದ್ದಾನೆ. ಈ ಆಫೀಸ್ಗೆ ಇವನೇ ಬಿಗ್ ಬಾಸ್. ಏನ್ಲಾ, ಏನ್ ಮಾಡ್ತಿದ್ಯಾ? ಬುಕಿಂಗ್ಸ್ ನೋಡ್ತಾ ಇದ್ದೀನಿ ಸರ್. ಬುಕಿಂಗ್ ನೋಡ್ತಿದ್ಯಾ ಅಂತ ಬೊಗಳ್ಬೇಡ. ನೀನು ಬುಕಿಂಗ್ಸ್ ನೋಡ್ತಿದ್ಯೋ ಆನ್ಲೈನ್ ಫಿಗರ್ ನ ಬುಕ್ ಮಾಡ್ತಿದ್ಯೋ ಗೊತ್ತಿಲ್ಲ ಅನ್ಕೊಂಡ್ಯಾ? ಫೇಸ್ ನೋಡಿ ಫೀಲಿಂಗ್ಸ್ ಹೇಳಬಹುದು ಸರ್. ಪೊಸಿಷನ್ ನೋಡಿ ಪೋಸ್ಟ್ ಹೇಳಿದೆ ಸರ್. ಕೆಳಗಡೆಯಿಂದ ಮೇಲ್ ಬಂದಿರೋ ನಾನು 30 ಇಯರ್ಸ್ ಅನ್ಕೊಂಡೇನೋ, 40 ಇಯರ್ಸ್ ಇಲ್ಲಿ. ಬೊಂಬೆಗಳು ನೋಡೋದು ಬಿಟ್ಟು ಮೊದಲು ಕೆಲಸ ಮಾಡಿ. ಓಕೆ ಸರ್. ಇವನೆಲ್ಲಿ? ಇವನಿಗೆ ನಮ್ಗೆ 2 ಬಗ್ಗೆ ಇನ್ನೂ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್
ಮಾರ್ನಿಂಗ್ ಸರ್. ಇವನು ಸ್ಟಿಲ್ ಬ್ಯಾಚುಲರ್. ಹುಡುಗಿ ಮೇಲೆ ಆಸೆ ಇಲ್ಲ, ಮದುವೆ ಮೇಲೆ ಮನಸ್ಸು ಇಲ್ಲ. ಬಟ್ ಒನ್ ಫೈನ್ ಡೇ ಎಕ್ಸ್ಕ್ಯೂಸ್ ಮೀ. MD ಸರ್ ರೂಮ್ ಎಲ್ಲಿ? ಈಗಲೇ ಬಂದಿದ್ದೀರಾ? ಆಗ್ಲೇ ರೂಮ್ ಅಂತೀರಾ? ನಾನು ಇಂಟರ್ವ್ಯೂಗೋಸ್ಕರ ಬಂದಿದ್ದೀನಿ. ನಾನ್ ಜಾಬ್ ಕೊಟ್ಬಿಟ್ಟಲ್ಲ. ಸುಮ್ಮನೆ ಇರಿ ಸಾರು, ಇಂಟರ್ವ್ಯೂ ಮಾಡಿದ್ರೆ ಜಾಬ್ ಹೇಗೆ ಕೊಡ್ತೀರಾ? ಲೇ ಮಗ, ಮೆಣಸೆ ಸ್ಪೈಸಿ ಅಂತ ಕಚ್ಚಿ ನೋಡ್ಬೇಕಾ? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಫೇಸ್ ನೋಡಿ ಹೇಳ್ದಂಗಿಲ್ಲ, ಹಲೋ, ಪ್ರಾಪರ್ಟಿ ನೋಡಿ ಹೇಳ್ದಂಗಿದೆ. ನೀನ್ ಬಾಯಿ ಮುಚ್ಚು. ಹಾ, ಹೋಗಿ ಅಪಾಯಿಂಟ್ಮೆಂಟ್ ಆರ್ಡರ್ನ ಟೈಪ್ ಮಾಡೋಕೆ ಹೇಳು. ಸರಿ ಹೋಗೋ. ಥ್ಯಾಂಕ್ ಯು ಸರ್. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಮಾ. ಏನ್ ಪವನ್, ನೀನು ದಿನ ಆಫೀಸ್ಗೆ ಬರೋದು ಕೆಲಸ ಮಾಡೋದಕ್ಕ, ನನ್ನ ಕೆಲಸನ ಹಾಳು ಮಾಡೋದಕ್ಕ? ಹಾ, ಅದೇನು ಹೇಮಾ ಅಷ್ಟೊಂದು ಮಾತನ್ಬಿಟ್ಟೆ? ಇಲ್ಲಂದ್ರೆ ಏನು, ಇತ್ತೀಚೆಗೆ 10 ಬಾರಿ ಗುಡ್ ಮಾರ್ನಿಂಗ್ ಹೇಳಿದೀಯಾ. 10 ಸಲನಾ? ಸಾಕು, ಹೋಗು. ಓಕೆ. ಅರೆ ಇವತ್ತು ಆಫೀಸಲ್ಲಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಐಮ್ಯಾಕ್ಸ್ ಅಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ಯಾರೊಬ್ರು ತಲೆ ಹೊಡೆದು ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿದ್ದು. ಬಾಯ್ಲಿ 2000 ಚೇಂಜ್ ಇದೆಯಾ? ಇದೆ ಸರ್. ಕೊಡು. ಹೆಸರು ಲೆಕ್ಕ ಹಾಕ್ರು 2000 ನೀನು. ಹಲೋ ಸರ್, ಈವ್ನಿಂಗ್ ಪಾರ್ಟಿ ಕನ್ಫರ್ಮ್. ಇವಾಗೇನು ಜಾಬ್ ಬಿಟ್ಬಿಡ್ತಾ ಇದೆಯಾ? ಈಗಲೇ ಸತ್ತೋಗ್ತಾ ಇದೆಯಾ? ಸ್ಯಾಲ್ರಿ ಬೇಡವಾ? ಕೆಲಸ ನೋಡ್ಕೋ. ಜನ ಅಂದ್ರೆ ನಂಬಿಕೆ ಹೋಗಿದೆ. ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಿದ್ ನೋಡು, ನನಗೆ ಬುದ್ಧಿಲ್ಲ. ಓಕೆ ಸರ್, ಕಳಿಸ್ತೀನಿ. ಅಜಯ್, ಏನಂಜಲಿ, ಬಾಸ್ ನಿನ್ನ ಅರ್ಜೆಂಟ್ ಆಗಿ ಕರೀತಿದ್ದಾರೆ. ಅದು ಸರಿ. ರಾತ್ರಿ ಪಾರ್ಟಿ ಚೆನ್ನಾಗಿತ್ತಾ? ಹಬ್ಬ ಸುಮ್ನೆ ಇರು ಅಜಯ್. ಅವಾಗ ನಮ್ನು ನೆನ್ಪಿಟ್ಕೋ. ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಕೂತ್ಕೊಳ್ಳಯ್ಯ, ಕೂತ್ಕೋ. ನಿನಗೆ ಲೇಟ್ ಮಾತ್ರ ಆಗಿದೆ. ನಾನು ಬ್ಯಾಚುಲರ್ ಆಗಿ ಲೇಟ್ ಪವನ್ ಆಗ್ತೀನಿ ಅಂತ ಭಯ ಆಗ್ತಿದೆ. ಏನಾಯ್ತು ಸರ್? ನಾನು ಏನಂತ ಹೇಳಿ, ನನ್ನ ದೊಡ್ಡವರು ಟ್ರೈ ಮಾಡಿದ್ರು ಕೂಡ ನಾನ್ ಮಾತ್ರ ಹೇವನ್ ಟ್ರೈ ಮಾಡ್ತಿದ್ದೀನಿ. ಆದ್ರೆ ನನ್ನ ಕಡೆ ನೋಡ್ತಿಲ್ಲ. ಮಾರ್ನಿಂಗ್ ಹಾಯ್ ಹೇಳಿ, ಈವ್ನಿಂಗ್ ಬಾಯ್ ಹೇಳಿದ್ರೆ ಯಾವ ಹುಡುಗಿ ಬೀಳ್ತಾಳೆ ಸರ್? ಹೋಗ್ಲಿ, ಮಧ್ಯಾಹ್ನ ವಿಶ್ ಮಾಡು ಅಂತೀಯಾ? ಮಧ್ಯಾಹ್ನ ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಸರ್. ಹೇಮಾ ರೆಸ್ಟೋರೆಂಟ್ ಬರ್ತಾಳೆ ಅಂತೀಯಾ? ನೋಡಿ ಸರ್, ಹೆಂಗಸರಿಗೆ ದುಬಾರಿ ಮಾಡೋ ಬಾಯ್ ಫ್ರೆಂಡ್ಸ್, ಉಳಿತಾಯ ಮಾಡೋ ಹಸ್ಬೆಂಡ್ಸ್ ತುಂಬಾ ಇಷ್ಟ ಸರ್. ಟೇಸ್ಟಿ ಆಗಿಲ್ಲ ಅಂದ್ರು ಕಾಸ್ಟ್ಲಿ ಆಗಿರುತ್ತೆ. ಹೇಮಳಲ್ಲಿ ಇಷ್ಟೊಂದು ಶೇಡ್ಸ್ ಇದಾವ? ಶೇಡ್ಸ್ ಏನ್ ಸರ್, ಹೇಮ ದೊಡ್ಡ ಸಮುದ್ರ. ಆರ್ಬರ್ ಎಲ್ಲಿ? ಅದೇ ರೆಸ್ಟೋರೆಂಟ್ ಎಲ್ಲಿ ಅಂತ? ಸಿಯಲ್ಲ, ಮೂರು ಮಸಾಲಾ ಟೀ. ನೋಡಿ ಹೇಮ, ನೀನ್ ಅಂದವಾಗಿರ್ತೀಯ, ಅದಕ್ಕೆ ತಕ್ಕಂತೆ ಹೈಟ್ ತಕ್ಕಂತೆ ಪರ್ಸನಾಲಿಟಿ ತಕ್ಕಂತೆ ಫಿಗರ್ ತಕ್ಕಂತೆ ತುಟಿ. ಅಯ್ಯೋ, ಹೇಳ್ಕೊಂಡೋದ್ರೆ ಸೆನ್ಸಾರ್ ಕಟ್ ಜಾಸ್ತಿ ಇರುತ್ತೆ. ಹೌದು, ನೀನ್ ಮದುವೆ ಯಾಕೆ ಮಾಡ್ಕೊಂಡಿಲ್ಲ? ನನಗೆ ಹುಡುಗರಂದ್ರೆ ಅಲರ್ಜಿ. ಹೆಂಗಸರಿಗೆ ಗಂಡಸರಂದ್ರೆ ಮೋಜ್ ಇರಬೇಕು, ಎಲರ್ಜಿ ಇರಬಾರ್ದು ಅಂದ್ರು ಯಾಕೆ? ಚಿಕ್ಕ ವಯಸ್ಸಲ್ಲಿ ನನಗೆ ಮೇಕಪ್ ಅಂದ್ರೆ ಇಷ್ಟ. ಆ ಮೇಕಪ್ ಕಿಟ್ನ ಮನೆಯಲ್ಲಿ ಕೆಲಸ ಮಾಡೋ ಕುಕ್ ಎತ್ಕೊಂಡು ಹೋದ. ನಾಯಿ ಅಂದ್ರೆ ಇಷ್ಟನಾ? ಇಲ್ಲ, ಕುಕ್ ಅಂದ್ರೆ ಪ್ರಾಣ. ಸುಮ್ನೆ ಇರು ಹೇಮ, ಇಂಥ ಸ್ಟೋರೀಸ್ ಪ್ರತಿ ಮನುಷ್ಯನ ಜೀವನದಲ್ಲಿ ಖಂಡಿತ ಇದ್ದೇ ಇರುತ್ತೆ. ಹಾಗಂತ ಗಂಡಸರನ್ನ ಹೇಟ್ ಮಾಡಿದ್ರೆ ಹೇಗೆ? ನನ್ನ ಜೀವನದಲ್ಲಿ 2 ವಿಷಯ ಇವೆ. ಆ ಎರಡನೇದೇನು? ಆಮೇಲೆ ಕೆಲವು ದಿನಗಳಲ್ಲಿ ನಮ್ಮ ಏರಿಯಾನಲ್ಲಿ ಒಬ್ಬ ಹೊಸದಾಗಿ ಒಂದ್ ಶಾಪ್ ಓಪನ್ ಮಾಡಿದ್ದಾನೆ. ನಾನು ಸೋಪ್ ಖರೀದ್ ಮಾಡೋದಕ್ಕೆ ಶಾಪ್ಗೆ ಹೋಗಿದ್ದೆ. ಅವನ್ ನನ್ಗೆ ಸೋಪ್ ಹಾಕಿದ್ದಾನೆ. ನಾನು ಐಸ್ ಹಾಕ್ಬಿಟ್ಟೆ. ಆಚೆ ಕರ್ಕೊಂಡು ಹೋಗಿ ನನ್ಗೆ ಐಸ್ ಕ್ರೀಮ್ ಕೊಟ್ಟ. ಐಸಲ್ಲಿ ಐಸ್ನ ನೋಡ್ಕೊಳ್ತಾ ನಾವಿಬ್ರು ಐಸ್ ಕ್ರೀಮ್ ತಿಂದ್ವಿ. ಆಮೇಲೆ ಏನ್ ನಡೆದಿದೆ? ಓಡಿ ಹೋಗಿ ಮದ್ವೆ ಆಗೋಣ, ನಿನ್ ಮನೆಯಲ್ಲಿರೋ ಚಿನ್ನ ದುಡ್ಡು ತಗೊಂಡು ಬಾ ಅಂತ ಹೇಳಿದ್ದ. ಅವನ್ ದೋಚ್ಕೊಂಡೋದ್ನ? ಅದ್ರ ಜೊತೆಗೆ ಇನ್ನೊಂದು ಕದ್ದುಕೊಂಡು ಹೋದ. ಏನ್ ದೋಚ್ಕೊಂಡೋದ? ನನ್ನ ಮನಸ್ಸು. ಓಹ್, ಅದಾ? ಅಷ್ಟೇ. ಆ ಕ್ಷಣದಿಂದ ಗಂಡಸರಂದ್ರೆ ಅಸಹ್ಯ, ಗಂಡಸರ ಜಾತಿ ಅಂದ್ರೇನೆ ಕೋಪ. ಏನೋ ಅವರಿಬ್ರು ಹಾಗೆ ಮಾಡಿದ್ರಂತ ನೀನ್ ಒಂಟಿಯಾಗಿದ್ಬಿಡ್ತೀಯ ಹೇಮ? ಅದು ಬೇಡ ಹೇಮ, ಬೇಡ. ನೀನಂದ್ರೆ ಬಿದ್ದು ಸಾಯೋನು, ನೀನಂದ್ರೆ ಪ್ರಾಣ ಕೊಡೋನು ಒಬ್ಬ ನಿನಗೋಸ್ಕರ ಇದ್ದಾನೆ ಹೇಮ. ಅದು ನೀನು ಅಂದ್ರೆ ಓಕೆ. ಚಿಚಿ ಚಿಚಿ, ನೀನಲ್ಲ ಅಂದ್ರೆ ನನ್ಗೆ ಯಾವ ಮೂರ್ಖನೂ ಬೇಡ. ಚಿಚಿ, ಈ ಗಂಡಸರೆಲ್ಲರೂ ಇಷ್ಟನೇ. ಈ ಜನ್ಮಕ್ಕೆ ಗಂಡಸರನ್ನು ನಂಬಬಾರ್ದು. ಎಂತಮ್ಮ ಅಷ್ಟೊಂದು ಮಾತಾಡ್ಬಿಟ್ಲ ಅವಳು? ನಿಮ್ಮನ್ನಲ್ಲ ಸರ್, ಆ ಕಂತ್ರೆ ನನ್ ಮಕ್ಕಳನ್ನ. ಓಹೋ, ಇನ್ನು ಏನ್ ಮಾಡ್ಲಾಗದೆ ಕೆಲಸದೊಂದು ಮೇಕಪ್ ಕಿಟ್ ಎತ್ಕೊಳೋದ ಅಂತ, ಶಾಪನ್ನು ಸೋಪ್ ಹಾಕದ ಅಂತ ಗಂಡಸರೇ ನಮ್ಮದೇ ಹೋದ್ರೆ ಅವಳಿಗೂ ನನಗೆ ಮದುವೆ ಹೆಂಗಯ್ಯ ಆಗುತ್ತೆ? ಅದಕ್ಕೆ ನನ್ನ ಹತ್ರ ಒಳ್ಳೆ ಕಾನ್ಸೆಪ್ಟ್ ಇದೆ. ಏನದು? ಲವ್ ಮ್ಯಾರೇಜು, ಅರೇಂಜ್ಡ್ ಮ್ಯಾರೇಜ್ ಏಜ್ ಇಬ್ಬರಿಗೂ ಜಾಸ್ತಿ ಆಗಿರೋದ್ರಿಂದ ಇನ್ನು ಫೋರ್ಸ್ಡ್ ಮ್ಯಾರೇಜೇ ಬೆಟರ್. ಅಂದ್ರೆ ಬನ್ನಿ.
ನಾಳೆ ಡೆಲ್ಲಿಯಿಂದ ಡೆಲಿಗೇಟ್ಸ್ ಬರ್ತಿದಾರ ಅಂತ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿ. ಓಕೆ. ನಿಮ್ಗೆ ಇಂಗ್ಲಿಷ್ ಹೇಗೋ ಬರಲ್ಲ ಅಲ್ವಾ, ಜೊತೆಗೆ ಹೇಮನ್ ಕರ್ಕೊಂಡೋಗಿ. ಅಲ್ಲಿ 2 ಕೂಲ್ ಡ್ರಿಂಕ್ಸ್ ಆರ್ಡರ್ ಮಾಡಿ. ಓಕೆ ಓಕೆ. ಲೆಫ್ಟ್ ನಲ್ಲಿ ಇರೋ ಬಾಟಲ್ ನ ಹೇಮಕ್ ಕೊಡಿ, ರೈಟ್ ನಲ್ಲಿ ಇರೋ ಬಾಟಲ್ ನ ನೀವು ತಗೊಳ್ಳಿ. ಅದನ್ನು ಕುಡಿದು ಹೇಮ ಬಿದ್ದೋಗ್ತಾಳೆ, ಅವಳ ಮೇಲೆ ನೀವು ಬೀಳಬಹುದು. ನೀನು ಹೇಳೋದು ತುಂಬಾ ಫೋರ್ಸ್ ಆಗಿದೆಯಾ? ಅವಳು ಫೀಲ್ ಆಗ್ತಾಳೇನು? ಆಮೇಲೆ ನಿಮ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡು ಕೂಲ್ ಆಗ್ತಾಳೆ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ವಾ, ಪ್ರೊಸೀಡ್ ಆಗ್ಬಿಡಿ. ಅಷ್ಟೇ ಅಂತೀಯಾ? ಹಾ. ಎರಡು ಮಸಾಲ ಟೀ. ನಿನ್ನೆ ಹೋಟೆಲ್ ರೂಮ್ ನಲ್ಲಿ ಏನಾಯ್ತು ಸರ್? ಒಂದು ಚಿಕ್ಕ ತಪ್ಪು ನಡೆದಿದೆ. ದೊಡ್ಡ ತಪ್ಪಲ್ವಾ ಸರ್ ಅದು? ಆ ತಪ್ಪಲ್ಲ, ಬೇರೆ ತಪ್ಪು ನಡೆದಿದೆ. ಬೇರೆ ತಪ್ಪ? ಏನ್ ನಡೀತು ಸರ್? ಇದೇನ್ ಮೀಟಿಂಗ್ ಪವನ್? ಬಂದು 1 ಗಂಟೆ ಆಯ್ತು. ಅವನ್ ಬರ್ತಾನೋ ಸಾಯ್ತಾನೋ ಗೊತ್ತಿಲ್ಲ. ನಿನ್ ಮುಖ ನೋಡ್ಕೊಂಡು ಕೂತ್ಕೋಬೇಕಂದ್ರೆ ಇರಿಟೇಷನ್ ಆಗ್ತಿದೆ. ನಿನಗೆ ಏನೋ ಒಂಥರ ಇದೆ, ನಾನು ಕಂಫರ್ಟ್ ಆಗಿದೆ. ಆ ನೀವು ಅಷ್ಟೊಂದು ಆಶೆ ಮಾತಾಡಬೇಡಿ ಹೇಮಾ, ನನ್ನ ಮನಸ್ಸು ನೋವಾಗುತ್ತೆ. ಮೊದಲು ಕೂಲ್ ಡ್ರಿಂಕ್ಸ್ ತಗೋ, ಆಮೇಲೆ ಕೂಲ್ ಆಗುವಂತೆ. ಚಿಚಿ ಚಿಚಿ ಚಿಚಿ, ನನ್ಗೆ ಕೂಲ್ ಡ್ರಿಂಕ್ಸ್ ಅಂದ್ರೆ ಇಷ್ಟಾನೇ ಇಲ್ಲ. ಐ ಆಮ್ ಆಲ್ವೇಸ್ ಹಾಟ್. ಐ ಲೈಕ್ ಹಾಟ್ ಓನ್ಲಿ. ಹಾಟಾ? ಎಸ್. ನಂಗೆ ಬೇಕಾದ್ರೆ ಕೊಡೋದು ಅದೇ. ಏನಂತಿದ್ಯಾ? ಈ ಒಂದ್ಸಲ ಕೂಲ್ ಡ್ರಿಂಕ್ ತಗೋ, ನಿಂಗೆ ಇಷ್ಟವಾಗಬಹುದು. ಕುಡಿದು ತಾನೇ ಗೊತ್ತಾಗೋದು. ಪ್ಲೀಸ್ ಕುಡಿದು ನೋಡು. ತುಂಬಾ ಬೋರ್ ಆಗ್ತಿದೆ ಪವನ್. ಇನ್ನು ಎಷ್ಟೊತ್ತು ಪವನ್? ನಾವಿಬ್ರು ಪಕ್ಕದಲ್ಲಿದ್ದೀವಿ, ಅದಕ್ಕೆ ಪಕ್ಕಕ್ಕೆ ಬಂದ್ಬಿಟ್ವಿ. ಏನು? ಅದೇ ಅವರು ಡೆಲಿಗೇಟ್ಸು, ಅವ್ರು ಡೆಲ್ಲಿಯಿಂದ ಬರಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪವನ್ ಪವನ್ ನೋಡು, ಅಷ್ಟೊಂದು ಗಾಬರಿ ಆಗ್ಬಿಡ ಕಣಯ್ಯ. ಆರಂಭದಲ್ಲಿ ಸಚಿನ್ ಸೆಂಚುರಿ ಮಾಡ್ದಾ, ಸಾನಿಯಾ ಮಿರ್ಜಾ ಒಲಿಂಪಿಕ್ಸ್ಗೆ ಹೋದ್ಲಾ. ಯಾವ ಫೀಲ್ಡ್ ಆದ್ರೂ ಫೇಲ್ಯೂರ್ ಕಾಮನ್ ಕಣಯ್ಯ. ಫೇಲ್ ಆಗಿ ಸಕ್ಸಸ್ ಆಗ್ಬೇಕಂದ್ರೆ ಏಜ್ ಇರ್ಬೇಕು ನಮ್ಗ. ನೋಡು ಪ್ಲೀಸ್ ಅಜಯ್, ಏಜ್ ಫ್ಯಾಕ್ಟರ್ ಬಿಟ್ಬಿಡು. ಹೇಮಾ ಕೇಳಿಸ್ಕೊತಾಳೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳು. ತಪ್ಪು ಮಾಡಕ್ಕೆ ಡಿಸೈಡ್ ಆಗಿದೀವಿ ಅಂದ್ರೆ ಅದು ಯಾವ ರೇಂಜ್ ಅಲ್ಲಿ ಮಾಡೋದು ತಪ್ಪೇ. ರೇಂಜ್ ಬದಲಾಯಿಸೋಣ. ಏನದು? ಟೈಮ್ ಬಂದಾಗ ಹೇಳ್ತೀನಿ. ಯಾರ ನನಗೆ ಟಿಕೆಟ್ ಕಳ್ಸಿದ್ದು? ಯಾರು ನನಗೆ ಫ್ಲೈಟ್ ಟಿಕೆಟ್ಸ್ ಬದಲು ಟ್ರೈನ್ ಟಿಕೆಟ್ ಕಳ್ಸಿದ್ದು? ಯಾವನು? ಅದೇ ಅವನೇ, ಅಲ್ಲಿ ಕೌಂಟರ್ ಕೂತಿದ್ದ ಅವನೇ. ಏಯ್, ಇವತ್ತು ನೀನು ನಾನು ನೋಡ್ಕೊಳ್ಳೋಣ ಬಾರೋ. ಕಂಟ್ರೋಲ್ ಯಾಕೆ ಕಿರ್ಸ್ತಾ ಇದೆಯಾ? ಇದೇನು ಅಸೆಂಬ್ಲಿ ಅನ್ಕೊಂಡ? ಕಿರ್ಚೋದಲ್ವೋ, ಆವೇಶದಿಂದ ಬರೋ ಬೆಂಕಿ ಜ್ವಾಲ. ಅಗ್ನಿಗೊಂಡೇನಲ್ಲ, ಇಷ್ಟಕ್ಕೆ ಬೆಂಕಿ ಅಂಟಿಸಿದ ನನ್ನ ಮಗ ಯಾರು? ಯಾವನೋ ಆದ್ರೆ ನಿನ್ನ ಹತ್ರಕ್ಕೆ ಯಾಕೆ ಬರ್ತೀನಿ? ನೀನೇ? ನಾನಾ ಅಂತ ಗೊತ್ತಿಲ್ದಿರ ಕೇಳ್ತಾ ಇದ್ಯಾ? ನೀನೇ? ಏನಿದು? ಟ್ರೈನ್ ಟಿಕೆಟ್ಸ್ ನೀನ್ ಕಳ್ಸಿದ್ರೆ ಬಂತು. ಮತ್ತೆ ಇನ್ನೊಂದು ಟಿಕೆಟ್ ತಗೊಂಡು ನನ್ನ ಹಿಂದೆ ಅಂಡಮಾನ್ ಹೋದ್ಲು. ಟ್ರೈನ್ ಅಲ್ಲಿ ಅಂಡಮಾನ್ ಹೆಂಗ್ ಹೋಗ್ತಾವಳು, ಫ್ಲೈಟ್ ಅಲ್ಲಿ ಹೋದ್ಲು. ಮತ್ತೆ ನೀನು ಅದನ್ನೇ ಕೇಳ್ತಿರೋದು. ನನ್ನ ಹೆಂಡತಿಗೆ ಫ್ಲೈಟ್ ಟಿಕೆಟ್, ನಂಗೆ ಟ್ರೈನ್ ಟಿಕೆಟ್. ಯಾವ ನನ್ನ ಮಗ ಕಳ್ಸಿರೋದು? ಹೇಳು ಹೇಳು, ಇವಾಗ ಹೇಳ್ಬೇಕು ನೀನು. ಹೇಳು ಹೇಳು ಹೇಳು. ಎಕ್ಸ್ಕ್ಯೂಸ್ ಮೀ, ನನ್ನ ಗಂಡ ನಿಮ್ ಫ್ಲೈಟ್ ಟಿಕೆಟ್ ತಗೊಂಡು ಅಂಡಮಾನ್ಗೆ ಹೋಗಿದ್ದಾನೆ. ಏನೋ ಇವನ್ ಹೆಂಡ್ತಿ ನಿನ್ ಗಂಡ ಜೊತೆ ಅಂಡಮಾನ್ ಹೋಗ್ಬಿಟ್ನಾ? ಅಯ್ಯೋ, ಚಾನ್ಸ್ ಮಿಸ್ ಆಗೋಯ್ತು. ಏನದು? ಪಾಪ ಅಂತಿದೆ ಸರ್. ಏನ್ ಸರ್ ಇದು ಅಸಹ್ಯವಾಗಿ ನಿಮ್ ಹೆಂಡತಿ ಅವ್ರ ಗಂಡ ಜೊತೆ ಕೊಡೋದು? ಚಪ್ಪಲಿ ತಗೊಂಡು ಹೊಡಿತೀನಿ ನನ್ನ ಮಗನೇ. ಓಡೋಗೋದೇನೋ ಅವಳಿಗೆ ಏನು ಗೊತ್ತಿಲ್ಲ. ಪಾಪ ಯಾರ ಜೊತೆ ಹೋಗಿದ್ವಾ ಅನ್ನೋದು ಪಾಯಿಂಟ್ ಅಲ್ಲ, ಫಸ್ಟ್ ಟೈಮ್ ಹನಿಮೂನ್ಗೆ ಫ್ಲೈಟ್ ಅಲ್ಲಿ ಹೋಗಿದ್ವಾ ಇಲ್ವಾ ಅನ್ನೋದು ಪಾಯಿಂಟ್. ಏನಾಗುತ್ತೆ ಏನೋ. ಮದುವೆ ಆಗಿ 4 ವರ್ಷ ಆಗಿದೆ, ನಾನೇ ಏನ್ ಮಾಡಿಲ್ಲ. ನಿನ್ನ ಹೆಂಡತಿನ ಏನ್ ಮಾಡ್ತಾನೆ? ನಿನ್ ಬಾಯಿ ಮುಚ್ಚು. ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಸ್ವರ್ಗ ತೋರಿಸ್ತೀನಿ. ಹೌದಾ? ಸ್ವರ್ಗ ತೋರಿಸ್ತೀನಿ ಅಂದ್ರೆ ಅಂಡಮಾನ್ ದೂರ, ಇಲ್ಲಿ ಬೆಂಗಳೂರಲ್ಲಿ ಫ್ಲಾಟ್ ಇದೆ, ಅಲ್ಲಿ ನೋಡ್ಕೊಳ್ಳೋಣ. ನಡಿ. ಮತ್ತೆ ನಾನು? ಹೇ, ಒಂದ್ ಕೆಲಸ ಮಾಡು, ನನ್ನ ಹಿಂದೆ ಟಿಕೆಟ್ ಕ್ಯಾನ್ಸಲ್ ಮಾಡು. ಬಂದೆ. ಏಯ್, ಏನೋ ಗೋಳು ನೋಡ್ದೇನೋ ಅವ್ರನ್ನ? ಅನ್ಯೋನ್ಯವಾಗಿದೆ ಜೋಡಿ, ಅರಾಜಕದ ಜೋಡಿ. ಅದ್ ಸರಿನೋ? ನಾನೇನ್ ಏಜೆಂಟಾ ಬ್ರೋಕರಾ? ಎರಡೂ ಒಂದೇ ಅಲ್ವಾ? ನಿಲ್ಲಿಸ್ರಿ ನಿಮ್ ಗೋಳು. ನಮ್ ದುಡ್ಡು ಯಾವಾಗ ಕೊಡ್ತೀರಾ? ಯಾವಾಗ ಕೊಡ್ತೀರಿ ಹೇಳಿ. ನಿಲ್ಸಿ. ಏನೋ ಇವ್ರಿಗೆ ಇನ್ನೂ ದುಡ್ಡು ಕೊಟ್ಟಿಲ್ವಾ? ಅವ್ರು ಕೇಳ್ತಾರ ಸ್ಯಾಲ್ರೀಸ್ ಅಲ್ಲ, ನಾವ್ ಅವ್ರು ಕೊಡ್ಬೇಕಾರದು. ಅದೇ ಕಣೋ, ನಾಳೆ ಕೊಟ್ಬಿಡು. ಎಲ್ಗೋಗ್ತಿದೀವೋ ಹೇಳ್ತೀನಿ ಬಾರೋ. ಲೇ, ಫ್ರೆಂಡ್ಸ್ನ ಯಾರಾದ್ರೂ ಪಬ್ಸ್ಗೆ ಪಾರ್ಟಿಗೆ ಕರ್ಕೊಂಡು ಹೋಗ್ತೇನೆ. ನೀನ್ ನೋಡಿದ್ರೆ ಪ್ರಾಬ್ಲಮ್ಸ್ ಕರ್ಕೊಂಡು ಹೋಗ್ತಿದ್ಯಾ. ನಿನ್ ಜೊತೆ ಬರ್ಬೇಕಂದ್ರೆ ಯಾವಾಗ ಯಾರು ಹಿಡ್ಕೊಂತಾರೆ ಅಂತ ಭಯ ಆಗುತ್ತಪ್ಪ. ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಕ್ಕೆ ಹೋಗ್ತಾ ಇರೋದು. ಅಂದ್ರೆ ಮತ್ತೆ ಸಾಲ ಮಾಡ್ಬೇಕಾ? ಹೌದು. ಲೇ, ನಮ್ ಪ್ರಾಬ್ಲಮ್ಸ್ ಎಲ್ಲ ತೀರ್ಬೇಕು ಅಂದ್ರೆ ಅಟ್ಲೀಸ್ಟ್ 25 ಲಕ್ಷ ಆದ್ರೂ ಬೇಕಲ್ವೋ? ಸಂಪಾದನೆ ಮಾಡೋನಿಗೆ 25 ಲಕ್ಷ ಅಂದ್ರೆ ಬಿಗ್ ಅಮೌಂಟ್. ಸಾಲ ಮಾಡೋನಿಗೆ ಏನಿದೆಯೋ ಬದ್ನೆಕಾಯಿ. ನಿಂಗ ಸಾಲ ಕೊಡೋ ನೀ ಭೂಮಿ ಮೇಲೆ ಇರ್ತಾನಂತೀಯಾ? ರಾಜಾಜಿನಗರದಲ್ಲಿ ಒಬ್ಬ ಇದ್ದಾನೆ. ನಿಂಗೆ ಸಾಲ ಕೊಡ್ತಿದ್ದಾನೆ ಅಂದ್ರೆ ಅವ್ನ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಅವನ ಹೆಸರೇನು?
ಸಾಲ ಮಾಡ್ಬೇಕಾದ್ರೆ ದಿನ ನಮ್ಮ ಮನೆ ಸುತ್ತಾ ಇದ್ದಲ್ಲಪ್ಪ. ಈಗ ನಾನ್ ಕೇಳ್ತಾ ಇದ್ರೆ ದಿನ ನಿಮ್ ಮನೆ ಸುತ್ತಿಸ್ತಾ ಇದೀಯಾ, ತಪ್ಪಲ್ವ ತಮ್ಮ? ಮುಳುಗು, ತಪ್ಪಲ್ಲ. ಅಮ್ಮ ಜಾಸ್ತಿ ಹೊತ್ತು ಮುಳುಗ್ತಾ ಇದೆ ನೀರಲ್ಲಿ, 2-3 ನಿಮಿಷ ಆಯ್ತಲ್ಲ. ನಮಸ್ತೆ ಸರ್. ಅಣ್ಣ ಅಣ್ಣ ಅಂತ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ತಮ್ಮ. ಸಾರ್ ಅಂತಂದ್ಮೇಲೆ ತುಂಬಾ ಖುಷಿ ಆಗೋಯ್ತು. ಬಂದು ಕೂತ್ಕೊಳ್ಳಿ ತಮ್ಮಂದ್ರೆ. ಪರವಾಗಿಲ್ಲ ಸರ್. ಸರ್ ನಾವು ಸಾಲ ತಗೊಳಕ್ ಬಂದಿದೀವಿ. ಗೊತ್ತು ತಮ್ಮ, ಕಸ್ಟಮರ್ಸೇ ನಮ್ ದೇವ್ರು. ಎಷ್ಟು ಬೇಕಾಗಿತ್ತು? 25 ಲಕ್ಷ ಸರ್. 25 ಲಕ್ಷ ಸಾಕಾಗುತ್ತ ತಮ್ಮ? ಅಂದ್ರೆ ಸರ್ ನಮ್ಮ ಹತ್ರ ಶ್ಯೂರಿಟಿ ಏನೂ ಇಲ್ಲ. ಪರವಾಗಿಲ್ಲ ತಮ್ಮ, ಹೆಬ್ಬೆರಳಿದೆಯಾ? ಒಂದು ಹೆಬ್ಬೆರಳಿಗೆ 25 ಲಕ್ಷನ? 2 ಇದೆ ಸರ್. ಸದ್ಯಕ್ಕೆ ಒಂದು ಸಾಕು ತಮ್ಮಂದ್ರೆ, ನಡೀರಿ ಹೋಗೋಣ. ಎಲ್ಲಿಗೆ ಸರ್? ಹೆಬ್ಬಟ್ಟು ಹಾಕಕ್ಕೆ ತಮ್ಮಂದ್ರೆ, ಬನ್ನಿ. ತಪ್ಪಾಯ್ತಣ್ಣ, ದುಡ್ಡು ಕಟ್ಟಕ್ಕೆ ಸ್ವಲ್ಪ ಟೈಮ್ ಕೊಡಿ. ಈ ವಿಷಯ ನಾನು ಬರೋಕ್ಕಿಂತ ಮುಂಚೆ ಹೇಳಬೇಕು. ನಾನು ಬಂದಿದ್ದೀನಿ ಅಂದ್ರೆ ನಿನ್ ಟೈಮ್ ಆಗೋಗಿದೆ ಅಂತ ಅರ್ಥ. ಅಣ್ಣ ಅಣ್ಣ ಬೇಡಣ್ಣ, ಅಣ್ಣ ಅಣ್ಣ ಬೇಡಣ್ಣ, ಅಣ್ಣ 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 ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಹೇಳು, ಆ 3ರಲ್ಲಿ ಯಾವ್ದ್ರಿಂದ ಸಾಯ್ತೀಯಾ? ಚಾಯ್ಸ್ ಈಸ್ ಯುವರ್ಸ್. ಅಣ್ಣ ಅಣ್ಣ ಬೇಡ ಅಂತ ಹೇಳಣ್ಣ, ಪ್ಲೀಸ್ ಅಣ್ಣ. ಅಯ್ಯ ಅಯ್ಯ ತಗೋಲಿ ಅಯ್ಯ. ಎಷ್ಟವ್ವ? 25 ಲಕ್ಷ. ಬಡ್ಡಿ ಇಲ್ಲವಾ? ಇಲ್ಲ ಅಯ್ಯ. ಬಡ್ಡಿ ಇಲ್ವಾ? ಪರವಾಗಿಲ್ಲವಾ, ನಿನ್ ಗಂಡನ ಹತ್ರನೇ ಬಡ್ಡಿ ತಗೋತೀನಿ. ಲೇ ತಮ್ಮ, ಈ ತಮ್ಮನ ಹತ್ರ ಬಡ್ಡಿ ತಗೋ. ಬೇಡ 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 ತಗೊಂಡಿದ್ದೀನಿ. ಬನ್ನಿ, 25 ಲಕ್ಷ. ಸರಿ ಅಣ್ಣ. ಕೊಡುವಾಗ ಬಡ್ಡಿ ಸಮೇತ. ಅರ್ಥ ಆಯ್ತಣ್ಣ. 1 2 3 4 5 ಆ ತಮ್ಮನ ಫ್ರೆಂಡ್ ಹತ್ರ ಫಾರ್ಮಾಲಿಟೀಸ್ ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ, ಎಷ್ಟು ಬೇಕಾ ತಗೊಳ್ಳಿ. ಏನಿದು? ತಗೊಂಡಿದ್ದು ಅವನಲ್ವಾ? ನನ್ಗೇನ್ ಸಂಬಂಧ? ದುಡ್ಡು ಅವನು ಕೊಟ್ಟು ಫಿಂಗರ್ ಪ್ರಿಂಟ್ ನನ್ ತಗೊಂಡಿದ್ದೀರಲ್ವಾ ಸರ್? ಪ್ರಾಣ ಸ್ನೇಹಿತ ಅಲ್ವಾ ತಮ್ಮ? ಯಾವನ್ಗೆ? ನಿನ್ ಫ್ರೆಂಡ್ಗೆ ತಮ್ಮ. ಹೌದಲ್ವೇನೋ? ರಾಜಸಂ ರಾಜೇಶ್ ಆದ ನಾನು. ನನ್ ಫ್ರೆಂಡ್ ಸಾಲ ತಗೊಂಡಿದ್ದಾನೆ. ಆ ಸಾಲವನ್ನು ಅವನು ತೀರಿಸಲಿಲ್ಲ ಅಂದ್ರೆ ನಾನೇ ತೀರಿಸ್ತೀನಿ ಅಂತ, ತೀರಿಸದೆ ಹೋದ್ರೆ ಮಾತ್ರ ನನ್ನ ಪ್ರಾಣ ತ್ಯಾಗಕ್ಕಾದ್ರೂ ಸಿದ್ಧವಾಗಿರ್ತೀನಿ ಅಂತ ಮೆಜೆಸ್ಟಿಕ್ ಅಣ್ಣಮ್ಮ ತಾಯಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ನಿನ್ನ ಹೆಸರಲ್ಲಿ ಬರ್ಸ್ಕೊಂಡಿರೋ ಪ್ರಾಮ್ಸರ್ ನೋಟ್ ತಮ್ಮ. ಹ್ಯಾಪಿಯಾಗಿ ಹೋಗ್ಬಾ ಅಣ್ಣ. ಇದು 1 ಮಂತ್ ಇಂಟ್ರೆಸ್ಟ್ ಅಣ್ಣ. 2 ತಿಂಗಳಾದ್ಮೇಲೆ ಕಾಣಿಸ್ಕೊತೀನಿ. ಓಕೆನಾ? ಸಂತೋಷ ತಮ್ಮ. ಇನ್ನೂ 2 ತಿಂಗಳು ಟೈಮ್ ಇದೆ, ಬಾರೋ. ಲೇಡೀಸ್ ಅಂಡ್ ವರ್ಕ್ ಮ್ಯಾನ್ಸ್, ನಿಮ್ಗೆ ಕೊಡ್ಬೇಕಾಗಿರೋ ಸಾಲ ತೀರಿಸ್ತಾ ಇದೀನಿ. ಏನಾದ್ರೂ ಬ್ಯಾಲೆನ್ಸ್ ಇದ್ರೆ ಜೀವನ ಅನ್ನೋ ಶೀಟಲ್ಲಿ ಬರ್ಕೊಳ್ಳಿ. ನನಗೆ 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 ಮಾಡ್ರಿ. ನನಗೆ ಕೊಡಿ ಸರ್. ನನಗೆ ನೀನ್ ತಗೊಳ್ಳೋ. ನನ್ನ ದುಡ್ಡು ನನಗೆ ನನಗೆ ನನ್ನ ದುಡ್ಡು ಕೊಡಿ ಕೊಡಿ. ನನ್ನ ದುಡ್ಡು ನನಗೆ ನನಗೆ ನನ್ನ ದುಡ್ಡು ನನಗೆ ಕೊಡಿ ಕೊಡಿ. ನಿನಗೆ ನನಗೆ ಕೊಡಿ ಸರ್. ನಿನಗೆ ಕೇಳ್ ಕತಮ್, ದುಕಾನ್ ಬಂದ್. ಇನ್ನು ಎಷ್ಟು ಮಿಕ್ಕಿದ್ಯೋ? ಇದು ಮಿಕ್ಕಿದ್ಯೋ? ಅಯ್ಯಯ್ಯೋ ಅಷ್ಟ. ಇದು ನಂದು ಮರ್ತ ಅನ್ಕೊಂಡ್ರಾ? ನಾಳೆಯಿಂದ ನನ್ ಗತಿ ಏನು? ಇವಾಗ ಏನಿಲ್ವ ನಮ್ಮ ಹತ್ರ? ತಗೋನ್ ಹತ್ರ ಕೊಡ್ತೀವಿ. ನಾಳೆ ಕೊಡ್ತೀವಿ ಬಿಡು. ನಾಳೆ ಕೊಡ್ತೀವಿ ಬಿಡು. ಎಕ್ಸ್ಕ್ಯೂಸ್ ಮೀ, ವೇರ್ ಇಸ್ ಎಂಡಿ ರೂಮ್? ಸಾರ್ ನಿಮ್ಗೋಸ್ಕರ ಕಾಯ್ತವ್ರೆ, ಬನ್ನಿ. ಅಷ್ಟೊಂದು ಚೆನ್ನಾಗಿರೋ ಹುಡುಗಿ ಬಂದು ನೋಡ್ತಾ ಇದ್ದೆ, ನಿನ್ನ ರಿಯಾಕ್ಷನ್ ಇಲ್ವಲ್ಲೋ? ನನಗೆ ಚೆನ್ನಾಗಿರೋ ಹುಡುಗಿರು ಇಷ್ಟ ಆಗಲ್ವೋ? ದುಡ್ಡಿರೋ ಹುಡುಗಿರೇ ಇಷ್ಟ ಆಗ್ತಾರೆ. ಬ್ರೋ, ಆ ಹುಡುಗಿಗೆ ಜಾಸ್ತಿ ಆಸ್ತಿ ಐತಂತೆ, ತಿಂಗಳಿಗೆ ₹1,00,000 ಸಂಬಳ. ನಮ್ ಹೊಸ HR ಕಣೋ. ಒಳಗೆ ಹೋಗಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಮ ಕಂಪನಿಗೆ HR ಅವಶ್ಯಕತೆ ತುಂಬಾ ಇದೆ. ಅದಕ್ಕೆ ತುಂಬಾ ಜನ ಇಂಟರ್ವ್ಯೂ ಮಾಡಿ ಫೈನಲ್ ಆಗಿ ನಿಮ್ಮನ್ನ ಆಯ್ಕೆ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ದಿಸ್ ಇಸ್ ಯುವರ್ ಅಪಾಯಿಂಟ್ಮೆಂಟ್ ಆರ್ಡರ್. ಥ್ಯಾಂಕ್ ಯು ಸರ್. ಓಕೆ. ಹೇಳಯ್ಯ. ಸರ್, ಇಲ್ಲೆಲ್ಲ ಒಬ್ನೇ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಸರ್. ಅರ್ಜೆಂಟ್ ಆಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಬೇಕು. ಅರ್ಜೆಂಟ್ ಆಗಿ ಅಸಿಸ್ಟೆಂಟ್ ಬೇಕಂತ ಹೆಂಗಯ್ಯ? ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗು, ಆಮೇಲೆ ನೋಡೋಣ. ಆಲ್ರೆಡಿ ಇಂಟರ್ವ್ಯೂ ಮಾಡಿರೋ ಹುಡುಗಿನ ಈ ಕಡೆ ಡೈವರ್ಟ್ ಮಾಡಿ ಸರ್. ಆ ಹುಡುಗಿ ನಮ್ಮ HR ಕಂಪನಿ ಅಯ್ಯ. ಆ ಹುಡುಗಿನ ಕಳ್ಸೋಕೆ ಆಗೋದಿಲ್ಲ ಅಯ್ಯ. ಆಗಲ್ವಾ? ಆಗೋದಿಲ್ಲ. ಅರೆ ರೇ, ಹೇಮನ ಸೆಟ್ ಮಾಡಕ್ ಒಳ್ಳೆ ಐಡಿಯಾ ಬಂತೆ. ಹೇಮ? ಏನ್ ಐಡಿಯಾ? ಸಾರಿ ಸರ್, ಮರ್ತೋಗ್ಬಿಟ್ಟೆ. ಎಲ್ಲ ನೆನ್ಪಿಟ್ಕೊಂತೀಯ, ಈ ಮದ ನೆನ್ಪಿಟ್ಕೊಳ್ಳಲ್ಲ. ಏನಾಯ್ತು ಸರ್? ನಮ್ಮ ಕಂಪನಿಗೆ ಈಗ HR ಅವಶ್ಯಕತೆ ಇಲ್ಲ. ಸರ್, HR ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದೀರಾ? ಲೆಟರ್ದೇನಮ್ಮ, ತುಂಬಾ ಪ್ರಿಂಟ್ ಮಾಡ್ಕೊಬಹುದು.
ನಮ್ಮ ಕಂಪನಿಗೆ ಬ್ರಿಲಿಯಂಟ್ ಅಜಯ್ ಎಂಬ ಸೇಲ್ಸ್ಮನ್ ಇದ್ದಾನೆ. ಅವನ ಹತ್ರ ಅಷ್ಟಂತೆ ಕೆಲಸ ಮಾಡ್ತೀಯಾ? ಓಕೆ ಸರ್. ಏಂಜಲ್, ಹಾ ಇರು ನಾನು ಬರ್ತೀನಿ. ಸೊ ವೇರ್ ಆರ್ ಯು ಗೋಯಿಂಗ್? ಇನ್ನೆಲ್ಲಿ ಹೋಗೋದು? ಹಾಸ್ಟೆಲ್ಗೆ ಅಲ್ವಾ? ಓಕೆ. ಆದ್ರೂಲಿ ಇಂಥ ಬೈಕಲ್ಲಿ ಹುಡುಗಿನ ಕೂರ್ಸ್ಕೊಂಡ್ರೆ ಅದ್ರಲ್ಲಿರೋ ಕಿಕ್ಕೇ ಬೇರೆ. ಲೈ ನಿನಗೊಂದು ಕ್ವಿಸ್ ಕಣ. ಕೇಳು, ನಾನೇ ಗೆಲ್ತೀನಿ. ಬೈಕಲ್ಲಿ ಫುಲ್ ಆಗಿ ಪೆಟ್ರೋಲ್ ಇದ್ದಾಗ ಡಬಲ್ಸ್ ಹೋಗ್ಬೋದಾ? ಖಂಡಿತವಾಗ್ಲೂ ಹೋಗ್ಬೋದು. ನೀನೇ ಗೆದ್ದೆ. ನಾನೇ ಗೆದ್ದೆ. ಹಾಯ್, ಹಲೋ. ಹಾಯ್. ನಿಮ್ ಜೊತೆ ಜರ್ನಿ ಮಾಡ್ಬೇಕನ್ನಿಸ್ತದೆ. ವಾಟ್? ನಿಮ್ನ ಡ್ರಾಪ್ ಮಾಡಿದ್ರೆ ಜರ್ನಿ ಮಾಡ್ದಂಗೆ ಅಲ್ವಾ? ಅಂದ್ರೆ ನೀವು ಸಿಟಿಗೆ ಹೊಸಬ್ರಲ್ವಾ, ಅದಕ್ಕೆ. ನಾನು ಇದೀನಲ್ಲ, ನನ್ನ ಜೊತೆ ಬಸ್ಸಲ್ಲಿ ಬರ್ತೀನಿ. ಬಸ್ಸಲ್ಲಿ ಹೋಗ್ತೀರಾ? ಹೋಗಿ. ಬಸ್ಸಲ್ಲಿ ಹೋದ್ರೆ ಮಸಾಜ್ ಮಾಡ್ತಾರೆ, ಆಟೋದಲ್ಲಿ ಹೋದ್ರೆ ಮಾಲಿಶ್ ಮಾಡ್ತಾರೆ. ಅದ್ರಲ್ಲೆಲ್ಲ ನಿಮ್ಗೆ ಅಭ್ಯಾಸನೇ ಅಲ್ವಾ? ಅದ್ಯಾಕೆ ಇವ್ರಿಗೆಲ್ಲ? ಕಾಜಲ್ ಅವರೇ, ನೀವು ಹ್ಯಾಪಿಯಾಗಿ ಬೈಕ್ ಹತ್ತಿದ್ರೆ ಹಾಸ್ಟೆಲ್ ಹತ್ರ ಫ್ರೆಶ್ ಆಗಿ ಡ್ರಾಪ್ ಮಾಡ್ತೀನಿ. ಏನಂತೀರಾ? ಆ ಹುಡುಗಿನ ಬೈಕ್ ಹತ್ತಕ್ ಬಿಡ್ಬಾರ್ದು, ಹುಡುಗಿನ ಕಾಪಾಡಬೇಕು. ಐ ಆಮ್ ಕಮಿಂಗ್. ಬಾಯ್. ಅವನ ಜೊತೆ ಹೋಗಕ್ಕಿಂತ ನಡ್ಕೊಂಡು ಹೋದ್ರೆ ಫುಟ್ ಮಸಾಜ್ ಆಗುತ್ತೆ. ಚೆನ್ನಾಗಿ ಹೇಳಿದ್ರಿ. ಅವನ ಜೊತೆ ಹೋಗೋದಕ್ಕಿಂತ ನಡ್ಕೊಂಡು ಹೋದ್ರೆ ಫುಟ್ ಮಸಾಜ್ ಆದ್ರೂ ಆಗುತ್ತೆ. ಹೋಗು ಲೇ. ಫಿಗರ್ಸು ಪರ್ಸಿರೋವರೆಗೂ ಕಣೋ, ಆದ್ರೆ ಫ್ರೆಂಡ್ಸು ಪ್ರಾಣ ಇರೋವರೆಗೂ ನೀವೇನ್ ವರಿ ಆಗ್ಬೇಡಿ. ನಾನ್ ಡ್ರಾಪ್ ಮಾಡ್ತೀನಿ ನಿಮ್ಮನ್ನ. ಬನ್ನಿ, ಡ್ರಾಪ್ ಮಾಡ್ತೀನಿ. ಹೇಗ್ ಮಾಡ್ತೀಯಾ? ನಡ್ಕೊಂಡು. ನಾನು ಬಸ್ಸಲ್ಲಿ ಹೋಗ್ತೀನಿ ಬಿಡು. ಹಲೋ, ನಿಮ್ ಬ್ಯಾಡ್ ಲಕ್. ಎಲ್ಲಾರ್ಗೂ ಸುದೀಪ ಸಿಗಲ್ಲಮ್ಮ. ಏ ಲಿಫ್ಟ್ ಪ್ಲೀಸ್. ಅಲ್ವರೆಗೂ ಹೋಗ್ಬೇಕು. ಎಲ್ಲಿಗೆ? ಜಯನಗರ್. ಒಬ್ನೇನಾ? ಯಾರಾದರೂ ಇದ್ದಾರಾ? ಒಬ್ನೇ ಇದೀನಲ್ಲ. ಆದರೆ 2000. ಜಯನಗರ್ಗೆ 2000ನ? ಸುಮ್ನೆ ಇರ್ರಿ. 2000 ಕ್ಯಾಬಲ್ ಕಾಶ್ಮೀರ್ಗೆ ಹೋಗ್ಬಿಡ್ಬೋದು, ಗೊತ್ತಾ? ಒಬ್ನೇ ಕಾಶ್ಮೀರ್ಗೆ ಹೋಗಿ ಏನ್ ಮಾಡ್ತೀಯೋ? ಐಸ್ ಮೇಲ್ಗಡೆ ಹಾಕೊಂಡು ಮಲ್ಕೋತೀಯಾ? ಐಸ್ ಕ್ಯಾಂಡಿ ಮೇಲ್ ಹಾಕೊಂಡ್ ಮಲ್ಕೋತೀನೋ, ಕಟ್ಗೆ ಹಾಕಿ ಬಿಸಿ ಕಾಯಿಸ್ಕೋತೀನೋ. ನಿಂಗೆ ನೀನ್ ಆ ಟೈಪಾ? ಮತ್ತೆ ಏನ್ ಟೈಪ್ ಅನ್ಕೊಂಡೆ ಇಡಿಯಟ್? ಎಲ್ರು ನನ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂತಾರೆ. ಆದ್ರೆ ಅವ್ನು ನನ್ ಕ್ಲೋಸ್ ಎನಿಮಿ. ನಮ್ ಶತ್ರು ಆಚೆ ಅವನಾದ್ರೆ ಓಡಾಡ್ತೀವಿ, ಇಲ್ಲ ಅಂದ್ರೆ ತಪ್ಸ್ಕೊಂತೀವಿ. ಅದೂ ಇಲ್ಲ ಅಂದ್ರೆ ಓಡೋಗ್ ಬಚ್ಚಿಕೊಂತೀವಿ. ಅದೇ ನಮ್ಮವನಾದ್ರೆ ಅನ್ಭವಿಸೋದ್ ಬಿಟ್ರೆ ಬೇರೆ ಏನೂ ಮಾರ್ಗ ಇಲ್ಲ ಮಾಮ. ನೀವ್ ಇಷ್ಟ ದಿನ ರಾಡು ರೌಡಿ ತರ ಒಟ್ಟಿಗೆ ಇದ್ದೀರಾ ಅನ್ಕೊಂಡೆ, ಆದ್ರೆ ಕಳ್ಳ ಪೊಲೀಸ್ ತರ ಒಟ್ಟಿಗೆ ಇರ್ಬೇಕಾಗಿ ಬಂತಂತ ಗೊತ್ತಿರ್ಲಿಲ್ಲ. ಕಳ್ಳರಿಗೆ ಪೊಲೀಸಿಂದ ತಪ್ಸ್ಕೊಳಕ್ಕೆ ಬೇಲಿದೆ, ಓಡೋದ್ರೆ ಹಿಡಿಯಕ್ಕಾಗದೆ ಇರೋ ಪೊಲೀಸ್ ಇದ್ದಾರೆ, ದುಡ್ಡು ಕೊಟ್ರೆ ಸಾಕ್ಷಿಗಳನ್ನ ತಾರ್ ಮಾಡೋ ಲಾಯರ್ಸ್ ಇದ್ದಾರೆ. ಆದ್ರೆ ಇವನಿಂದ ತಪ್ಸ್ಕೊಳಕ್ಕೆ ಒಂದು ಆಪ್ಷನ್ ಕೂಡ ಇಲ್ಲ ಮಾಮ, ಒಂದು ಆಪ್ಷನ್ ಕೂಡ ಇಲ್ಲ. ಇಲ್ಲಿ ನಿಮ್ ಪ್ರಾಬ್ಲಮ್ ಏನಯ್ಯ? ಬೇಲ್ ಸಿಕ್ಕಿಲ್ವಾ? ಓಡಿ ಹೋಗಕ್ಕೆ ಧೈರ್ಯ ಇಲ್ವಾ? ಸಾಕ್ಷ್ಯಗಳನ್ನ ಬದಲಾಯಿಸೋ ತಲೆ ಇಲ್ವಾ? ಸೆಂಟಿಮೆಂಟ್ ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಮಾಮ. ಹೀಗಂದ್ರೆ ಆಗಲ್ ಕಣಯ್ಯ. ಗಟ್ಟಿಯಾಗಿ ಧೈರ್ಯವಾಗಿ ಹೇಳ್ಬಿಟ್ಟು ಹೋಗ್ಬೇಕು ಅಷ್ಟೇ. ಅದು ಕೂಡ ಆಗಿದೆ, ಸುಮಾರು ಸರಿ ಟ್ರೈ ಮಾಡಿದೀನಿ. ಅಷ್ಟಕ್ಕೂ ಏನಾಯ್ತಂದ್ರೆ ಬಂದ ಬಾ 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 ಅಜಯ್ ಅಜಯ್ ಅಜಯ್. ದುಡ್ಡು ಖರ್ಚು ಮಾಡೋದ್ ಬಿಟ್ಟು ಸಂಪಾದನೆ ಮಾಡಕ್ ಆಗದೆ ಇರೋ ನಿನ್ ಜೊತೆ, ಜಲ್ಸಾ ಬಿಟ್ರೆ ಸೇವಿಂಗ್ಸ್ ಮಾಡಕ್ ಬರದೇ ಇರೋ ನಿನ್ ಜೊತೆ, ಸಾಲ ಮಾಡೋದ್ ಬಿಟ್ಟು ತೀರ್ಸಕ್ ಆಗದೆ ಇರೋ ನಿನ್ ಜೊತೆ ಈ ರಾಜೇಶ್ ನಿನ್ ಜೊತೆ ಇರಲ್ಲ. ಓ ಓಕೆ ಬ್ರೋ. ಕಡೆ ಕೋರಿಕೆ ಏನಾರು ಇದೆಯಾ? ಓ ನಿನ್ ಕಡೆ ಕೋರಿಕೆನೂ ನಾನು ಹೋಗ್ಬೇಕಂತಾನೇನಾ? ಓಕೆ ಡೂಡ್ 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 ಡೂಡ್. ಕೆಲವೊಮ್ಮೆ ಕಟ್ಔಟ್ ನೋಡಿ ನಂಬೇಕು ಡೂಡ್. ನಾನು ಹೋಗ್ತೀನಿ. ಚೇಂಜ್ ಆಗಲ್ಲ. ಹಲೋ ರಾಜೇಶ್, ನಾನು ಕಂದ. ಚಿಕ್ಕಮ್ಮ. ಏನೋ ನಾನ್ ಕೇಳಿದ್ದು ನಿಜನಾ? ಅವನ ಬಿಟ್ಟು ಹೋಗ್ತಿದೀಯಾ? ಹೌದ್ ಚಿಕ್ಕಮ್ಮ, ಅವನ ಜೊತೆ ನಾನು ಇರಕ್ ಆಗಲ್ಲ. ಅದಲ್ಲ ಕಂದ, ಇನ್ನೊಂದ್ಸರಿ ಯೋಚನೆ ಮಾಡು. ಎಷ್ಟ್ ಸರಿ ಯೋಚನೆ ಮಾಡ್ದು ಅವನ ಜೊತೆ ಇರೋದು ತುಂಬಾ ಕಷ್ಟ ಚಿಕ್ಕಮ್ಮ. ನೀವಿಬ್ಬರು ನನ್ಗೆ 2 ಕಣ್ಣು ಇದ್ದಂಗೆ. ಆ 2 ಕಣ್ಣುಗಳ ಸಿದ್ಧಾಂತದಿಂದಲೇ ನಾನು ಬದುಕ್ತಾ ಇದ್ದೀನಿ. ಇವಾಗ 1 ಕಣ್ಣು ಕಿತ್ ಹಾಕಿ ನನ್ನನ್ನು 1 ಕಣ್ಣು ಚಿಕ್ಕಮ್ಮ ತರ ಮಾಡ್ತೀಯ ನೀನು? ಚಿಕ್ಕಮ್ಮ, ನಿನ್ನನ್ನು ನನ್ ಮಗ ಅಂತ ಅನ್ಕೋತಿದ್ದೀನಿ ಕಣೋ. ಮೊನ್ನೆ ಜನಗಣನ ಎಂಕ್ವೈರಿಗೋಸ್ಕರ ಬಂದವ್ರಿಗೆ ನಮ್ಮ ಹೆಸರುಗಳ ಜೊತೆ ನಿನ್ನ ಹೆಸರನ್ನು ಬರ್ಸಿದ್ದೀನಿ, ಗೊತ್ತಾ? ಚಿಕ್ಕಮ್ಮ. ಅಲ್ಲ ಕಂದ, ಅಮ್ಮ ಅಂತ 1 ಬಾರಿ ಬಾಯಿ ತುಂಬಾ ಕರಿ. ಅವನಿಲ್ದೆ ನೀನ್ ಇಡ್ತೀಯನೋ ಕಂದ, ಆದ್ರೆ ನೀವಿಬ್ರು ಇಲ್ದೆ ನನ್ಗೆ ಇರೋದಕ್ಕೆ ಆಗಲ್ಲ ಕಣೋ. ಹೋಗ್ತಿದ್ದೀನಮ್ಮ, ಇವಾಗ್ಲೇ ಹೋಗ್ತಾ ಇದ್ದೀನಿ. ಲೇ ನಾನ್ ಬರ್ತಿದ್ದೀನೋ. ಹಾಗೆ ಫ್ರೆಂಡ್ ಮೇಲಿರೋ ಕೋಪನ ಚಿಕ್ಕಮ್ಮನ ಸೆಂಟಿಮೆಂಟ್ ಜೊತೆ ಓಡಾಡಕ್ಕಾಗ. ಹಲೋ, ಕಷ್ಟ ಹಂಚ್ಕೊಳಕ್ಕೂ ಯಾರು ಇಲ್ಲ, ಅಟ್ಲೀಸ್ಟ್ ಸಮಾಧಾನ ಮಾಡಕ್ಕೂ ಯಾರು ಇಲ್ವಾ? ಅಮ್ಮ ನೋಡ್ಬೇಕು, ನಿಂದು ಅಪ್ಪ ನೋಡ್ಬೇಕು.
ಹಾಯ್. ಎಲ್ಲಿಗೆ ಹೋಗ್ತಿದ್ದೀರಾ? ಆಕ್ಚುಲಿ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಫ್ರೆಂಡ್ ಬರ್ತೀನಿ ಅಂದವಳೆ. ಹುಡುಗಿರು ಶಾಪಿಂಗ್ ಹೋಗ್ತಾರೇನ್ರಿ? ವಾಟ್ ಡು ಯು ಮೀನ್? ನೀವು ಇಷ್ಟು ಕಷ್ಟಪಟ್ಟು ಬ್ಯೂಟಿ ಕೇರ್ ಯಾಕೆ ತಗೋತೀರಾ? ಚೆನ್ನಾಗಿ ಕಾಣಿಸಕ್ಕೆ ಅಲ್ಲ, ಹುಡುಗರನ್ನ ಇಂಪ್ರೆಸ್ ಮಾಡಕ್ಕೆ. ಬುಲ್ಶಿಟ್. ಸರಿ, ನೀವು ಮಲ್ಕೊಳ್ಳೋವಾಗ ಚೆನ್ನಾಗಿ ರೆಡಿ ಆಗ್ತೀರಾ? ಇಲ್ಲ. ಹಾಸ್ಟೆಲ್ನಲ್ಲಿ ಇದ್ದಾಗ ಚೆನ್ನಾಗಿ ರೆಡಿ ಆಗಿದ್ದೀರಾ? ಅದಕ್ಕೂ ಇದಕ್ಕೂ ಲಿಂಕ್ ಏನು? ಮತ್ತೆ ಹೊರಗಡೆ ಬಂದಾಗಲೇ ನೀಟಾಗಿ ರೆಡಿ ಆಗಿ ಯಾಕೆ ಬರ್ತಿದ್ದೀರಾ? ಸಾರಿ, ಅದೇ ನೀವು ಹೊರಗಡೆ ಬಂದಾಗಲೇ ಯಾಕೆ ಚೆನ್ನಾಗಿ ರೆಡಿ ಆಗ್ತಿರೋ ನಾನು ಹೇಳ. ಹುಡುಗಿರು ರೆಡಿ ಆಗೋದು ಹುಡುಗರನ್ನ ಇಂಪ್ರೆಸ್ ಮಾಡೋಕ್ಕೆ. ನೇಲ್ ಪಾಲಿಶಿಂದ ಲಿಪ್ಸ್ಟಿಕ್ವರೆಗೂ, ಹೇರ್ ಪಿನ್ನಿಂದ ಹ್ಯಾಂಡ್ ಬ್ಯಾಗ್ವರೆಗೂ ನೀವು ಇಷ್ಟಪಟ್ಟು ಕೋರೋದು ಹುಡುಗರಿಗೋಸ್ಕರನೇ. ಹಾಗಂತ ಹುಡುಗರು ಇಂಪ್ರೆಸ್ ಆಗಿ ನಿಮ್ಮ ಕಡೆ ನೋಡಿದ್ರೆ ಕುತ್ತಾ ಸಾಲ ಕೇಸೆ ದೇಕ್ರೆ ಅಂತೀರ. ನೋಡಿಲ್ಲ ಅಂದ್ರೆ ಕುತ್ತಾ ಸಾಲ ನೈ ದೇಕ್ರೆ ಅಂತ ಐಸೆ ಬೋಲ್ತೆ. ಅದಕ್ಕೆ ಶಾಪಿಂಗ್ಗೆ ಹುಡುಗಿರಿಗಿಂತ ಹುಡುಗರ ಜೊತೆ ಹೋದ್ರೇನೆ ಬೆಟರ್. ಏನಂತೀರಾ? ನೀವು ಜಾಬ್ ಬಿಟ್ಬಿಟ್ಟು ಹುಡುಗಿರನ್ನ ಹೇಗೆ ಫ್ಲರ್ಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಕ್ಲಾಸಸ್ ತಗೊಂಡ್ರೆ ಬೆಟರ್ ಅಂತ. ಅಂದ್ರೆ ನಾನು ಹೇಳೋದು ನಿಜ ಅಲ್ಲ ಅಂತೀರಾ? ನಿಜನೇ ಮಹಾಪ್ರಭು, ನಡೀರಿ. ಐಸೆ ಬೋಲ್ನಾ. ಅಜಯ್ ಅವ್ರೆ, ಹುಡುಗರನ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದ್ಸಾರಿ ಸ್ಮೈಲ್ ಮಾಡಿ. ಇಂಥ ಸ್ಮೈಲ್ ಒಂದ್ ಕೊಟ್ರೆ ಹುಡುಗರೇನ್ರಿ ಈ ಗೊಂಬೆನೂ ಬಿದ್ದೋಗುತ್ತೆ. ನೀವು ತುಂಬಾ ಓವರ್ ಆಗಿ ಹೇಳ್ತಿದ್ದೀರಾ. ನೀವು ಹೋಗಿ ಸೆಲೆಕ್ಟ್ ಮಾಡ್ಕೊಡಿ. ಏನ್ ಸರ್ ಅಂತ ಹುಡುಕ್ತಾನೆ ಇದೀರಾ? ಇದೇನ್ರಿ ಇಷ್ಟೊಂದು ಚೀಪ್ ಆಗಿದಾವೆ? ಕಾಸ್ಟ್ಲಿ ಶರ್ಟ್ಸ್ ಏನಿಲ್ವಾ? ಅದೇನಿದೆ ಸರ್, ಈ ಶರ್ಟನ್ನೇ ಕಾಸ್ಟ್ಲಿ ಮಾಡ್ಬೋದು. ಅದೇಗೆ? ಈ ಚೀಪ್ ತುಂಡನ್ನ ತೆಗೆದು ಕಾಸ್ಟ್ಲಿ ತುಂಡನ್ನ ತೆಗಲಾಕೋದೆ. ರೀ, ನಿಮ್ ಸೆಲೆಕ್ಷನ್ ಆಯ್ತೇನ್ರಿ? ಅಜಯ್, ಚೆನ್ನಾಗಿದೆ. ಇದು ಓ ಸೂಪರ್. ಇದು ದಿಸ್ ಒನ್ ಓಕೆ. ಇದು ನೋಡಿ, ಟ್ರೈ ಮಾಡಿ. ಸೂಪರ್. ಇವೆಲ್ಲ ನಿಮ್ಗೇನಾ ಇಲ್ಲ ಯಾವ್ದಾದ್ರು ಅನಾಥ ಮಕ್ಕಳಿಗೆ ಡೊನೇಟ್ ಏನಾದ್ರು ಮಾಡ್ತಿದ್ದೀರಾ? ನೋಡಿ, ಮಾಡ್ಬೇಕು ನಾವು. ಇವರು ಸಾಮಾನ್ಯದವರಲ್ಲ, ಒಳ್ಳೆ ಒಳ್ಳೆ ಕಾಸ್ಟ್ಲಿ ಬಟ್ಟೆ ತಗೊಂಡಿದ್ದಾರೆ. ಏನ್ ಸರ್ ಅಂತ ಹುಡುಕ್ತಾನೆ ಇದೀರಾ? ಜೇಬುಗಳು ಕಾಣಿಸ್ತಿಲ್ಲ. ಅಯ್ಯೋ, ನೀವು ದುಡ್ಡಿಲ್ದಿರೋ ಕ್ಯಾಟಗಿರಿನಾ? ಚೆನ್ನಾಗಿ ಕ್ಯಾಚ್ ಮಾಡಿದಿರಲ್ರಿ. ನೀವು ಬಂದಿರೋದು ಫಸ್ಟ್ ಟೈಮ್ ರೀ, ಆದ್ರೆ ಕಾಲೇಜ್ ಅವ್ರನ್ನ ಬರ್ತಾನೆ ಇರ್ತಾರೆ ಇಲ್ಲಿಗೆ ಹುಡುಗಿರ್ನ ಹಾಕೊಂಡು. ಕಮ್ ಆನ್ ಅಜಯ್, ಡೋಂಟ್ ವರಿ, ಐ ಹ್ಯಾವ್ ಇಟ್. ಅಬ್ಬಾ, ಐ ಹ್ಯಾವ್ ಇಟ್ ಅಂತವ್ರೆ, ಕೊಡೋ ಬೇಗ. ಅಯ್ಯೋ, ತುಂಬಾ ಭಾರ ಇದೆ ರೀ. ಜೋಬುಗಳು ಖಾಲಿ ಇದೆವಲ್ಲ, ನಾನು ಇಟ್ಕೋತೀನಿ ಬಿಡಿ. ವೆಲ್ಕಮ್ ಸರ್. ಹಾಯ್, ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ಕೂತ್ಕೋ. ಕಾಜಲ್, ಏನ್ ತಗೋತಿ ಹೇಳು? ಇಲ್ಲೆಲ್ಲ ಸ್ವೀಟ್ ಆಗಿರುತ್ತೆ ನಿನ್ ತರನೇ. ನಿನ್ಗೆ ಏನ್ ಇಷ್ಟ ಆಗುತ್ತೋ ನನ್ಗೂ ಅದೇ ಇಷ್ಟ. ನೋಡು ಕಾಜಲ್, ನಿನಗೆ ಇಷ್ಟ ಇರೋದು ನೀನ್ ತಿಂದ್ರೆ ಆನಂದ, ನನಗೆ ಇಷ್ಟ ಇರೋದು ನೀನ್ ತಿನ್ನೋದು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಈ ಅಡ್ಜಸ್ಟ್ ಮಾಡ್ಕೊಳ್ಳೋದು ಏನ್ ಬೇಡ, ನಿನ್ಗೆ ಇಷ್ಟ ಬಂದಿದ್ದು ತಿನ್ನು. ಅಜಯ್, ನಿನ್ ಪಾಲಿಸಿ ನೋಡಿದ್ರೆ ಮುದ್ದಾಗಿರುತ್ತೆ, ಆಟಿಟ್ಯೂಡ್ ನೋಡಿದ್ರೆ ಭಯ ಆಗುತ್ತೆ. ಬಿಲ್ಲ ಅಲ್ಲ, ಟಿಪ್ಸು. ಬಿಲ್ ಅಕೌಂಟಲ್ಲಿ ಬರ್ಕೋತಾರೆ. ಟಿಪ್ಪ? ನಿಂಗೆ ದುಡ್ಡಂದ್ರೆ ಇಷ್ಟ ಇಲ್ವಾ, ಅಸಹ್ಯನಾ? ಎರಡೂ ಅಲ್ಲ. ನಾನಂದ್ರೆ ನನಗಿಷ್ಟ. ನನ್ನ ಹ್ಯಾಪಿಯಾಗಿ ನೋಡ್ಕೊಳ್ಳೋ ದುಡ್ಡಂದ್ರೆ ತುಂಬಾ ಇಷ್ಟ. ಅದಕ್ಕೆ ನೀನಂದ್ರೆ ನಂಗೆ ಇಷ್ಟ. ವಾಟ್? ಏನಿಲ್ಲ. ಹೋಗಲ್ವಾ? ಏನೋ ರಜನಿಕಾಂತ, ಕೈಯಲ್ಲಿ ಒಂದು ರೂಪಾಯಿ ಇಲ್ಲ. ಬಡ್ಡಿಗೋಸ್ಕರ ಗೌಡ ಫೋನ್ ಮಾಡಿ ನಮ್ಮ ಪರಿಸ್ಥಿತಿ ಏನೋ. ಮಾಡ್ದಾಗ ನೋಡ್ಕೊಳ್ಳೋಣ ಬಿಡೋ. ಕಿತ್ತೋದ್ ಭಯ ಹಾಕೊಂಡು ತೋದನಲ್ವೋ ಗೌಡ? ಅವನೇ ಫೋನ್ ಮಾಡ್ತಾ ಇರೋದು. ನಾನೇ ಗೌಡ ಮಾತಾಡ್ತಾ ಇದ್ದೀನಿ. ನಾನೇ ಅಜಯ್ ಕೇಳ್ತಿದ್ದೀನಿ. ಇಲ್ಲಿ ನೀವು ಸಾಲ ತಗೊಂಡು ತಿಂಗಳಾಯ್ತು, ಬಡ್ಡಿ ಇಲ್ಲಿ. ಬಡ್ಡಿ ನಾಳೆ ಕೊಟ್ಬಿಡ್ತೀನಣ್ಣ. ಈ ತಿಂಗಳು ಇವತ್ತಿಗೆ ಮುಗಿಯುತ್ತೆ, ನಾಳೆಯಿಂದ ಇನ್ನೊಂದು ತಿಂಗಳು ಶುರು ಆಗುತ್ತೆ. ಈ ತಿಂಗಳು ದುಡ್ಡು ಈ ತಿಂಗಳೇ ಕೊಡಬೇಕು. ಈ ಗೌಡ ಮಾಡೋ ಕೆಲಸದಲ್ಲೇ ಅಲ್ಲ, ಹೇಳೋ ಮಾತಲ್ಲಿ ಕೂಡ ಲಾಜಿಕ್ ಇರುತ್ತೆ. ನಿಮ್ ಲಾಜಿಕ್ ಬಗ್ಗೆ ಗೊತ್ತಲ್ವಾ ಅಣ್ಣ? ನನಗೆ ಕ್ಯಾಶ್ ಬೇಕು, ಕಹಾನಿ ಹೇಳ್ಬೇಡ. ಇವಾಗ ಅಂದ್ರೆ ಫೋನಲ್ಲಿ ಕೊಡಕ್ ಆಗಲ್ವಲ್ಲ ಅಣ್ಣ. ಹೋಗ್ಲಿ, ನಿಮ್ಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಇದೆಯಾ? ನನ್ನ ಮನೇಲಿ ಬ್ಯಾಂಕ್ ಇದೆ, ಇಂಟರ್ನೆಟ್ ಇಲ್ಲ. ಹೋಗ್ಲಿ, ನೀವು ಬರ್ತೀರಾ ನಾನು ಬರ್ಲಾ? ನೀನ್ ಬಂದ್ರೆ ತಗೋತೀನಿ, ನಾನ್ ಬಂದ್ರೆ ಕಿತ್ಕೋತೀನಿ. ನೀವು ಬಂದ್ರೆ ಕಿತ್ಕೊಳ್ದಂಗೆ, ನಾನ್ ಬಂದ್ರೆ ತಗೊಳ್ದಂಗೆ ಸೆಂಟ್ರಲ್ ಫುಡ್ ಕೋರ್ಟ್ ಹತ್ರ ಸಿಗೋಣ. ಫುಡ್ ಕೋರ್ಟ್ ಓಕೆನೇನಾ? ಓಕೆ ಅಣ್ಣ, ಫುಡ್ ಕೋರ್ಟ್ ಹತ್ರ ಸಿಗೋಣ.
ಏನ್ ಮನುಷ್ಯನೋ ನೀನು. ಓದಿಲ್ದಿರೋ ಸನ್ಯಾಸಿ ಅವನು. ಇದ್ರ ಮೇಲೆ ತುಳ್ಕೊಂಡು ಹೋದ್ನಲ್ಲ, ಓದಿಲ್ದಿರೋ ಸನ್ಯಾಸಿ ಅವನು. ಏನ್ ಅಂದ್ಕೋಬೇಡ. ಪರವಾಗಿಲ್ಲ ಸರ್. ಸಾರಿ ಚಿನ್ನ. ಏನೋನ ಅವನು ಸಾರಿ ಹೇಳ್ಬಿಟ್ಟು ನಮಗ್ ಬೈಯೋದು. ಅದೇ ನಮ್ಮನ್ನ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಅಂದ್ಕೋ, ನಾವೇನಂತೀವಿ? ಕೈ ಮುರ್ದಾಕ್ತೀವಣ್ಣ. ಮತ್ತೆ ನಾವೇ ಡಿಸ್ಟರ್ಬ್ ಮಾಡಿ ನಾವ್ ಹೇಗ್ ಹೊಡಿತೀವೋ, ಲೇ ಅವ್ರವ್ರ ಕೆಲಸ ಅವ್ರಿಗೆ ದೇವ್ರ ಸಮ. ಬನ್ನಿ ಅಣ್ಣ, ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಅಣ್ಣ. ನಮಸ್ಕಾರ. ಕೂತ್ಕೊಳ್ಳಿ. ಬನ್ನಿ ನಮಸ್ತೆ. ಕೂತ್ಕೊಳ್ಳಿ. ನಮಸ್ತೆ. ಕೂತ್ಕೊಳ್ಳಿ. ಹೇ ನೀವೆಲ್ಲ ಅಲ್ಲಿ ಕೂತ್ಕೊಳ್ಳಿ, ಏನ್ ಬೇಕಾದ್ರೂ ಆರ್ಡರ್ ಮಾಡ್ಕೊಳ್ಳಿ. ಅಣ್ಣ ನಿಮ್ ಫುಡ್ ಏನಾರು ಆರ್ಡರ್ ಮಾಡ್ಲಾ? ಆಗ್ಲಿ ತಮ್ಮ. ಏಯ್ ಎಷ್ಟೊತ್ತ ಬರಬೇಕ? ಬರ್ತೇನೆ ಬಿಡು. ಎಷ್ಟೊತ್ತಾಯ್ತು ಬಂದು? ಅರೆ. ಅಣ್ಣ ತಗೊಳ್ಳಿ ನಿಮ್ಗೆ. ತುಂಬಾ ಚೆನ್ನಾಗಿದೆ. ಏನೋ ಇದು? ಹೇಗೆ ತಿನ್ನಬೇಕು ಇದನ್ನ? ಇದೇನಿದು? ರೊಟ್ಟಿಗೆ ಹಸಿ ತರಕಾರಿ ಹಾಕಿದಾನೆ. ಇದು ಪೇಷಂಟ್ ಫುಡ್ ಕಣೋ. ಕರಿ ಇಲ್ವಾ? ಅಟ್ಲೀಸ್ಟ್ ಚಾಯ್ನಾದ್ರೂ ಕೊಡುಗುರು ಇದ್ರಲ್ಲಿ ಹಾಕೊಂಡು ತಿನ್ನಕ್ಕೆ. ಹೇಗೆ ತಿನ್ಬೇಕು? ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ತಿನ್ರಿ ತಿನ್ರಿ. ಅಣ್ಣ ಹೇಗಿದೆ ಅಣ್ಣ? ಚೆನ್ನಾಗಿದೆ. ಪೂರ್ತಿಯಾಗಿ ತಿಂದ್ಮೇಲೆ ಹೇಳ್ತೀನಿ. ಅಂದ್ರೆ ಯಾವಾಗ್ಲೂ ದಂಧದಲ್ಲಿ ಬಿಸಿ ಇರೋ ನಿಮ್ಗೆ ಫುಡ್ ಬಗ್ಗೆ ಗಮನನೇ ಇಲ್ಲ ಅಣ್ಣ. ಲಂಚ್ ಟೈಮ್ ಆಯ್ತು ಅಲ್ವಾ, ಅದಕ್ಕೆ ಕರೆದೆ ಅಣ್ಣ. ಅಣ್ಣ ಇಂಟ್ರೆಸ್ಟು ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಣ್ಣ. ಅಣ್ಣ ಯಾವಾಗ ನೋಡಿದ್ರು ಕೆಲ್ಸದ ಮೇಲೆ ಇರ್ತೀರ ಹೊರತು ಹೆಲ್ತ್ ಬಗ್ಗೆ ಕೇರೆ ಮಾಡ್ತಿಲ್ಲ ಅಣ್ಣ. ಟೈಮ್ಗೆ ತಿನ್ಬೇಕು, ಅದರಲ್ಲೂ ಬಿಸಿಲು ಕಾಟ. ತಿನ್ನಿ ತಿನ್ನಿ. ನೀನು ಕೂಡ ತಿನ್ನು. ನೀವು ತಿನ್ರಯ್ಯ. ಏನಾಯ್ತು? ಚೀಚಿ ಚೀಚಿ 10 ಜನಕ್ಕೆ ಕೆಲಸ ಕೊಟ್ಟು 100 ಜನಕ್ಕೆ ಊಟ ಹಾಕೋ ದೊಡ್ಡವರು ನಮ್ ಕೈಯಲ್ಲಿ ಬಿಲ್ ಕಟ್ಟಿಸ್ತಾರೇನೋ? ಅವರೇ ಕಟ್ಬಿಡ್ತಾರೆ ಕಣೋ. ಬರ್ತೀವಿ ಸರ್. ಬರ್ತೀವಣ್ಣ. ಬಾಯ್ ಬಾಯ್ ಬಾಯ್. ನೀವು ತಿನ್ನಿ. ನೆಕ್ಸ್ಟ್ ಮಂತ್ ಗ್ಯಾರಂಟಿ ಅಣ್ಣ. ಬರ್ತೀನಿ ಅಣ್ಣ. ಏನಾಯ್ತು? ಲೇ ಇರೋ ಮಾತ್ರ ತಿನ್ನಿ, ಹೊಸದಾಗಿ ಆರ್ಡರ್ ಮಾಡಬೇಡಿ. ಬಿಲ್ ನಾವು ಕಟ್ಬೇಕಣ. ಬಾಗಲ್ ತೆಗಿಯಕ್ಕೆ ಯಾಕೆ ಇಷ್ಟೊಂದು ಲೇಟ್ ಆಗಿದೆ? ಏನೋ ಪವನ್, ಡೈರೆಕ್ಟ್ ಆಗಿ ಮನೆಗೆ ಬಂದಿದೀಯಾ? ಮನೆಯಲ್ಲಾದ್ರೆ ಈಸಿಯಾಗಿ ಇಂಟ್ರಾಕ್ಟ್ ಆಗ್ಬೋದಂತ. ಅರೇನೊಂದು ದಾಳಿಂಬೆ ನೈಟಿಲಿ 9 ತರ ಇದೆಯಾ, ಕಚ್ಕೊಂಡು ತಿನ್ನಾನ ಅನ್ಸುತ್ತೆ. ಏನಾದ್ರೂ ಇದ್ರೆ ನಾಳೆ ಆಫೀಸ್ನಲ್ಲಿ ನೋಡ್ಕೊಳ್ಳೋಣ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರೋದಿಲ್ಲ. ಹೋಗು. ಈ ಸೊಸೈಟಿ ಏನಾದ್ರೂ ಅನ್ನುತ್ತೆ ಅಂತ ಭಯಪಡಕ್ಕೆ ನಾವೇನು ಟೀನೇಜರ್ಸ್ ಅಲ್ಲ. ಓಪನ್ ಮಾತಾಡ್ಕೊಳ್ಳೋಣ. ಮೊದಲು ನೀನು ಎಸ್ ಸಾಕು. ನೋ ಅಂದ್ರೆ ರಿವೆಂಜ್ ಅಲ್ಲಿ ರೇಪ್. ರೇಪಾ? ಅಯ್ಯೋ ನನ್ಗೆ ಭಯ ಆಗ್ತಿದೆ. ಹೌದೇ ಹುಡುಗಿ? ಲೇ, ಈ ಕ್ಷಣದಿಂದ ನೀನು ಗಂಡನಾಗಿರೋದಕ್ಕೆ ಚಾನ್ಸೇ ಕೊಡೋದಿಲ್ಲ. ನಾಯಿ ನನ್ ಮಗ. ಲೇ, ನನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ ಒಂದು ಬಿಟ್ಟು. ಏನದು? ನಾನು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್, ಗೊತ್ತಾ? ಪವನ್, ಪವನ್, ಇವತ್ತು ಆಫೀಸ್ಗೆ ಯಾಕೆ ಬಂದಿಲ್ಲ? ಇವತ್ತು ಉಪ್ಪಿಟ್ಟು ತಿನ್ಬೇಕನ್ನಿಸ್ತು, ಅದಕ್ಕೆ ಬಂದಿಲ್ಲ. ಉಪ್ಪಿಟ್ಟು ತಿನ್ಬೇಕಂದ್ರೆ ಆಫೀಸ್ಗೆ ಬರಲ್ವಾ? ಬೆಳಗ್ಗೆಯಿಂದ ಉಪ್ಪಿಟ್ಟು ತಯಾರು ಮಾಡೋದು ಕಲ್ತ್ಕೊಂಡು ಕರೆಕ್ಟಾಗಿ ಮಾಡೋ ಅಷ್ಟರಲ್ಲಿ ನೋಡು ಈ ಟೈಮ್ ಆಯ್ತು. ಹೋಗ್ಲಿ ಬಿಡು, ನಾಳೆ ಬರ್ತೀಯಾ? ಬರೋದಿಲ್ಲ. ಯಾಕೆ? ನಾಳೆ ಹೆಸರುಬೇಳೆ ಉಪ್ಪಿಟ್ಟು ತಿನ್ಬೇಕು. ಮತ್ತೆ ನಾಡಿದ್ದು? ನನ್ನ ಆಫೀಸು ನನ್ನ ಇಷ್ಟ, ನಾನು ಬರಲ್ಲ. ಆದ್ರೂ ನಿನಗೆ ರೀಸನ್ ಹೇಳ್ಬೇಕಾಗಿಲ್ಲ ಹೇಮಾ. ಪವನ್, ನೀನು ಚಿಕ್ಕ ಮಗು ತರ ನಾಟಕ ಮಾಡ್ತಿದ್ದೀಯಾ. ಆಫೀಸ್ಗೆ ಹೋಗೋಣ ಬಾ. ಯಾವ ಮುಖ ಇಟ್ಕೊಂಡು ಆಫೀಸ್ಗೆ ಬರ್ತಾನೆ? ಅಷ್ಟೊಂದೆಲ್ಲ ಆದ್ಮೇಲೂ ಆಫೀಸ್ಗೆ ಬರಕ್ಕೆ ಅವ್ರೇನ್ ಮನುಷ್ಯ ಅನ್ಕೊಂಡಿದ್ದೀರಾ, ಇನ್ನೇನಾದ್ರೂ ಅನ್ಕೊಂಡಿದ್ದೀರಾ? ನೋಡಿ ಹೇಮಾ, ನಮ್ನ ಇಷ್ಟಪಡೋರ ಹತ್ರ ಕೆಲಸ ಮಾಡೋದು ಆನಂದ, ಇಷ್ಟಪಡದೆ ಇರೋರ ಹತ್ರ ಕೆಲಸ ಮಾಡೋದು ಅವಸರ. ನಮ್ನ ಇಷ್ಟಪಡೋರು ಇಷ್ಟ ಇಲ್ದಿರೋ ಜಾಗದಲ್ಲಿ ಕೆಲಸ ಮಾಡೋದು ನರಕ. 20 ವರ್ಷಕ್ಕೆ ಹುಡುಗಿರ ಹಿಂದೆ ಬೀಳೋ ಈ ಕಾಲದಲ್ಲಿ 60 ಬಂದ್ರು 40 ಎಷ್ಟೋ ಅಷ್ಟು ಏಜ್ ಆದ್ರೂ ಕಣ್ಣೆತ್ತಿ ಕೂಡ ನೋಡಿಲ್ಲ ಅಂದ್ರೆ ಅವ್ರಿಗೆ ಸೈಟ್ ಅಂತಲ್ಲ, ಸ್ಟ್ರೆಂತ್. ಒಂದು ಹುಡುಗಿನೂ ಮುಟ್ಟಿಲ್ಲ ಅಂದ್ರೆ ನಾಟಿಲ್ಲ ಅಂತಲ್ಲ, ಮಿಂಗಲ್ ಆಗದೆ. ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಟ್ಯಾಮಿನಾ ಇಲ್ಲ ಅಂತಲ್ಲ, ನಿನ್ನಷ್ಟು ರೇಂಜ್ ಹುಡುಗಿ ಸಿಗ್ಲಿಲ್ಲ ಅಂತ.
ಅವ್ರಿಗೆ ಬೇಕಿರೋ ಹುಡುಗಿ ಮ್ಯಾನುಫ್ಯಾಕ್ಚರ್ ಆಗಿಲ್ಲ ಅಂತ ಮೂಡಿ ಆಗಿರೋ ಟೈಮಲ್ಲಿ ನಿನ್ನ ನೋಡಿ ಮೋದಿಯಾಗಿ ಇರಬಾರ್ದು ಅಂತ ಅನ್ಕೊಂಡವ್ರೆ. ಮ್ಯಾರೇಜ್ ಮಾಡ್ಕೋಬೇಕು ಅಂದ್ರೆ ನೀನೇನ್ ಮಾಡ್ದೆ? ಧಿಕ್ಕಾರ ಮಾಡ್ದೆ, ಅಸಹ್ಯ ಪಟ್ಟೆ. ಬಲಾತ್ಕಾರ ಮಾಡ್ಬೇಕು ಅಂತ ಬಂದವನ್ನ ಬುರುಡೆ ಹೊಡೆದಾಕಿದ್ಯಾ. ಇನ್ ಸಾಕು ಸಾಕು. ಅಳೋ ಮನಸ್ಸು ನನಗಿದ್ರು ಸಮಾಧಾನ ಮಾಡೋಕ್ಕೆ ನನಗೆ ಯಾರೂ ಇಲ್ಲ. ಹಾಗನ್ಬೇಡಿ ಸರ್. ಒಬ್ಬ ಮನುಷ್ಯನಿಗೆ ಕಷ್ಟ ಬಂದಾಗ ಹೆಗಲ್ ತಟ್ಟಿ ಧೈರ್ಯ ಹೇಳಕ್ಕೆ, ಕೈ ಕೊಟ್ಟು ಮೇಲೆ ಎತ್ತಕ್ಕೆ, ಎದೆ ಮೇಲೆ ಹಾಕೊಂಡು ಸಮಾಧಾನ ಮಾಡಕ್ಕೆ ಯಾರೊಬ್ರು ಇರ್ತಾರೆ ಸರ್. ನಾನಿದ್ದೀನಿ ಪವನ್, ನಾನಿದ್ದೀನಿ, ನಿನ್ಗೆ ನಾನಿದ್ದೀನಿ. ಅಜಯ್. ಅಮ್ಮ, ನೀನೇನು ಹೇಳ್ತೀಯೋ ನನಗೆ ಗೊತ್ತು. ಅದಕ್ಕೆ ಅದರ ಮುಂಚೆ ನಾನೇ ಒಂದು ವಿಷಯ ನಿನ್ಗೆ ಹೇಳ್ತೀನಿ. ಸ್ಪ್ಯಾನಿಷಲ್ಲಿ ಒಂದು ಗಾದೆ ಇದೆ ಅಮ್ಮ, ಯುದ್ಧ ಮಾಡೋಕ್ಕಾಗ್ಲಿ ಮದುವೆ ಆಗೋಕ್ಕಾಗ್ಲಿ ಯಾರಿಗೂ ಸಲಹೆ ಕೊಡಬಾರ್ದು ಅಂತ ಹೇಳ್ತಾರೆ. ಯುದ್ಧದಲ್ಲಿ ಕತ್ತಿ ಎದುರುಗಡೆ ಇರೋರು ಸತ್ರೆ, ಮದುವೆದಲ್ಲಿ ನಮ್ಮ ಕತ್ತಿಗೆ ನಾವೇ ಸಾಯ್ತೀವಿ. ಈಗ ನಾನು ಹೇಳೋದು ಕೇಳ್ತೀಯಾ? ನಾನ್ ಫೋನ್ ಮಾಡಿದ್ದು ಮದ್ವೆ ಮಾಡ್ಕೊ ಅಂತ ಹೇಳಕ್ಕೆ ಅಲ್ಲ ಕಣೋ. ನಿನ್ನ ನೋಡಿ 2 ವರ್ಷ ಆಯ್ತು, ಒಂದು ಬಾರಿ ಬಂದು ಕಾಣಿಸ್ಕೊಂಡು ಹೋಗ್ತೀಯಾ ಅಂತ ಹೇಳಕ್ಕೆ. ಅಯ್ಯಯ್ಯೋ, ನಾನು ಬಂದ್ರೆ ಬಲವಂತವಾಗಿ ನನ್ನ ಕುತ್ತಿಗೆಗೆ ಹೆಂಡ್ತಿನ ತಗೊಳಾಕ್ತೀರಾ? ಅದು ನಿನ್ ಮದುವೆ, ನಿನ್ ಲೈಫು. ನಿನ್ಗೆ ಇಷ್ಟ ಬಂದಾಗ ಮಾಡ್ಕೊ. ಇನ್ಯಾವಾಗ್ಲೂ ನನ್ನ ಬಾಯಲ್ಲಿ ಮದುವೆ ಅಂತ ಮಾತೇ ಬರೋದಿಲ್ಲ. ನೀನ್ ಅಷ್ಟು ಸ್ಟ್ರಾಂಗ್ ಆಗಿ ಮಾತು ಕೊಟ್ರೆ ಅರ್ಜೆಂಟಾಗಿ ಹೊಡ್ತೀನಮ್ಮ. ಸರಿ. ಲಗೇಜ್ ಎತ್ಕೊಂಡು ಎಲ್ಗೆ ಹೋಗ್ತಾ ಇದೆಯೋ? ಎಲ್ಲಿಗೆ ಹೊರಡ್ತಾ ಇದೆಯೋ? ಊರ್ಗ್ ಹೋಗ್ತೀನಿ. ಆ ಗೌಡನ್ ಬಡ್ಡಿ ದುಡ್ಡು ನೆಕ್ಸ್ಟ್ ಸಂಡೇ ಕೊಡ್ತೀನಿ ಅಂತ ಹೇಳಿದ್ಯಾ? ಆ ನೆಕ್ಸ್ಟ್ ಸಂಡೇ ನಾಳೆನೆ? ನೆಕ್ಸ್ಟ್ ಸಂಡೇ ಕೊಡ್ತೀನಿ ಅಂತ ಹೇಳು. ಕೇಳ್ಸಿಲ್ವಾ? ಸಮಯ ಕೊಡಕ್ ಅವನೇನ್ ಲಾಯರ್ ಅಲ್ಲಗ, ಕಿಲ್ಲರು. ಇಬ್ರು ಮರ್ಡರ್ ಮಾಡಾಕ್ತಾನೆ. ಆದ್ರೆ ಆಗ್ಬಿಡು. ಜೋಕ್ಸ್ ಮಾಡ್ಬೇಡ. ಶ್ಯೂರಿಟಿ ಆಗಿರೋದು ನಾನ್ ಕಣೋ. ಹೋದ್ರೆ ನನ್ ಪ್ರಾಣ ಹೋಗುತ್ತೋ. ಆದ್ರೂ ಹೇಳ್ಬೇಕಾದ್ರೆ ನನ್ಗೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಮ್ಯಾನೇಜ್ ಮಾಡೋ. ಹೇಳ್ದೆ ಹೆಂಗ್ ಹೋಗ್ತೀಯಾ? ಕಾಮಿಡಿ ಮಾಡ್ಬೇಡ್ವೋ. ನನ್ನ ಕರ್ಕೊಂಡು ಹೋಗೋ. ಲೇ ಮ್ಯಾನೇಜ್ ಮಾಡ್ತೀನೋ? ಮ್ಯಾನೇಜ್ ಮಾಡ್ತೀನಿ. ಅಲ್ಲ ಗೌಡ್ರಣ್ಣ, ಇಂಟ್ರೆಸ್ಟ್ ಕೊಡೋದಕ್ಕೆ ಫೋನ್ ಮಾಡಿದ್ಯಾ ತಮ್ಮ? ಇಂಟ್ರೆಸ್ಟಿಂಗ್ ನ್ಯೂಸ್ ಹೇಳಕ್ ಮಾಡಿದೀನಣ್ಣ. ನಮ್ಮವ್ನ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ವಾ ನಾಳೆ. ಈ ಸಂಡೇ ಆಗಲ್ಲ, ಬರೋ ಸಂಡೇ ಕೊಡ್ತೀನಿ ಅಂತ ಹೇಳಿ ಊರ್ಗ್ ಹೋಗ್ತಾ ಇದೀನಣ್ಣ. ಅವನಿಲ್ಲಿ ಹೋಗೋನೆ ಚಾಂಡಲ್ ಇದಾನಣ್ಣ. ಎಲ್ಲಿಗೆ? ಗೌಡಣ್ಣ ನಿನ್ನ ಕರೆಯಕತ್ತಾನ್ಲೇ. ಬರಲ್ಲ ಅಂದ್ರೆ ಗಾಡಿಯಲ್ಲಿ ಹಾಕೊಂಡು ಬಾ ಅಂದ. ಅಣ್ಣ, ಇವನು ಬಾ ಅಂತ ಕರ್ದ, ಇವನು ಒಬ್ಬೊಬ್ಬನು ಹೊಡೆದಾಗ್ಬಿಡ್ತಾನಣ್ಣ. ಒಂದ್ಸಲ ಫೋನ್ ಅವನು ಕೊಡು. ನಾನಾ? ಅಣ್ಣ ನಿಂಗೆ ಫೋನ್ ಕೊಡು ಅಂತ ಹೇಳ್ದ. ಹಲೋ, ದುಡ್ಡು ಬೇಕಾದ್ರೆ ನನ್ನ ಹತ್ರ ಬಂದೆ, ತಿರುಗಿ ಕೊಡು ಅಂದಾಗ ಬರಲ್ಲ ಅಂದ್ರೆ ತಪ್ಪಲ್ವ ತಮ್ಮ? ನಾನು ಊರಿಗೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ದುಡ್ಡು ಕೊಡ್ತೀನಿ. ನನ್ನ ನಂಬು. ನನ್ನ ನಂಬಿಕೆ ನಿನ್ನ ನಂಬಲ್ಲ. ಹಂಗಾರೆ ನಿನ್ಗೆ ಅರ್ಜೆಂಟಾಗಿ ದುಡ್ಡು ಬೇಕಂತೀಯ? ಅವು ತಿರುಗಿ ಬರುತ್ತೆ ಅಂತ ನಂಬಿಕೆ ಬೇಕು ರಾಜ. ಆಯ್ತು, ಆಫೀಸ್ಗೆ ಬಂದ್ಬಿಡು. ಅಲ್ಲ ಕಣಯ್ಯ, ಊರಿಗೆ ಹೋಗಿ 1 ವಾರ ಬರಲ್ಲ ಅಂದೆ, ಹೇಳಿ ಅರ್ಧ ಗಂಟೆ ಕೂಡ ಆಗಿಲ್ಲ. ಆದ್ರೂ ಮೂಡೌಟ್ ಆಗಿದೆಯಾ? ದುಡ್ಡೇನಾದ್ರೂ ಬೇಕಾ? ತಗೊಂಡಿರೋ ದುಡ್ಡಿಗೆ ಶ್ಯೂರಿಟಿ ಬೇಕು ಸರ್. ಶ್ಯೂರಿಟಿನಾ? ನೋಡು ಅಜಯ್, ಪ್ಲಾಟ್ಫಾರ್ಮ್ ಸ್ಟೇಜಿಂದ ನಾನು ಈ ರೇಂಜ್ಗೆ ಬರೋಕ್ಕೆ ಕಾರಣ ನನ್ನ ಬುದ್ಧಿವಂತಿಕೆ ಜೊತೆಗೆ ಕೆಲವು ಕಮಿಟ್ಮೆಂಟ್ಸ್ ಕೂಡ ಇದಾವೆ. ನಾನು ಸಾಲ ಕೊಡಲ್ಲ, ತಗೊಳ್ಳೋದು ಇಲ್ಲ. ಹಾಗೆ ಬೇರೆಯವ್ರು ಮಾಡಿದ ಸಾಲಕ್ಕೆ ನಾನು ಪ್ರಾಣ ಹೋದ್ರೂ ಶ್ಯೂರಿಟಿ ಮಾತ್ರ ಕೊಡಲ್ಲ. ಊರಿಂದ ಬಂದ್ಮೇಲೆ ಕೊಟ್ಬಿಡ್ತೀನಿ ಸರ್. ಸರಿ ಕಣಯ್ಯ, ನಿನ್ನ ಕಮಿಟ್ಮೆಂಟ್ಸ್ನ ನೀನು ಫುಲ್ಫಿಲ್ ಮಾಡ್ತೀಯಾ, ಆದ್ರೆ ನನ್ನ ಕಮಿಟ್ಮೆಂಟ್ಸ್ನ ಬ್ರೇಕ್ ಮಾಡೋಕ್ಕಾಗಲ್ಲ. ಆದ್ರೂ ಹೇಮಾ ವಿಷಯದಲ್ಲಿ ನೀನ್ ಮಾಡಿರೋ ಹೆಲ್ಪ್ಗೆ ನಾನು ಏನೋ ಒಂದು ಮಾಡ್ಬೇಕನ್ನಿಸ್ತಿದೆ. ಸೊ ನಿನಗೆ ಶ್ಯೂರಿಟಿ ಮಾತ್ರ ಕೊಡೋಕ್ಕಾಗಲ್ಲ, ಆದ್ರೆ ನಿನ್ನ ಪ್ರಾಬ್ಲಮ್ ತಿರ್ಸೋ ಸಲಹೆ ಆದ್ರೂ ಕೊಡ್ತೀನಿ. ಹೋಗ್ಲಿ, ಅದನ್ನೇ ಹೇಳಿ. ನಮ್ಮ ಊರಲ್ಲಿ ಒಬ್ಬ ಬಿಗ್ ಶಾಟ್, ಹೆಸರು ಕೋಟೇಶ್ವರರಾವ್. ಕುಯ್ದ್ರೆ ಊರಿಗೆಲ್ಲ ಆಗ್ತಾನೆ, ಹಂಚಿದ್ರೆ ಅವರ ಆಸ್ತಿ ಇಡೀ ರಾಜ್ಯಕ್ಕಾಗುತ್ತೆ. ಸಾಲ ಕೊಡ್ತಾನ? ಮಗಳು ಕೊಡ್ತಾನೆ. ಪಾಪ ತಾಯಿಲ್ಲದ ತಬ್ಲಿ. ಕೋಟೇಶ್ವರರಾವ್ ಬೇಬಿನೇ. ಆ ಹುಡುಗಿಗೆ ಗಂಡನ ಹುಡುಕ್ತಾ ಇದ್ದಾರೆ. ನೀನ್ ಏನಾದ್ರೂ ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಹೋಲ್ ಪ್ರಾಪರ್ಟಿಗೆ ಸೋಲೋ ಅಳಿಯ ಆಗ್ತೀಯ. ಅಲ್ಲಿಗೆ ಹೋಗ್ಬೇಕಂದ್ರೆ ಇವ್ನು ಬಿಡ್ಬೇಕಲ್ವಾ? ಅಲ್ಲಿಗೆ ನೀನ್ ಹೋಗ್ತೀನಂದ್ರೆ ಇಲ್ಲಿ ನಾನು ಬಿಡಿಸ್ತೀನಲ್ವಾ? ನೀನ್ ಮದುವೆ ಮಾಡ್ಕೊಂತೀನಿ ಅಂತ ಕ್ಲಾರಿಟಿ ಕೊಡು, ನಾನ್ ನಿನ್ಗೆ ಶ್ಯೂರಿಟಿ ಕೊಡ್ತೀನಿ. ನೋಡು ಅಜಯ್, ಇದಕ್ಕಿಂತ ಬಂಪರ್ ಆಫರ್ ಲೈಫಲ್ಲಿ ಸಿಗಲ್ಲ. ಒಂದ್ಸಲ ಯೋಚಿಸು. ಖರ್ಚು ಮಾಡಕ್ಕೆ ಯೋಚನೆ ಮಾಡಬೇಕಾಗಿಲ್ಲ, ಸಂಪಾದನೆಗೆ ಕಷ್ಟ ಬೀಳಬೇಕಾಗಿಲ್ಲ. ಲೈಫಲ್ಲಿ ಮದುವೆ ಮಾಡ್ಕೊಂಡಾದ್ರೂ ಸೆಟ್ಲ್ ಆಗ್ಬೇಕು, ಇಲ್ಲ ಮದುವೆಯಿಂದಲೇ ಸೆಟ್ಲ್ ಆಗ್ಬೇಕು. ಇದಕ್ಕಿಂತ ಬೇರೆ ಆಪ್ಷನ್ಸ್ ಇಲ್ಲ. ನಡಿ ಮತ್ತೆ.
ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಮ ಹುಡುಗನ್ನೇ ಹೊಡೆದವನು. ಎಲ್ಲವನು ಕರ್ಕೊಂಡ್ ಬನ್ನಿ ಅವನನ್ನ. ಏನ್ ಸರ್ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದೀರಾ? ನನ್ನ ಕಮಿಟ್ಮೆಂಟ್ಸ್ ನನಗಿದಾವೆ. ಆದೋ ಜನ ರಾತ್ರಿಯಿಂದ ನನಗೆ ಡಸ್ಟ್ ಅಲರ್ಜಿ ಆಗಿದೆ. ಸರಿ ಬನ್ನಿ ಹೋಗೋಣ. ಅಯ್ಯೋ ನೀವು ಬಂದಿದ್ರಲ್ಲ ಮೇಡಮ್, ಹೌಡ್ರಲ್ಲಿ ಒಬ್ಬಂದು ಬೆರಳು ಕತ್ತರಿಸಿ ತಗೊಂಬರಕ್ ಹೋಗವನೆ. ಅದು ಬಿಡು, ಇವನೇನಾ ನಿನ್ ಬಾಸು? ಅದನ್ನೆಯ ಇವಳು ಮರ್ಯಾದೆಲ್ದ್ರೆ ಮಾತಾಡ್ತಾಳೆ. ಇವಳು ಹೆಂಗ್ಸ ಇಲ್ಲಿಂದ ಆರ್ಡೆಕ್ಸ್ ಬಾಂಬಾ. ಇರಿ ಸರ್ ನಾನು ಮಾತಾಡ್ತೀನಲ್ಲ. ಹೌದು ಮೇಡಮ್, ಇವರೇ ನಮ್ಮ ಬಾಸ್. ಹೆಸರು ಪವನ್ ಕಲ್ಯಾಣ್. ಈ ಪ್ರಾಪರ್ಟಿಗೆಲ್ಲ ಇವರೇ ಸೂಪರ್ ಸ್ಟಾರ್. ಇವನಿಗೆ ಬೆರಳಿದೆ ಅಲ್ವಾ, ಶೂರಿಟಿ ಕೊಡ್ತಾನಲ್ವಾ? ಹೋಗ್ ತಗೊಂಡ್ ಬಾರೋ. ಅದು ಸರಿ, ಇವನೇನ್ ಕಳ್ಳಂತರ ಮಾಸ್ಕ್ ಹಾಕಿದ್ದಾನೆ. ಡಸ್ಟ್ ಅಲರ್ಜಿ ಆದ್ರೂ ಶೂರಿಟಿ ಹಾಕ್ತಾರೆ. ಹೆಬ್ಬೆಟ್ ಯಾಕೆ ಭಯ್ಯ? ತೈಲಾಗಿ ಸೈನೆ ಮಾಡ್ತೀನಲ್ವಾ? ನೀನ್ ಇವತ್ತು ನೈಸಾಗಿ ಸೈನ್ ಮಾಡಿ ನಾಳೆ ನಮ್ದಲ್ಲ ಅಂತ ಕೈ ಎತ್ ಬಿಡಕ? ಬಾಯಿ ಮುಚ್ಕೊಂಡು ಹೆಬ್ಬೆಟ್ ಹಾಕೋ. ಅದೇ ನಮ್ಗೆ ರಾಜ್ ಮುದ್ರೆ ಇದ್ದಂಗೆ. ಇದು ಎಲ್ಲಿಂದ ಬಂದಿರ್ತಾರೆ ಒಬ್ಬ ನನಗೆ. ಸರಿ ಪರವಾಗಿಲ್ಲ ಅಂತೀಯಾ? ಪರವಾಗಿಲ್ಲ ಹಾಕಿ ಸರ್, ಏನೂ ಆಗಲ್ಲ, ನಾನು ಇದೀನಲ್ವಾ. ಅದು ತಗೊಳ್ಳಿ ಮೇಡಮ್. ಅಪ್ಪ ಹೇಗಿದ್ಯಾ? ನನ್ನ ವಿಷಯ ಬಿಟ್ಟಾಕೋ, ನೀನ್ ಮಾತ್ರ ತುಂಬಾ ಖುಷಿಯಾಗಿರ್ತೀಯ. ನೀನು ಮದುವೆ ಆಗ್ಬಾರ್ದು ಅಂತ ಎಷ್ಟು ಸ್ಟ್ರಾಂಗ್ ಆಗಿದೆಯೋ, ನಿನಗೆ ಮದುವೆ ಮಾಡಬಾರ್ದು ಅಂತ ನಿಮ್ಮಮ್ಮ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾಳೆ. ನಿಮ್ಮಮ್ಮನಿಗೆ ಏನು ಹೇಳಿ ಕನ್ವಿನ್ಸ್ ಮಾಡಿದ್ಯೋ ಗೊತ್ತಿಲ್ಲ. ಆ ವಿಷಯ ನಂಗೆ ಗೊತ್ತಿದ್ದಿದ್ರೆ ಮದುವೆಗೆ ಮುಂಚೆ ನಮ್ಮಮ್ಮನಿಗೂ ಹೇಳ್ತಾ ಇದ್ದೆ. ಒಪಿನಿಯನ್ ಬದಲಾಗಿದೆ ಅಂತ ಗೊತ್ತಿಲ್ವಲ್ಲ. ಏನೋ ಏನಿಲ್ಲ, ಮುಂದೆಯಿಂದ ಯುದ್ಧ ಮಾಡೋನ್ ಜೊತೆ ಇಟ್ಕೋಬಹುದು, ಹಿಂದೆ ದ್ರೋಹ ಮಾಡೋನ್ ಜೊತೆ ಇಟ್ಕೋಬಹುದು. ಆದ್ರೆ ಎಲ್ಲಿಂದ ಹೇಗ್ ಬರ್ತಾಳೋ ಗೊತ್ತಿಲ್ಲದೆ ಇರೋ ವೈಫ್ ಜೊತೆ ಮಾತ್ರ ಇಟ್ಕೋಬಾರ್ದು. ಇಷ್ಟು ದಿನ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಂಬಿಸ್ತಿದ್ದೆ. ಈಗ ಇವ್ರನ್ನ ಹೇಗ್ ಕನ್ವಿನ್ಸ್ ಮಾಡ್ಬೇಕೋ ಏನೋ. ಆದ್ರೆ ಅಮ್ಮನ್ ಕಾಟ ತಡೆಯಕ್ ಆಗ್ತಿಲ್ವಲ್ಲ ಅಪ್ಪ. ಇಲ್ಲಿ ಯಾರು ಬಲವಂತ ಮಾಡ್ತಾ ಇಲ್ಲ. ನಿನ್ ಖುಷಿನ ಹಾಳ್ ಮಾಡೋದಕ್ಕೆ ನಾನೇನು ನಿನ್ನ ಮಾಲ್ತಾಯಿನಾ? ನಿನ್ನ ಹೆತ್ತ ತಾಯಿ ಕಣೋ. ಇನ್ನು ಈ ಜನ್ಮಕ್ಕೆ ನಿನ್ಗೆ ಮದುವೆ ಮಾಡಲ್ಲ. ಅದಲ್ಲ ಅಮ್ಮ, ನಾನ್ ಮದ್ವೆ ಆಗಿಲ್ಲ ಅಂದ್ರೆ ಅಜ್ಜಿ ಸತ್ತೋಗ್ತೀನಿ ಅಂತ ಅಂದಲ್ವಾ? ಏನ್ ಪರವಾಗಿಲ್ಲ ಕಣೋ, ನಿನ್ಗೆ ಮದ್ವೆ ಆಗಿಲ್ಲ ಅಂದ್ರೆ ನನ್ಗೆ ಸಾವು ಬರಲ್ವಾ? ಏನೋ ನಾನು ಸಾಯಕ್ಕಿಂತ ಮುಂಚೆ ನಿನ್ನ ಹೆಂಡತಿ ಜೊತೆ ನೋಡ್ಬೇಕು ಅನ್ಕೊಂಡಿದ್ದೆ. ಮದುವೆ ಮಾಡ್ಕೊಂಡ್ರು ಇಲ್ದಿದ್ರು ನೀನು ಸಂತೋಷವಾಗಿರೋದೇ ನಾನ್ ಬಯಸುವುದಷ್ಟೇ. ಹೌದು ಕಣೋ, ಇಷ್ಟು ದಿನ ನೀನು ಮದ್ವೆ ಬೇಡ ಬೇಡ ಅಂದ್ರೆ ನಾವೇನೋ ಮಾಡ್ಕೊಂತಿದ್ವಿ. ಯಾಕೆ ಬೇಡ ಅಂತಿದ್ದು ಒಂದು ಬರಿಯೂ ಕೇಳಿಲ್ಲ ನಾವು. ಅವಾಗಲ್ಲ, ಇವಾಗ ಕೂಡ ಯಾಕೆ ಅಂತ ಕೇಳ್ತಿಲ್ಲ. ಯಾಕೆ? ಇವಾಗ ಚಿಕ್ಕ ವಯಸ್ಸಲ್ಲಿ ಊಟ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ಮುದ್ದು ಮಾಡಿ ತಿನ್ನಿಸ್ತಿದ್ವಿ. ಸ್ಕೂಲ್ಗೆ ಹೋಗಲ್ಲ ಅಂತ ಕೂತ್ಕೊಂಡ್ರೆ 4 ಬಾರಿಸಿ ಕಳಿಸ್ತಾ ಇದ್ವಿ. ಇಂಜೆಕ್ಷನ್ ತಗೊಳ್ಳಲ್ಲ ಅಂದ್ರೆ ಬಲವಂತವಾಗಿ ಹಾಕಿಸ್ತಿದ್ವಿ. ಅದೇ ಯಾವ್ದು ಬೇಡ ಅಂತೀನೋ ಅದನ್ನೇ ಬಲವಂತ ಮಾಡ್ತೀರಂತ. ಮದ್ವೆನೂ ಬೇಡ ಅಂದೆ ಅಂದ್ರೆ ಈ ಹಾಳಾದ್ ಬ್ರೈನ್ ಗಳಿಗೆ ಏನು ಅರ್ಥ ಆಗ್ತದೆ? ಯಾಕೆ ಅರ್ಥ ಆಗಲ್ಲ? ಎಲ್ಲ ನಿಮ್ಮಪ್ಪನನ್ನ ಮದ್ವೆ ಮಾಡ್ಕೊಂಡಿದ್ದ ಮೇಲೆ. ವೈಫ್ ಇಸ್ ಎ ನೈಫ್ ಅಂತಂದೇ ಇಲ್ಲೋ. ನೈಫ್ ಅಂದ್ರೆ ಕುತ್ತಿಗೆ ಕುಯ್ಯಕ್ಕಲ್ಲ, ತರಕಾರಿ ಕುಯ್ಯೋ ನೈಫ್. ವೈಫ್ ಅಂದ್ರೆ ಎಣ್ಮೆ ಅಂತ ಹೇಳಿದೆ. ಅದೇ ಇಲ್ಲ ಅಂದ್ರೆ ನಾವ್ ಗೆದ್ದಿದೀವಿ ಅಂತ ಹೇಗ್ ಗೊತ್ತಾಗುತ್ತಮ್ಮ? ಮದ್ವೆ ಅಂದ್ರೆ ನರಕ ಅಂದೆ. ನರಕ ಇಲ್ಲ ಅಂದ್ರೆ ಎಲ್ಲ ಪಾಪಗಳೇ ಮಾಡ್ಕೊಂಡು ಹೋಗ್ತೀವಿ, ಪುಣ್ಯ ಹೇಗ್ ಮಾಡ್ತೀವಿ? ಅಷ್ಟಕ್ಕೂ ಏನ್ ಹೇಳ್ತೀಯ? ಮದ್ವೆ ಮಾಡ್ಕೋತೀನಿ ಅಂತೀನಿ. ಈಗ ತಕ್ಷಣವೇ ಮದ್ವೆ ಅಂದ್ರೆ ಹುಡುಗಿ ಎಲ್ಲಿ ಸಿಗ್ತಾಳೋ? ಆಲ್ರೆಡಿ ನೋಡ್ಕೊಂಡ್ಬಿಟ್ಟೆ. ಯಾರನ್ನ? ಅದೇ ಅಪ್ಪ, ನಮ್ಮ ರಾಮನಗರದ ಕೋಟೇಶ್ವರರಾವ್ ಅಂತ, ಜಿಲ್ಲೆಯಲ್ಲೇ ಬಿಗ್ ಶಾಟ್. ಅಯ್ಯೋ ಭಗವಂತ, ಅವ್ರು ತುಂಬಾ ಆಸ್ತಿ ಇರೋನೇ ಕಣ. ಸ್ವಲ್ಪ ಲೇಟ್ ಆದ್ರೂ ಒಳ್ಳೆ ಸಂಬಂಧನ ನೋಡ್ಕೊಂಡಿದ್ಯಾ? ಮತ್ತೆ ಹುಡುಗಿನ ನೋಡೋದು ನಾಳೆನೆ. ನಾಳೆನಾ? ಏನೋ ಊರಲ್ಲಿ ವಿಶೇಷ? ಊರಲ್ಲಿಟ್ಟಿರೋ ಹುಳುಗಳ ಔಷಧಿ ಅಂಗಡಿ ಸೇಲ್ಸ್ ತುಂಬಾ ಜಾಸ್ತಿ ಆಗಿದೆ ರೀ. ಅದೇನಯ್ಯ ಪಿಯೆ, ಊರಲ್ಲಿ ಹೊಲಗಳೆಲ್ಲ ಮರುಭೂಮಿ ಆಗ್ತಾ ಇದ್ರೆ ಸೇಲ್ಸ್ ಬಿದ್ದೋಗೋದ್ ಬಿಟ್ಟು ಜಾಸ್ತಿ ಆಗೋದೇನೋ. ಅವ್ರು ಕೊಂಡ್ಕೊಳ್ಳೋದು ಹೊಲಕ್ಕಲ್ಲರಿ, ಅವ್ರು ಕುಡಿಯೋಕೆ. ಅದೇನಯ್ಯ? ರೈತರು ಸಾಲ ತೀರ್ಸೋಕಾಗದೆ ಕುಡಿದು ಸತ್ತೋಗ್ಬಿಡ್ತಾ ಇದಾರೆ. ಬೆಳೆಯೋ ಹೊಲಗಳೆಲ್ಲ ಹೀಗೆ ಮರುಭೂಮಿ ಆಗ್ತಾ ಇದ್ರೆ ವ್ಯವಸಾಯ ಹಾಳಾಗ್ತಿದೆ ಅಂತ ತುಂಬಾ ಬೇಜಾರಾಗ್ತಿದೆ ಪಿಯೆ. ಅದಕ್ಕೆ ವ್ಯವಸಾಯ ಮಾಡ್ರು ಅಂತ ಸಲಹೆ ಕೊಡಕ್ ಆಗ್ತಿಲ್ಲ ಯಾರಿಗೂ. ಪರಿಸ್ಥಿತಿ ಹಾಗಾಗಿದೆ, ಅದು ಇವರೇ ಕಾಪಾಡ್ಬೇಕು. ಏನಂತೀಯೋ? ನಮಸ್ಕಾರ, ಬನ್ನಿ. ಯಜಮಾನ್ರೆ, ನನ್ ಮಗಳಿಗೆ ಡೆಲಿವರ್ ಆಗಿದೆ, ಗಂಡ್ಮಗು. ಒಳ್ಳೇದು. ಏನೋ ವೆಂಕಟೇಶ್ ಯಜಮಾನ್ರೆ, ಇವನಿಗೊಂದು 4 ಮೂಟೆ ಅಕ್ಕಿ ಕೊಟ್ಟು ಕಳಿಸು. ಹಂಗೆ ಆಯ್ತ್ರಿ. ಇರ್ಬೇಕು. ಅದಕ್ಕೆ ಅಲ್ವಾ ಚಿತ್ರ ಹಿಡಿದಿದ್ದು. ದಣ್ಗಳೇ, ನನ್ ಮಗಳ ಮದುವೆ ದಣ್ಗಳೇ. ಹಬ್ಬ ಶುಭವಾಗ್ಲಿ. ದಣಿಗೆ ಒಂದು 10,000 ಕೊಡು. ಆಯ್ತು. ನಿಮ್ ಮಗಳಿಗೆ ನಿಮ್ಗಿಂತ ಒಳ್ಳೆ ಹುಡುಗ ಗಂಡನಾಗಿ ಬರ್ಬೇಕು. ಗೊತ್ತಾಯ್ತು, 20 ಕೊಡ್ತೀನಿ. ಅದು ನಮಸ್ಕಾರ ಅಯ್ಯ. ನಾನ್ ಮನೆ ಕಟ್ಕೋಬೇಕಂತಿದ್ದೀನಯ್ಯ. ಒಳ್ಳೆ ಕೆಲಸ ಮಾಡ್ತೀನಿ. ಏನಯ್ಯ ಪಿಯೆ, ದಣಿಗ್ಲೆ 2 ಟ್ರಾಕ್ಟರ್ ಮರಳು ಇಟ್ಕೆ 100 ಮೂಟೆ ಸಿಮೆಂಟ್ ಕಳ್ಸು. ಆಯ್ತು ದಣಿಗ್ಲೆ. ಚೆನ್ನಾಗಿ ಕಟ್ಕೋಬೇಕು. ಅಯ್ಯ, ಅಳಿಯಂದ್ರೆ ನಿಮ್ ಮನೆಗ್ ಬಂದು ನಿಮ್ಮನ್ನ ತಂಡವಾಗಿ ನೋಡ್ಕೋಬೇಕು. ಒಂದು ಕೆಲಸ ಮಾಡ್ತೀನಿ ದಣಿಗ್ಲೆ,
ಈ ಸಾಲದಿಂದ ನರಳುತ್ತಿರೋ ರೈತರನ್ನೆಲ್ಲ ಸಾಯಂಕಾಲ ಒಂದ್ಸಲ ಮನೆಗೆ ಬರಕ್ ಹೇಳು. ಆಯ್ತು ದಣಿಗಳೇ, ಮಾತಾಡೋಣ. ಹೌದು, ವಾಸಾಳಿ ಬಂದು ನಿಮ್ಗೆಲ್ಲ ಕೊಟ್ಟರು ಕೂಡ ನಿಮ್ಮ ಆಸೆ ಮಾತಾಡ್ತಿರಲ್ಲ. ಕಿದಂತ ತಳ್ಕೋ. ಯಜಮಾನ್ರೇ, ಅಳಿಯಂದ್ರು ಬರ್ತಿದ್ದಾರೆ, ಅಳಿಯಂದ್ರು ಬರ್ತಿದ್ದಾರೆ, ಅಳಿಯಂದ್ರು ಬರ್ತಿದ್ದಾರೆ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ನೀರ್ ತಗೊಂಬಾರೋ, ಅಳಿಯಂದ್ರೆ ಕಾಲ್ ತೊಳಿಬೇಕು. ಈರೊಳಗೆ ಬಂದ್ರೆ ಕಾಲ್ ತೊಳೆದು ಬಿಡ್ತೀರಾ? ನಮ್ಮ ಮರ್ಯಾದೆ ಅಷ್ಟೇ ರೀ. ಅಳಿಯಂದ್ರೆ ಶೂ ತೆಗೀರಿ. ಒಂದ್ ನಿಮಿಷ ಶೂ ಬೇಗ ತೆಗೀರಿ. ಹಾ, ಆತರ. ಟವಲ್ ತಗೊಂಬಾರೋ. ಏನು ಇದು? ಏನೋ ಇವ್ರ ಆಚಾರ. ನಾನು ಒರ್ಸ್ತೀನಿ. ಸಾಕು ತಗೊಳ್ಳಿ ಅಳಿಯಂದ್ರೆ. ಪರವಾಗಿಲ್ಲ. ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ. ಕೋಟೀಶ್ವರ ಅವರೇ, ನಿಮ್ಮ ಮಳೆ ಬಂದಿದ್ದಾರೆ, ಬನ್ನಿ. ನಮಸ್ಕಾರ ಅಳಿಯಂದ್ರೆ. ಅಯ್ಯೋ ಅದೇನಪ್ಪ. ನಮಸ್ತೆ. ನಮಸ್ಕಾರ. 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 ಇವ್ರ ಅತಿ ಮರ್ಯಾದೆ ಯಾಕೆ ಚಿತ್ರವಾಗಿದೆ. ನನ್ಗೊಂದು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಏನದು? ಇವ್ರು ಮಾಡ್ತಿರೋದು ನೋಡಿದ್ರೆ ಹುಡುಗಿ ಚೆನ್ನಾಗಿರಲ್ಲ ಅಂತ ಡೌಟ್. ಮನೆ ಚೆನ್ನಾಗಿದೆಯಲ್ವಾ, ಹುಡುಗಿ ಕೂಡ ಚೆನ್ನಾಗಿರ್ತಾಳೆ ಬಿಡು. ಹಾಳಾಗೋಗ್ತಿ ಅಂತ ಹೇಳ್ದೆ, ಆಮೇಲೆ ಆ ಕೋಟೇಶ್ವರ ಅವರ ಮಗಳಂತ ಹೇಳೋದಲ್ಲ, ಹುಡುಗಿ ಬಂಗಾರ. ನಮಸ್ಕಾರ. ನಮ್ ಹೆಮ್ಮೆ ಬಗ್ಗೆ ನಾನು ಜಾಸ್ತಿ ಹೇಳ್ಕೊಳ್ತಾ ಇಲ್ಲ. ನಮ್ ಕೋಟೇಶ್ವರ ಅವ್ರ ಮಗಳನ್ನ ಮಾಡ್ಕೊಳ್ಳೋದಂದ್ರೆ ನೀವು ನರಿ ಬಾಲ ಮೆಟ್ಟಿ ಬಂದಂಗೆ. ಅಯ್ಯೋ, ನಿಜನೇ ಗುರು, ಪುಣ್ಯ ಮಾಡಿ ಬಂದಿದೀವಿ. ಬದ್ನೇಕಾಯಿ ಏನಿಲ್ಲ, ಯಾವ್ದು ಪಾಪ ಮಾಡಿ ಬಂದಿದೀಯೇನೋ. ಅನ್ಯಾಯವಾಗಿ ಜೊತೆಗೆ ಈ ನಾಯಿನ್ ಕರ್ಕೊಂಡ್ ಬಂದೆ. ಅಳಿಯಂದ್ರೆ ಏನೋ ಪಿಸು ಮಾತು ಹೇಳ್ತಿದ್ದಂಗಿದ್ದಾರೆ. ಹುಡುಗಿನ ಇನ್ನೂ ತೋರಿಸಿಲ್ಲ ಅಂತ ಗುಸ್ಗುಸ್ ಅಂತವನೆ. ಮದ್ಮಗ ಗಡ್ಬಿಡಿ ಆಗ್ತಿದ್ದಾನೆ. ಕೋಟೇಶ್ವರ ಅವ್ರ ಮಗಳನ್ನ ಕರ್ಸಿ. ಏನಮ್ಮ, ಹುಡುಗಿನ ಕರ್ಕೊಂಡು ಬನ್ನಿ. ಹುಡುಗಿ ಹೇಗಿದ್ದಾಳಮ್ಮ? ಮಹಾಲಕ್ಷ್ಮಿ ತರ ಇದ್ದಾಳೆ. ನನಗ್ ಬೇಕಿರೋದು ಅದೇ. ನಿನ್ ಹೆಸರೇನ್ ತಾಯಿ? ಧನಲಕ್ಷ್ಮಿ ರೀ. ನಾಯಿ. ಹುಡುಗಿ ಹೇಗಿದ್ದಾಳೆ? ನನ್ಗೆಲ್ಲೋ ಡೌಟ್ ಹೊಡೀತಾ ಇದೆ. ನಮಸ್ಕಾರ. ಏನಾದ್ರೂ ಮಾತಾಡು. ನಾನು ಮಹಾಲಕ್ಷ್ಮಿ ಜೊತೆ. ಮಹಾಲಕ್ಷ್ಮಿ ಅಲ್ವೋ, ಧನಲಕ್ಷ್ಮಿ. ನಾನು ಧನಲಕ್ಷ್ಮಿ ಜೊತೆ ಒಂದ್ಸರಿ ಮಾತಾಡ್ಬೇಕು. ಅಯ್ಯೋ, ಅದಕ್ಕೇನ್ ಬಿಡಪ್ಪ, ಮಾತಾಡ್ಕೊಳ್ಳಿ, ಹೋಗಮ್ಮ. ಅಳಿಯಂದ್ರೆ ಒಂದು ನಿಮಿಷ ಬನ್ನಿ. ಏನಯ್ಯ? ನೀವು ಉಚ್ಚಾಸಿಂಹ ಸುದೀಪ್ ಆದ್ರೆ ಆ ಕಡೆ ಹೋಗಿ, ಮುಸ್ಸಂಜೆ ಮಾತು ಸುದೀಪ್ ಆದ್ರೆ ಈ ಕಡೆ ಹೋಗಿ. ನಾನು ಮುಸ್ಸಂಜೆ ಮಾತು ಸುದೀಪೆ, ಈ ಕಡೆ ಹೋಗ್ತೀನಿ. ಅಳಿಯಂದ್ರೆ ಒಳ್ಳೆ ಟೇಸ್ಟ್. ಇನ್ನು ಅಳಿಯಂದ್ರಿಗೆ ಒಳ್ಳೆ ಐಡಿಯಾ ಇದ್ದಂಗಿದೆ. ಜಮಾಯಿಸು, ಎಂಜಾಯ್. ಧನಲಕ್ಷ್ಮಿ ಅವರೇ. ಧನಲಕ್ಷ್ಮಿ ಅಂದ್ರೆ ಸಾಕು ರೀ. ಧನಲಕ್ಷ್ಮಿ, ಇನ್ನೇನಾದ್ರೂ ಮಾತಾಡ್ಬೋದಲ್ವಾ? ಅಯ್ಯೋ ದೇವ್ರೆ, ನಂಗೆ ತುಂಬಾ ನಾಚಿಕೆ ರೀ. ನೀವು ನಂತರನೇ ಅನ್ಸುತ್ತೆ. ಏನೋದ್ಕೊಂಡಿದ್ದೀರಾ? ಏನು ಡಿಗ್ರಿ ಮಾಡಿದೀನಿ ಬಿಡಿ. ಆಮೇಲಿಂದ ಮನೆಯಲ್ಲೇ ಇದ್ದು ಅಡಿಗೆ ಕಲ್ತಿದ್ದೀರಲ್ವಾ? ಒಂದ್ಸರಿ ನಮ್ಮ ಅಪ್ಪಾಜಿಗೆ ಟೀ ಇಡ್ಬೇಕಂತ ಹೇಳಿ ಸ್ಟವ್ ಮೇಲೆ ಹಾಲಿಟ್ಟೆ. ಅದು ಸಡನ್ ಆಗಿ ಚೆಲ್ಲೋಗವಾಗ ಸ್ಟವ್ ಮೇಲಿಂದ ಕೈಯಲ್ಲಿ ಎತ್ತಕ್ಕಾಗ್ದೆ ಟೆನ್ಷನ್ ಅಲ್ಲಿ. ಅಯ್ಯೋ, ಮಿಸ್ ಆಗಿ ಮೇಲೆ ಚೆಲ್ಕೊಂಡ್ಬಿಟ್ರೆ ಹೇಗೆ? ಅಲ್ಲ ರೀ, ನಮ್ ಮನೆ ಕೆಲ್ಸದವಳ ಮೇಲೆ ಹಾಕ್ಬಿಟ್ಟೆ ರೀ. ಒಳ್ಳೇದಾಯ್ತು ಬಿಡಿ. ಅವತ್ತಿಂದ ಅಡಿಗೆ ಮನೆ ಕಡೆ ಹೋಗ್ಲಿಲ್ಲ ರೀ. ಬೇಡ ರೀ, ನಮ್ಗೆ ಅಡಿಗೆ ಮನೆ ಎಲ್ಲ ಬೇಡ. ಮತ್ತೆ ನೀವು ಫ್ರೀ ಟೈಮಲ್ಲಿ ಮನೇಲಿ ಏನ್ ಮಾಡ್ತೀರಾ? ಟಿವಿ ಸೀರಿಯಲ್ ಚೆನ್ನಾಗಿ ನೋಡ್ತಿದ್ದೀರಿ. ವರ್ಷಗಳು ನೋಡ್ತಿದ್ರು ಮುಗಿತಾ ಇಲ್ಲ ಅಂತ ಬೋರ್ ಹೊಡೆದು ಬಿಟ್ಬಿಟ್ಟೆ ರೀ. ಹೌದು, ಮತ್ತೆ ನಿಮ್ಗೆ ಟೈಮ್ ಪಾಸ್ ಮನೆಯಲ್ಲಿ ಹೇಗಾಗುತ್ತೆ? ಇವಾಗ ಆನ್ಲೈನ್ ಅಲ್ಲಿ ರಮ್ಮಿ ಆಡ್ತೀನಿ, ಶಾಪಿಂಗ್ ಮಾಡ್ತೀನಿ, ಇನ್ನು ವಾಟ್ಸ್ಆಪ್, ಫೇಸ್ಬುಕ್ ಹಾಗೆ ಕಾಲ ಕಳ್ದೋಗ್ಬಿಡುತ್ತೆ ಬಿಡಿ. ನಿಮ್ಗೆ ಹ್ಯಾಟ್ಸ್ ಆಫ್ ಕಣ್ರಿ. ನನಗೆ ಇಡ್ಸೋ ಕ್ವಾಲಿಟೀಸ್ ಎಲ್ಲ ನಿಮ್ಗಿದಾವೆ. ಹಂಗಾರೆ ನಾನ್ ನಿಮ್ಗಿಷ್ಟ ಆದ್ನ? ಯಾಕಾಗಲ್ಲ, ತುಂಬಾ ತುಂಬಾ ಇಷ್ಟ ಆಗೋಗ್ಬಿಟ್ಟೆ. ಇದು
ನಮ್ ತೋಟದ ಸೇಬು ನಿಮ್ಗೋಸ್ಕರನೇ. ಅಯ್ಯ ಅರಿವಾಣ ಬದಲು ಮಾಡ್ಕೊಳ್ಳಿ. ಅದೇ ತಾಂಬೂಲ ತಗೊಳಕ ಮುಂಚೆ ಬೇರೆ ವಿಷಯ ಕೂಡ ಮಾತಾಡ್ಕೊಂಡ್ಬಿಟ್ರೆ. ವರದಕ್ಷಿಣೆ ಬಗ್ಗೆ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ಇದ್ರಲ್ಲಿ ಮಾತಾಡ್ಕೊಳಕ್ಕೆ ಏನಾಯ್ತು ರೀ? ನಮ್ಮ ಕೋಟೇಶ್ವರ ಇರೋದು ಒಬ್ಳೇ ಒಬ್ಳು ಮಗಳು. ಇವುದೆಲ್ಲ ಮಗಳಿಗೆ ಅಂದ್ರೆ ನಿಮ್ಗೆ ಅಲ್ವಾ? ಆದ್ರೆ ಅದ್ರ ಜೊತೆಗೆ ಅಮ್ಮಯ್ಯೋ, ಆಗಲ್ಲ ಆಗೋದಿಲ್ಲ ಅನ್ನೋದು ಏನೂ ಇಲ್ಲ. ನನಗಿರೋದೆಲ್ಲ ಮೊತ್ತ ಅಳಿಯಂದ್ರದೇನೆ ಅಷ್ಟೇ. ಎಷ್ಟಿರ್ಬೋದೇನೋ? ಎಷ್ಟಿದೆಯೋ ಅಷ್ಟು. ಅರಿವಾಣ ಬದಲು ಮಾಡ್ಕೊಳ್ಳಿ. ಬಾಬಾ ನಿನ್ ಮಾತು ಕೇಳು, ನಿನ್ ಜೀವನ ಹಾಳಾಗೋಯ್ತು. ಆಗೋಯ್ತು, ನಿನ್ ಜೀವನ ಹಾಳಾಗೋಯ್ತು. ನನ್ನ ಮಗಳನ್ನ ಅಂದ್ರೆ ಅದೇ ನಮ್ಮ ಮನೆ ದೀಪನ ನಿಮ್ ಕೈಯಲ್ಲಿ ಇಡ್ತಾ ಇದ್ದೀನಿ. ನನ್ನ ಮನೆಯಲ್ಲಿ ಅವಳನ್ನ ರಾಣಿ ತರ ನೋಡ್ಕೊಂಡೆ, ನಿಮ್ಮನೇಲಿ ಮಹಾರಾಣಿ ತರ ನೋಡ್ಕೊಂತೀರಾ ಅಂತ ಆಸೆ ಅಷ್ಟೇ. ಅಯ್ಯೋ ಖಂಡಿತ ಮಾವ. ಏನು ಅವ್ರ ಮನೇಲಿ ಅಂತಿದ್ದೀರಾ? ಅಳಿಯ ಮನೆ ಅಳಿಯ ಆಗೋಲ್ವಾ? ಅಲ್ಲ ರೀ, ಅಳಿಯಂದ್ರು ಇಲ್ಲಿ ಬರ್ದೇ ಹೋದ್ರೆ ಲೆಕ್ಕಾಚಾರ ಯಾರು ನೋಡ್ತಾರೆ ಅಂತ. ಅದು ಅಳಿಯಂದ್ರ ಇಷ್ಟ ಅಲ್ವಾ? ಅಳಿಯಂದ್ರ ನಮ್ಮ ಮನೆಗೆ ಬಂದಿಲ್ಲ ಅಂದ್ರೆ ನಾನು ಒಪ್ಪಲ್ಲ. ಹೌದಯ್ಯ, ನಾನು ಒಪ್ಪಲ್ಲ. ನಾನು ಒಪ್ಪಲ್ಲ, ನಾನು ಒಪ್ಪಲ್ಲ, ನಾನು ಒಪ್ಪಲ್ಲ, ನಾನು ಒಪ್ಕೊಳ್ಳೋದೇ ಇಲ್ಲ, ನಾನು ಒಪ್ಪಲ್ಲ, ನಾನು ಒಪ್ಪಲ್ಲ. ನಾನು ಒಪ್ಕೋತ. ಇವರೆಲ್ಲ ಸೇರಿ ಪ್ಲಾನ್ ಮಾಡಿದ್ದಾರೆ. ಒಪ್ಕೋಬೇಡ ಬಾವ, ಕೆಡಿಸ್ಕೋಬೇಡ. ನನ್ನ ಲೆಕ್ಕಾಚಾರ ನನಗಿದೆ. ನಾನು ಒಪ್ಕೋತ. ವೆರಿ ಗುಡ್ ಕಣ. ಕೋಟೇಶ್ವರ ಅವರೇ, ಅಲಿಯ ಅಂತ ಅಲ್ಲದೆ ನನ್ನ ಮಗನಂತ ಅನ್ಕೊಳ್ಳಿ. ಏನ್ ನಿನಗೆ ಹಸುವಾಗ್ತಿಲ್ಲ? ದಾಹ ಆಗ್ತಿದೆ ಕಣೋ. ಲೈ ಮುಚ್ಕೊಂಡು ಏನೊಂದು ಆರ್ಡ್ರ್ ಹೇಳಿ. ಮಚ್ಚ, ನನ್ಗೆ ಬೇಕಾಗಿರೋದು ಈ ಮೆನು ಅಲ್ಲಿಲ್ಲ, ಆ ಕೌಂಟ್ರಲ್ಲಿದೆ. ಆ ಕೌಂಟರ್ ಅಲ್ಲಿ ಇರೋದು ನೀನು ಬೀಳ್ಬೇಕಂದ್ರೆ ನಿನ್ಗಿಂತದ್ದೊಂದು ಡಾಬಾ ಇರ್ಬೇಕು, ಅವನಿಗಿರುವಂತ ಮಾಮ ನಿನ್ಗೂ ಇರ್ಬೇಕು. ಅವನ್ ತರ ಮಾವ ಇರ್ಬೇಕಂದ್ರೆ ಅದೃಷ್ಟ ಒಂದೇ ಇದ್ರೆ ಸರಿ ಹೋಗಲ್ಲ. ಅವಳ ಅವ್ವ, ಅವಳ ಅಮ್ಮ, ಅವಳ ಅಕ್ಕ, ಮುಂತಾಜು, ಸನಿಲಿಯನು ಅವರೆಲ್ಲರೂ ಈ ಬೀರ್ ತರ ತಣ್ಣಗಿರ್ಬೇಕು. ಅಂದ್ರೆ ನಾಳೆಯಿಂದ ಕಿರೀಟ ಇಲ್ದೆ ಕಿಂಗ್ ತರ, ರಥ ಇಲ್ದೆ ರಾಜನ್ ತರ ಅವನು ತಿರುಗ್ತಾ ಇದ್ರೆ ನಮ್ ಫ್ರೆಂಡೋ ಅಂತ ಅಂದ್ರೆ ಸಾಕು. ಬ್ಯಾಂಕ್ ಅಲ್ಲಿ ಶುರುಟಿ ಇಲ್ದೆ ಸಾಲ ಕೊಡ್ತಾರೆ. ಅಂದ್ರೆ ನಾಳೆಯಿಂದ ಇವನ ಸಿಗ್ನೇಚರ್, ಆಟೋಗ್ರಾಫ್, ಇವನ ಮಾತು ಶಾಸನ ಆಗ್ಬಿಡುತ್ತಂತ. ಮಾವ, ಇವತ್ತು ನೀನು ಕಾಮನ್ ಮ್ಯಾನ್ ತರ ಕಂಪನಿ ಕೊಡ್ತಿದೀಯ, ನಾಳೆ ನೀನು ಮಲ್ಟಿ ಮಿಲಿಯನರ್ ಆದ್ರೂ ಕೂಡ ನಮ್ಮಂತವ್ರ ಮೇಲೆ ಸಿಂಪತಿ ತೋರ್ಸು ಪ್ಲೀಸ್. ಮೊದ್ಲು ಮದ್ವೆ ಆಗ್ಲಿ ಇರೋ, ನಿಮ್ ಕಷ್ಟಗಳೆಲ್ಲ ತೀರಿಸ್ತೀನಿ. ಮದ್ವೆ ಆದ್ಮೇಲೆ ನನ್ ಮಾವನ್ ತೋಟದಲ್ಲಿ ಎಣ್ಣೆ ಗಿಣ್ಣೆ ಪಾರ್ಟಿ ಎಲ್ಲ ಫ್ರೀ. ಹ್ಯಾಪಿ. ಹುಡ್ಗಿಯರ್ ನೋಡಿದ್ರೆ ಸಾಯ್ತಾ ಇದ್ದೀರಾ ಬಡವ ನನ್ ಮಕ್ಳ. ನೋಡ್ಬಿಟ್ಟ, ಆಗಿಂದ ಅಬ್ಸರ್ವ್ ಮಾಡ್ತಾ ಇದೀನಿ. 50-50. ಲೇ ಈ ಕಡೆ ಬಂದ್ಬಿಡ್ಲೆ ನೀನು. ಎಲ್ಲಾದ್ರೇನು ಎಣ್ಣೆ ಕುಡಿದ್ರೆ ಸಾಕು ಅಷ್ಟೇ. ಇವ್ ನಮ್ನೇ ಅಲ್ಲ, ಬೇರೆಯವ್ರನ್ನು ನೋಡ್ತಿದ್ದಾಳೆ. ಏಲೇ ಹುಡುಗಿ ಸಖತ್ತಾಗೈತೆ, ಎತ್ಕೊಂಡೋಗಿ ಶೇರ್ ಮಾಡ್ಕೊಳ್ಳೋಣ. ಚಪ್ಪಲಿ ತಗೊಂಡು ಹೊಡಿತೀನಿ. ಏನ್ಲೇ ಕಾಲು ಅಡ್ಡಿಡ್ತಿದ್ಯಾ? ತೆಗಿ ಕಾಲು. ಆ ಹುಡುಗಿನ ಬಿಡ್ಲಿಲ್ಲ ಅಂದ್ರೆ ನಾನ್ ತೆಗಿತೀನಿ. ಇವತ್ತು ಶನಿವಾರ ಅದಕ್ಕೆ ಎಲ್ಲರೂ ಬದುಕಿ ಹೋಗ್ಬಿಡ್ತಾರೆ, ಇಲ್ಲಾಂದ್ರೆ ಸಾಕ್ಬಿಡ್ತಿದ್ದೆ. ಸಾಕು ಜಾಸ್ತಿ ಮಾಡಬೇಡ ಬಾಬಾ. ಬಂದ್ಬಿಡು. ಹೆಂಗ್ ಹೇಳಿದೆ? ಚೆನ್ನಾಗಿ ಹೇಳಿದ್ಯಾ.
ಅರೆ ನನ್ನ ಆ ಟೇಬಲ್ ಸರಿಯಾಗಿಡ್ರು, ಎಲ್ಲ ಹೊಡ್ದಾಕವ್ರೆ. ಹೇ ರಾಮರಾವ್, ಲೇ ಮಗ, ಇವತ್ತು ನಮ್ಮ ಅಜಯ್ ನಿಶ್ಚಿತಾರ್ಥ ತುಂಬಾ ಗ್ರ್ಯಾಂಡ್ ಆಗಿ ನಡೆದಿತ್ತು. ಹೌದಾ? ಪಾರ್ಟಿ ಮಾಡ್ಕೊಳ್ಳೋ ಅಂತ ಇಲ್ಲಿ ವೈದಿಲೆ ಮಾವ ಹೇಳ್ತೀರಾ? ಇಲ್ಲಿಂದ ನಿನ್ನ ಅದೃಷ್ಟ ಶುರು ಆಯ್ತು. ನಿನ್ನಡೆ ಬರ ಚೇಂಜ್ ಹೋಗು. ಥ್ಯಾಂಕ್ಸ್ ಕಣ್ಲೆ. ಲೋ ರಾಮರಾವ್, ಇವ್ರ ಮಾವ ಯಾರೋ ಗೊತ್ತಾ? ರಾಮನಗರದ ಕೋಟೇಶ್ವರರಾವ್ ಅಂತೇಳಿ ದೊಡ್ಡ ಕೋಟ್ಯಾಧೀಶ್ವರ ಬಿಡು. ಹಬ್ಬಾ, ರಾಮನಗರ ಮತ್ತೆ ಊರೇ ಕೋಟೆ. ರಾಮನಗರ ಕೋಟೇಶ್ವರವ ಮಂತನಕೀರ ಅಂತ ಹೇಳಿದ್ನಾ? ಏನಾಯ್ತು ನಿಮ್ಗೆ? ಲೈ ಯಾಕೋ ನಗ್ತಾ ಇದೆಯಾ? ಕುಡ್ದು ತಲೆ ಕೆಟ್ಟಿದ್ಯಾ? ನನಗೆ ಇರೋದಲ್ಲ, ನಿನ್ನ ಮಾವ ಬಗ್ಗೆ ನಿನಗೆ ಗೊತ್ತಾದ್ರೆ ನೀನು ಊಟಿದಾಗಲಿದ್ದ ಕುಡಿದಿದ್ದೆಲ್ಲ ಅಷ್ಟು ಹೇಳ್ದೋಗ್ಬಿಡುತ್ತೆ. ಏನೋ ಅದು? ಲೇ, ನೀವೆಲ್ಲ ಅನ್ಕೊಂಡಿರೋ ಥರ ನಿಮ್ಮ ಮಾವ ದೊಡ್ಡ ಕೋಟೇಶ್ವರವ್ ಅಲ್ಲ, ಊರೆಲ್ಲ ಸಾಲ ಮಾಡಿರೋ ದೊಡ್ಡ ಶನೀಶ್ವರವ್. ಹೇ, ಸಣ್ಣ ಹುಡುಗ ಕೇಳಿದ್ರೆ ಹೇಳ್ತಾನಲ್ಲಿ ಅವನೇ ದೊಡ್ಡ ಸಾಲಗಾರ ಅಂತೇಳಿ. ಪ್ರತಿಯೊಬ್ಬರ ಹತ್ರ ಸಾಲ ಮಾಡಿದಲ್ಲಿ ಅವನ ಬಗ್ಗೆ ಕ್ಲಾರಿಟಿ ತಿಳ್ಕೊಂಡಾದ್ರೂ ಬರ್ಬೇಕಲ್ಲಿ. ಏನಿದೆ ನೀವೆಲ್ಲ ನೋಡ್ತಿದ್ರೆ ಬ್ಯಾಡ್ ಲಕ್ಕಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಥರ ಇದೆಯಾ? ನಿನ್ನ ಮದುವೆ ಮಾಡ್ಕೊಂಡು ನೀನು ಸಾಲ ತೀರ್ಸ್ಕೊಳ್ಬೇಕು ಅನ್ಕೊಂಡ್ರೆ ಅವ್ನ ಮಗಳು ಮದುವೆ ಮಾಡ್ಕೊಂಡು ಅವ್ನು ಸಾಲ ತೀರ್ಸ್ಕೊಳ್ಬೇಕು ಅನ್ಕೊಂಡಿದ್ದಾನೆ. ಅಂದ್ರೂ ಆಸ್ತಿ ಎಲ್ಲ ಹೇಗೋಯ್ತು? ಹೋಗಿಲ್ಲ, ಕಳ್ಕೊಂಡಾನೆ. ಯಾರು? ನಿನ್ನ ಮಾವಲೇ. ನಿನ್ನ ಮಾವನ ಫ್ಲಾಶ್ ಬ್ಯಾಕ್ ಕೇಳಿದ್ರೆ ಒಂದು ಸಿನಿಮಾನೇ ತೆಗಿಬೋದು. ಅಷ್ಟೇ ಯಾಕೆ, ಆ ಟೀಸರ್ ನೋಡು. ಏನ್ ಬಾಬಾ ಹಂಗೋಡ್ದೆ? ಬಾ, ನೀನು ಅಷ್ಟೊಂದು ಮುದ್ದಾಗಿ ಕೇಳಬೇಡ್ರಿ. ಉಸಿರಾಡ್ತಾ ಇಲ್ಲ ಇಲ್ಲಿ. ಜೋರಾಗಿ ಬಿತ್ತೇನೆ. ಮೆತ್ತಗೆ ತಗ್ಲಿದೆ. ತಗೋ, ಈ 10,000 ತಗೊಂಡು ಬೆಣ್ಣೆ ಹಚ್ಕೊ, ಅದೇ ಹೋಗುತ್ತೆ. ಸರಿ ಬರ್ಲಾ? ಹೇ ಹೇ, ನಮ್ಮ ಬಾವ ಬಂದೋನೆ. ಎನ್ ಬಾವ ಈ ನಡುವೆ ಬರ್ತಾ ಇಲ್ಲ? ಗಾಳಿ ಇಲ್ಲ ಅಂತ ಬರ್ತಾ ಇಲ್ಲ ಬಿಡೆ. ಅಷ್ಟೇನಾ? ಹೊಸ ಕಂಪನಿ ನೋಡ್ಕೊಂಡ? ನೀವೆಲ್ಲರೂ ಇಷ್ಟು ಹೊಸ ಹೊಸ ಅಂದಗಳು ತೋರಿಸ್ತಾ ಇದ್ರೆ ಹೊಸ ಕಂಪ್ನೀಸ್ ಯಾಕೆ ನಮ್ಗೆ? ಬಾವಾ, ಅದು ಹೊಸ ಗಾಡಿ. ಏನೆಲ್ಲರೂ ಡಲ್ ಆಗಿದ್ದೀರಾ? ಬನ್ನಿ, ದುಡ್ಡು ತಗೊಳ್ಳಿ. ನೀ ಬರೇ, ತಗೋ ತಗೋ. ಅದೇನು ಎಲ್ಲಾರಿಗೂ ದುಡ್ಡು ಕೊಟ್ಟಿದ್ದೀರಾ? ನಾವಿಬ್ರು ಒಳಗೆ ಹೋಗಿ ನಾವಿಬ್ರು ಮಾತ್ರ ಹಬ್ಬ ಮಾಡ್ಕೋಬಾರ್ದೆ. ಇವರೆಲ್ಲರೂ ಕೂಡ ಹಬ್ಬ ಮಾಡ್ಕೋಬೇಕು. ಅದು ಆನಂದ ಅಂದ್ರೆ. ನಡಿ. ನಮ್ ಗೌಡ್ರು ಬಂದಾರೆ. ಗೌಡ್ರಿ ಕೂಡ ಎಲೆ ಹಾಕೋ. ಅಬ್ಬಾ, ಸೂಪರ್ ಇದೆ ಕಣ್ರಿ. 1, 2, 3 ಜೊತೆಯಲ್ಲೇ ಇದೆ. ಲೈಫ್ಗಳಿದೆ ಸರಿ. ಮತ್ತೆ ಜೋಕರ್ ಇಲ್ಲಿ? ಅಯ್ಯೋ, ಅಲ್ಲಿ ಆಟನೇ ಮುಗ್ದೋದ್ ಮೇಲೆ ಇನ್ನು ಜೋಕರ್ ಹಾಕ್ಬೇಕ್ರಿ? ಅಯ್ಯೋ, ಜೋಕರ್ ಇಲ್ದೇನೆ ಆಟ ಹೇಗಾಗುತ್ತೋ ಜೋಕರ್ ನಾಯಿ. ಆದ್ರೂ ಆಟ ಆದ್ಮೇಲೆ ಗೆಲ್ಲು ಸೋಲುಗಳು ಇರುತ್ತೆ. ಆಡೋ ಪ್ರತಿ ಸಲ ನಾವೇ ಗೆಲ್ಬೇಕು ಅನ್ಕೋಬಾರ್ದು. ಎಲ್ರಿಗೂ ಅವಕಾಶ ಕೊಡ್ಬೇಕಲ್ವೇನೋ. ಈ ಆಟದಿಂದ ನಮಗೆ 11 ಲಕ್ಷ ಲಾಸು. ಪರವಾಗಿಲ್ಲ ಕಣೋ, ನಮ್ಮೋರಲ್ವಾ, ಹಬ್ಬ ಮಾಡ್ಕೊಟ್ರು. ನೀವು ದೇವರಾಯ ಕಲಿ, ನೀನ್ ಸತ್ತೋಗಿ ಎಲ್ಲಿದೆಯೋ ಕಾಣೆ. ನೀನು ದೇವತೆ ಕಣಮ್ಮ. ನೀನು ಜೀವ ಸಹಿತ ಇದ್ದಿದ್ರೆ ಈ ಅನಾಚಾರನ ನೀನು ಕಣ್ಣಾರೆ ನೋಡಕ್ ಆಗ್ತಿರ್ಲಮ್ಮ ತಾಯಿ. ನೀನ್ ನೋಡಕ್ ಆಗ್ತಿರ್ಲಿಲ್ಲಮ್ಮ ತಾಯಿ. ಐನವ್ರಿದಾರ ಅಣ್ಣ? ಹೇಳಮ್ಮ. ಈ ಅವನಿಗೆ ಹೆಸರು ತನಕ ನಾನು ಹೆಣ್ತೀನಿ ಅಂತ ಸೇರಿಸ್ತಾ ಇಲ್ಲ. ನಾ ಹೆಂಗಸು ನಾನು ಒಪ್ಕೊಂತ ಇಲ್ಲ ಮಣಿ. ಇವನು ಕೂಡ ಯಜಮಾನ್ರ ಹೆಸರಿಟ್ರು ಕೋಟೇಶ್ವರರಾವ್ ಅಂತ. ಹೌದಾ? ಆಗ ದಣಿಗಳು ಅವ್ರ ಹೆಸರಿಟ್ರು. ಈಗ ಇವನ್ಗೂ ಹೆಸರಿಡ್ಬೇಕಾ? ದಣಿಗಳು ಹೆಸರಿಡ್ಬೇಕಾ? ಹೆಸರಿಡ್ಬೇಕಾ? ದಣಿಗಳು ಬಿಟ್ರು. ಬನ್ನಿ ಬನ್ನಿ ಬನ್ನಿ. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ರೀ, ಮಗುನ ನಿಮ್ಗೆ ತೋರ್ಸೋಣ ಅಂತ ಬಂದೆ. ಒಳ್ಳೆ ಹೆಸರು ನೋಡಿ, ನೀವೇ ಹೆಸರಿಡಿ. ಶ್ರೀಕೃಷ್ಣ ತರ ಇದ್ದಾನೆ. ಕೃಷ್ಣ ಅಂತ ಹೆಸರಿಡೋಣ. ಕೃಷ್ಣಪ್ಪ. ಸರಿ ರೀ. ಆಗ ಅವನಿಗೂ ಹೆಸರಿಟ್ಟಿದ್ರಂತ, ಈಗ ಇವನಿಗೂ ಹೆಸರ್ಬೇಕಂತ ಬಂದಿದ್ದಾರೆ. ಅಲ್ಲ ಕಣೋ ಪಿಯೆ, ನಮ್ಮ ಸ್ಮಿತಾ ಗಂಡ ದುಬೈಯಿಂದ ಬಂದ. ಮಾವ ಏನು ನನ್ನ ನೋಡ್ದಾಗ ಹೋಗ್ತಿದ್ದಾನೆ? ಅಯ್ಯೋ, ಈ ಕರ್ಮ ನನ್ನ ಕಣ್ಣಲ್ಲಿ ನೋಡ್ಲಾರೆ ನಾನು ಎಲ್ಲಾದ್ರೂ ಹೊಟ್ಟೋಗ್ಬಿಡ್ತೀನಿ. ಅಯ್ಯೋ, ಲೇ 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 ಎಲ್ಲಿಗೆ ಹೋಗ್ತಿದೀಯೋ? ನನ್ನ ಕೈಯಲ್ಲಿ ಆಗಲ್ಲ ರೀ. ನಿಮ್ಮ ಹತ್ರ ಕೆಲಸ ಮಾಡೋಕ್ಕಾಗಲ್ಲ. ಮತ್ತೆ ತೋಟದಲ್ಲಿ ಮತ್ತೆ ಮನೆಯಲ್ಲಿ ಜಂಪ್ ಜಪ ಅಂತ ಮಾಡ್ತಾನೆ ಇರ್ತೀರಾ. ಜಮ್ ಜಮ ಅಂತ ಸಿನಿಮಾದಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ. ಆದ್ರೆ ಮನೆ ಒಳಗಡೆ ಪಕ್ಕದಲ್ಲಿದ್ದು ಇವೆಲ್ಲ ನೋಡ್ಬೇಕಂದ್ರೆ ಅಸಹ್ಯವಾಗುತ್ತೆ. ಲೇ ಇಲ್ವಾ?
ನನ್ ಬಾಧೆ ನಿನ್ಗೇನ್ ಗೊತ್ತೋ? ಹೆಂಡತಿ ಇಲ್ದಿರೋ ಫೀಲಿಂಗು ನಿಂಗೆ ಅರ್ಥ ಆಗಲ್ಲ ಬಿಡು. ನೋಡು ನೋಟವೆಲ್ಲ ನಿಂದೆ ಆದ್ರೆ ನಂದೇ ನೋಡುತ್ತೆ ಬದನೆಕಾಯಿ. ಮಾವ ಬೇಗ ಬನ್ನಿ. ಬಂದೆ. ನನ್ ನೋಡಿದ ತಕ್ಷಣ ಇವ್ರು ತಡ್ಕೊಳಲ್ಲ, ಪ್ರೀತಿ. ಸರಿ, ನೀನು ಹೋಗಿ ಲೆಕ್ಕಾಚಾರ ನೋಡ್ಕೊ ಹೋಗು. ಆ ಲೆಕ್ಕಾಚಾರಗಳೆಲ್ಲ ಬಿಡಿ, ನಾನು ನೋಡ್ಕೊಂತೀನಿ. ನೀವು ಮೊದ್ಲೋಗಿ ಆ ಲೆಕ್ಕಾಚಾರ ಮುಗಿಸ್ಕೊಂಡು ಬನ್ನಿ, ಆಮೇಲೆ ನಾನು ನೋಡ್ಕೊತೀನಿ. ಬರ್ತೀನಿ ಬಿಡು, ನೀನು ಹೋಗು. ಇದು ಓನ್ಲಿ ಫಸ್ಟ್ ಲುಕ್ಕೆ, ಸಿನಿಮಾ ಬೇರೆ ಲೆವೆಲ್. ಬನ್ನಿ ದಣಿಗಳೇ 75 ಲಕ್ಷ ಹೋಗಿದೆ ದಣಿಗಳೇ. 3 ಸಲ ಉಂಜದ ಮೇಲೆ ನಮ್ಮ ಉಂಜ ಪಂದ್ಯದಲ್ಲಿ ಸೋತೋಗಿದೆ ದಣಿಗಳೇ. ಇನ್ನೊಂದ್ಸತಿ ಪ್ರಯತ್ನ ಮಾಡೋಣ. ಪ್ರಯೋಜನ ಇಲ್ಲ ದಣಿಗಳೇ, ನಮ್ಮ ಮೇಲಿರೋ ಕೋಪದಲ್ಲಿ ಮತ್ತೆ ಅದೇ ಹುಂಜನ ನಮ್ಮ ಮೇಲೆ ಬಿಡ್ತಾರಂತೆ ದಣಿಗಳೇ. ಆ ಹುಂಜನ ನಾವೇ ತಗೊಂಡ್ಬಿಟ್ರೆ ನಮ್ಮ 25 ಎಕರೆ ಗುಂಡು ಮಾಡಿಸ್ಕೊಬೇಕು ನಾವಿನ್ನ. ಅಷ್ಟೇ. ಪರವಾಗಿಲ್ಲ, ತಗೊಂಡ್ ಬಾ. ಅದು ನನ್ನ ಈಗೋ ಹಟ್ ಮಾಡಿದೆ, ಅದನ್ನ ಕುಯ್ದು ಸಾರು ಮಾಡ್ಸೋಣ. 25 ಎಕರೆ ಜಮೀನು ಅಡ ಇಟ್ಟು ನಾವು ಹುಂಜನ ಸಾರು ಮಾಡ್ಕೋಬೇಕಾ? ಅಯ್ಯೋ ದೇವ್ರೇ, ಅಯ್ಯೋ ಅಯ್ಯೋ. ಈಗೋ ಬೆಲೆ 25 ಎಕರೆನ? ಅವನ್ ಯಾರೋ ನನಗಿಂತ ಚಿಚಿ ದೊಡ್ಡ ಜಲ್ಸರಾಯನ್ ತರ ಇದ್ದಾನೆ. ಇವಾಗ ಎಲ್ಲಿರ್ತಾನೆ? ಮಗಳ ಮೇಲೆ ಸೆಟ್ ಆಯ್ತಲ್ಲ, ಸಾಲ ತೀರ್ಸೋ ಅಳಿಯ ಸಿಕ್ಕಿದ್ದಾನೆ ಅಂತೇಳಿ ಇನ್ನ ಸ್ವಲ್ಪ ಸಾಲ ಮಾಡಿ ತೋಟದಲ್ಲಿ ಪಾರ್ಟಿ ಮಾಡ್ತಾ ಇರ್ತಾನೆ. ಹುಷಾರ್ಲಿ, ನಾನು ಅವನು ನೋಡ್ಕೊಂಡ್ಬಿಡ್ತೀನಿ. ಅಯ್ಯ, ಇವತ್ತು ಖರ್ಚು ಆಲ್ರೆಡಿ 1 ಲಕ್ಷ ದಾಟಿ ಹೋಯ್ತು. ಇವ್ರು ಇನ್ನೂ ಬೇಕಂತಿದ್ದಾರೆ, ನಾನು ಬೇಡ ಅಂತ ಹೇಳ. ಬಾಯಿ ಮುಚ್ಕೊಳ್ಳೋ ನಾಯಿ. ನನ್ ಮಗಳಿಗೆ ಇಷ್ಟು ಒಳ್ಳೆ ಸಂಬಂಧ ಬಂದಿದೆ. ಅಳಿಯ ದೇವ್ರಂತವನು ಕಣೋ, ಯಾವ್ದ್ರಲ್ಲಿ ಕಮ್ಮಿ ಆಗ್ಬಾರ್ದು, ಅರ್ಥ ಆಯ್ತಾ? ತರ್ಸು. ಅಯ್ಯ, ನೀವು ಹಾಗೆ ಹೇಳ್ತಿದ್ರಿ, ದೇವ್ರಂತೆ ಬಂದ್ರು ಅಳಿ ಅಂದ್ರು. ನೋಡ್ರೆ ನಮ್ಮ ಅಳಿಯನ ಅಂತಾರನೆ, ಒಂದ್ಸಲ ಇದ್ದಿದ್ರೆ ಇಳ್ಸಲ್ಲ. ಏನ್ ಮಾವ ಪಾರ್ಟಿ ಮಾಡ್ತಿದ್ಯಾ? ನಿಮ್ಮದೇ ಪಾರ್ಟಿನೇ ಅಳಿ ಅಂದ್ರೆ ಮಾಡ್ತೀಯಾ? ಅಜ್ಜಿ ನನ್ನ ಮಕ್ಳ ಪಾರ್ಟಿ ಬೇಕಂತ ಪಾರ್ಟಿ ಹೋಗ್ರ. ಎಲ್ಲಿ ನನ್ನ ಮಕ್ಳ ಹೋಗ್ರಿ ಹೋಗ್ರಿ. ಇರ್ರಿ, ಏನೋ ಅವ್ರ ದುಡ್ಡು ಖರ್ಚು ಮಾಡ್ತಿದ್ರೆ ಮಧ್ಯದಲ್ಲಿ ನಿಮ್ಗೆ ಯಾಕ್ರಿ? ದುಡ್ಡ ಯಾರು ಕೊಟ್ಟವ್ರ ಕಣಪ್ಪ? ನಾನೇ ಕೊಟ್ಟಿದ್ದು. ಬಡ್ಡಿ ಎಷ್ಟು? 5 ರೂಪಾಯಿ. ನಾಳೆ ದಿನ ಅವನು ಗುಟ್ಟಕ್ಕಂದ್ರೆ ದುಡ್ಡು ಯಾರು ಕಟ್ಟೋದು? ಅಂದ್ರೆ ನೀವೇ ಅಲ್ಲ, ನಾನೇ ತಾನೇ ಕಟ್ಬೇಕು. ನನ್ ಮಗನೇ ನಾನೇ ತಾನೇ ಕಟ್ಬೇಕು. ಹೋಗ್ರಿ. ಇಲ್ಲಿಯೋ ಕೆಳಗೆ ಇಲ್ಲಿಯೋ. ನೀನ್ ಸಾಲ ಕೊಟ್ಟಿದ್ಯಾ? ಬಡ್ಡಿ ಎಷ್ಟು? 10 ರೂಪಾಯಿ. 10 ರೂಪಾಯಿ ಎಲ್ಲ ಕದ್ದಾನೆ ನಿನ್ನಲ್ಲ ಕಳ. ಕೋಟೇಶ್ವರ ಅಳಿಯಂದ್ರ ಯಾರು? ನೀವೇ ಅಲ್ವೇನ್ರಿ? ನಾನ್ ಈ ಮದ್ವೆ ಮಾಡ್ಕೊಂಡ್ರೆ ಅಳಿಯ, ನಾನ್ ಈ ಮದ್ವೆ ಮಾಡ್ಕೋತಿಲ್ಲ. ಏನಾಯ್ತು ಅಳಿಯಂದ್ರೆ? ನನಗ್ ನಿನ್ ಮಗ್ಳು ಇಷ್ಟ ಆದ್ರು ನೀನ್ ಇಷ್ಟ ಆಗ್ಲಿಲ್ಲ. ಬಾಬು, ಅಷ್ಟು ಮಾತು ಅನ್ಬೇಡಿ. ನೀವೇನ್ ಹೇಳಿದ್ರೆ ಅದ್ ಮಾಡ್ತೀನಿ. ನೀವ್ ಕೇಳಿದ್ರೆ ನನ್ನ ಪೂರ್ತಿ ಆಸ್ತಿ ಬರ್ಕೊಡ್ತೀನಿ, ತಗೊಳ್ಳಿ. ಎಷ್ಟಿದೆ ಏನು? ಎಷ್ಟಿದ್ರೆ ಅಷ್ಟು. ಅಷ್ಟೇ ಅಲ್ವಾ? ಅಷ್ಟು ತಾನೇ? ಅಷ್ಟೇ ಅಲ್ವಾ? ಅದಕ್ಕಿಂತ ಸಾಲ ಅಷ್ಟಿದೆ ನೋಡು. ನಾನು ಮಾತಿನ ರಾಯ ಅಂದ್ರೆ ನೀನ್ ಜಲ್ಸಾ ರಾಯ. ನಾನ್ ನಿಮ್ ಮನೇಲಿ ಕಾಲಿಟ್ರೆ ನಿಮ್ ಮಗಳು ಬೀದಿಗೆ ಬರ್ತಾಳೆ. ಅದಕ್ಕೆ ನಾನು ಈ ಮದುವೆ ಮಾಡ್ಕೋತಿಲ್ಲ. ಗುಡ್ ಬಾಯ್. ಅಜಯ್ ನಿಂತ್ಕೋ, ನನ್ ಮಾತ್ ಕೇಳು. ಅಜಯ್ ಸಾಯಿಸ್ಬಿಡ್ತೀನಿ. ನೀನೇ ಅಲ್ವಾ ಹೇಳಿದ್ದು ದೊಡ್ಡ ಸೌಂಡ್ ಪಾರ್ಟಿ ಅಂತ? ಮದ್ವೆ ಮಾಡ್ಕೊಂಡ್ರೆ ನಮಗ್ ಬರೋದು ದೊಡ್ಡ ಸೌಂಡ್. ತಂದೆ ಮಾಡಿರೋ ತಪ್ಪಿಗೆ ಹುಡುಗಿನ ಶಿಕ್ಷಿಸೋದು ತಪ್ಪಲ್ವನು? ನಾನು ಬಲಿಯಾಗೋ ಅಂತೀಯಾ? ಧನಲಕ್ಷ್ಮಿ ಒಳ್ಳೆಯ ಹುಡುಗಿ. ಒಳ್ಳೆವಳ ಅಂದ್ರೆ ಮನೇಲೇ ಇರಕ್ ಕೇಳು, ನಮ್ ಮನೆಗ್ ಬೇಡ. ನೋಡಮ್ಮ, ಆಚೆ ಬಂದ್ಮೇಲೆ ಒಳ್ಳೇದ ಕೆಟ್ಟದಂತ ಯೋಚನೆ ಮಾಡ್ತಿಲ್ಲ, ದುಡ್ಡಿದ್ಯಾ ಇಲ್ವಾ ಅಂತ ಯೋಚನೆ ಮಾಡ್ತಾವ್ರೆ. ನೀನೇ ಅಲ್ವಾ ಈ ಸಂಬಂಧ ಬೇಕು ಅಂದಿದ್ದು? ನಾನೇ ಅಲ್ವಾ ಹೇಳ್ತಿರೋದು ಈ ಸಂಬಂಧ ಬೇಡ ಅಂತ? ಸಂಬಂಧ ಒಪ್ಕೊಂಡ್ ಬಂದಿದೀವಿ, ಇವಾಗ ಏನ್ ಹೇಳ್ಬೇಕು ಅವ್ರಿಗೆ? ಏನೋ ಒಂದು ಹೇಳ್ಬಿಡಿ. ಯಾವಾಗ್ಲೂ ದುಡ್ಡು ಇದೇನ ಮುಖ್ಯ, ಹುಡುಗಿ ಮುಖ್ಯ ಅಲ್ವಾ? ಸರ್ ಟ್ರ್ಯಾಕ್ಟರ್ ಇನ್ಸ್ಟಾಲ್ಮೆಂಟ್ಗೋಸ್ಕರ ಬಂದಿದ್ದೀನಿ ಸರ್. ನಾಳೆ ಕೊಡ್ತೀನಿ ಬಿಡಪ್ಪ. ಏನ್ ಸರ್, ನಿನ್ನೆ ಅದೇ ಹೇಳಿದಿರಾ, ಮೊನ್ನೆ ಅದೇ ಹೇಳಿದಿರಾ? ನಾವು ತುಂಬಾ ಒಳ್ಳೆಯವ್ರ ಕಣಯ್ಯ, ನಾಳೆ ಕೊಡ್ತೀವಿ ಬಿಡು. ಇಲ್ಲ ಸರ್, ಕೊಟ್ಟಿಲ್ಲ ಅಂದ್ರೆ ಟ್ರ್ಯಾಕ್ಟರ್ ತಗೊಂಡು ಹೋಗ್ಬಿಡ್ತೀವಿ. ಎಷ್ಟ್ ಕೊಡ್ಬೇಕು? 10,000. ತಗೋ ಹೋಗು. ನೋಡ್ರಿ, ಇಲ್ಲಿ ಒಳ್ಳೆತನ ಇದ್ರೆ ಸಾಕಾಗಲ್ಲ, ದುಡ್ಡು ಇರ್ಬೇಕು. ಇರೋ 10,000 ಕೊಟ್ಟೆ, ನಾಳೆ ಕಳ್ಸ್ಕೊಡಿ. ಮುದುಕಿ, ಸುತ್ತಮುತ್ತ ಯಾವ್ದಾದ್ರು ಒಳ್ಳೆ ಸಂಬಂಧ ಇದ್ರೆ ನೋಡು, ಒಳ್ಳೆ ಸೌಂಡ್ ಪಾರ್ಟಿ ಬೇಕು. ನಿಂತು ಅಜಯ್
ಅರೆ ಅದೇನಾ ಅಜಯ್, ಸ್ಟಾಪ್ ಎಲ್ಲ ಹೋದ್ಮೇಲೆ ನೀನ್ ಬಂದಿದ್ಯೇನು? ಎಲ್ಲ ಸಕ್ರಮವಾಗಿ ನಡೀತಾ? ಚೆನ್ನಾಗಿ ನಡೆಯೋದೇನೋ. ಏನಾ ಎಲ್ಲ ನಾಶ ಮಾಡಿದ್ಯಲ್ಲೋ. ಅದೇನೋ ರೆಸ್ಪೆಕ್ಟ್ ಇಲ್ಲದೆ ಹೊಡಿತಿದ್ಯಾ? ಹೊಡಿಯೋದಲ್ಲ ನಿನ್ನ. ನಿಲ್ಲೋ, ಸಾಯಿಸ್ಬಿಡ್ತೀಯಾ? ನಾನು ಅಷ್ಟೊಂದು ದೊಡ್ಡ ತಪ್ಪೇನ್ ಮಾಡಿದೀನೋ? ಓಹೋ, ಕೋಟೇಶ್ವರಿಗೆ ನೀನು ಅಳಿಗೆ ಆಗ್ತಿ ಅಂತ ಜಾಬ್ ಬಿಟ್ಬಿಟ್ಟಿದ್ಯಾ ಅಷ್ಟು ತಾನೇ? ಅವನ್ ಕೋಟ್ಯಾಧೀಶ್ವರ ಏನೋ, ಅವನ್ ಕೋಟ್ಯಾಧೀಶ್ವರ ಏನೋ, ಬಿಕಾರಿ ನನ್ ಮಗ. ನನ್ನ ಸ್ವರ್ಗೋಗಿರೋ ಜೀವಕ್ಕೆ ಜೀವ ಕೊಟ್ಟಿದ್ದೀಯ ಅಂತ ನಿನ್ನ ಋಣ ತೀರ್ಸ್ಕೋಬೇಕಂತ ಬಂದೆ. ಈಗ್ಲೂ ತೀರ್ಸ್ಕೋಬಹುದು. ಹೇಗೆ? ಆ ಗೌಡನ್ಗೆ ದುಡ್ಡು ಕಟ್ಟಿ. ಅಂದ್ರೆ ಸಾಲ ನೀನ್ ತಗೊಂಡು ದುಡ್ಡು ನಾನ್ ಕಟ್ಬೇಕಾ? ಪ್ಲಾನ್ ಮಾಡಿ ಕಳ್ಸಿದ್ರೆ ಹೆಣ್ಣು ನೋಡಕ್ ಹೋಗ್ಲಿಲ್ವಾ? ಇದು ಹಾಗೇನೆ. ಇದೇನ್ ಲಾಜಿಕ್ಕು? ಹಾಗಾದ್ರೆ ನೀನ್ ದುಡ್ಡು ಕಟ್ಟಲ್ವಾ? ನಾನ್ ಕಟ್ಟಲ್ಲ. ನೀನ್ ಕಟ್ಟಿದ್ರೆ ನಾನು ಕಟ್ಟಲ್ಲ. ನೀನ್ ಕಟ್ಬೇಕಾಗಿಲ್ಲ, ಅವನೇ ತಗೋತಾನೆ. ಅದೇಗೆ? ಬೆರ್ಲಚ್ ಹಾಕಿದ್ಯಲ್ವಾ, ತೀಟೆ ತೀರಿಸ್ತಾನೆ. ಅವನ ಹೆಸರು ಗೌಡ, ದೊಡ್ಡ ಲೂಸ್ ನನ್ ಮಗ. ಏನ್ ಕಟ್ ಮಾಡ್ತಾನೋ ಅವನಿಗೆ ಗೊತ್ತಿಲ್ಲ. ನೋಡು ಅಜಯ್, ನಿನ್ ಸಾಲ ತೀರಿಸ್ಬಿಟ್ರೆ ನಾನು ಹೇಮ ಹೇಗೆ ಜೀವನ ಮಾಡ್ಬೇಕು? ಅದ್ರಲ್ಲೂ ಕಷ್ಟಪಟ್ಟು ದುಡ್ದ ಸ್ವತ್ತಯ್ಯ ಇದು. ಬೆಳಗ್ಗೆ ಎದ್ದು ಯಾರ ಮುಖ ನೋಡ್ನೋ ಏನೋ. ಅಷ್ಟೊಂದು ಕೋಪ ಆಗಿದೆ ಯಾಕೆ? ಇಲ್ಲ ಅಂದ್ರೆ ಅವ್ನ್ ಮಾಡಿರೋ ಸಣ್ಣ ಕೆಲಸ ಅಲ್ವಾ? ಕೋಟ್ಯಾಧೀಶ್ವರ ಅಂತ ಹೇಳಿ ಸಾಲಗಾರನ ಮಗಳನ್ನ ಮದುವೆ ಮಾಡ್ಕೊಂತ ಕಳ್ಸ್ಕೊಟ್ಟವನೆ. ಅವ್ನು ಇನ್ನೊಂದ್ ಕೆಲಸನೂ ಮಾಡವನು. ಏನ್ ಮಾಡಿದಾನೆ? ಕಾಜಲ್ಗೆ ನಿನ್ ಮದುವೆ ವಿಷಯ ಹೇಳ್ದಂಗಿದ್ದಾನೆ. ಹುಡುಗಿ ಜಾಬ್ ರಿಸೈನ್ ಮಾಡಿ ಹೋಗ್ಬಿಟ್ಲು. ಕಾಜಲ್ ಹೋಗ್ಬಿಟ್ಲಾ? ಲೇ ಎಲ್ಲಿಗೋ? ಯು ಕ್ಯಾನ್ ಗೋ. ಹಲೋ, ಏನ್ ಹಂಗ್ ನೋಡ್ತಿದ್ಯಾ? ಲಕ್ಷ ರೂಪಾಯಿಗೆ ಕೆಲಸ ಮಾಡೋ ಹುಡುಗಿಗೆ ಕೋಟಿಗೆ ಬೆಲೆ ಬಾಳೋ ಕಾರ್ ಏನಂತನ? ಈ ಕಾರ್ಸ್, ಬಿಲ್ಡಿಂಗ್, ಸೆಕ್ಯೂರಿಟಿ ಎಲ್ಲ ನನ್ಗೋಸ್ಕರನೇ. ನಾನು ಮಲ್ಟಿ ಮಿಲಿನಿಯರ್ ಡಾಟರ್. ಆಫೀಸಲ್ಲಿ ಜಾಯಿನ್ ಆಗಕ್ ಮುಂಚೆನೆ ನೀನ್ ನನಗ್ ಗೊತ್ತು. ನನ್ನ ಹಿಂದೆ ಇರೋ ಪ್ರಾಪರ್ಟಿ, ಬ್ಯಾಕ್ ಗ್ರೌಂಡ್ ಇದೆಲ್ಲ ಇಲ್ಲದೆ ನೀನು ನನ್ನ ಇಷ್ಟಪಡ್ಬೇಕನ್ಕೊಂಡೆ. ಆದ್ರೆ ನಿನ್ಗೆ ದುಡ್ಡು ಬಿಟ್ರೆ ಮನುಷ್ಯರ ಮನಸ್ಸು, ಅದ್ರ ವ್ಯಾಲ್ಯೂಸ್ ನಿನಗೇನು ಗೊತ್ತಿಲ್ಲ. ಅದು ಕಾಜಲ್. ಏನು ಹೇಳ್ಬೇಡ ಅಜಯ್, ನನ್ ತಪ್ಪು ತಿಳ್ಕೊಂಡು ನಾನು ಬದಲಾಗಿದ್ದೀನಿ ಅಂತ ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ಐ ಹ್ಯಾವ್ ಡಿಸೈಡೆಡ್ ಟು ನೆವರ್ ಹ್ಯಾವ್ ಯು ಇನ್ ಮೈ ಲೈಫ್ ಅಗೇನ್. ಬಾಯ್ ಅಜಯ್. ಆ ಕಾಜಲ್ ಎಷ್ಟು ಕೆಲಸ ಕೊಟ್ಲು ಮಗ? ಅಷ್ಟು ಕ್ಯಾಜುಯಲ್ ಆಗಿದ್ರೆ ಕಾಜಲ್ ಕೂಡ ನಮ್ಮ ಬ್ಯಾಚೆ ಅಂದ್ಕೊಂಡೆ ಮಗ. ದುಡ್ಡಿಂದೆ ನಾನು ಬಿದ್ದರೆ ಅದು ಕೇರ್ ಮಾಡಿಲ್ಲ, ದುಡ್ಡೇ ನನ್ನಿಂದೆ ಬಿದ್ದರೆ ನಾನೇ ಕೇರ್ ಮಾಡಿಲ್ಲ. ಆ ಧನಲಕ್ಷ್ಮಿ ಏನು ಮಾಡ್ತೀಯೋ? ದನವೇ ಇಲ್ಲದೆ ಲಕ್ಷ್ಮಿ ನಮ್ಗೆ ಯಾಕೋ, ಮರ್ತೋಗು. ಮರ್ತೋದೆ. ಮತ್ತೆ ಅವ್ನ ಗೌಡನ್ ಸಾಲ ಆ ಪವನ್ ಕಟ್ತಾನೆ. ಕಟ್ಟಿಲ್ಲ ಅಂದ್ರೆ ಸಾಯ್ತಾನೆ. ಯಪ್ಪ, ಯಪ್ಪ ಸರ್, ಕೆಳಗಡೆ ಉರಿತಿದೆ ಸರ್. ಇನ್ನೊಂದು ಗಂಟೆ ಕೂತ್ರೆ ಈ ಸೀಟ್ ಒಂದೇ ಅಲ್ಲ, ಸುತ್ತಮುತ್ತ ಎಲ್ಲಾನು ಸುಟ್ಟೋಗ್ಬಿಡುತ್ತೆ. ಕೂದಲು ಸುಟ್ಟೋದ್ರೆ ಮತ್ತೆ ಬರುತ್ತೆ. ಇಲ್ಲಿ ಯಾವ ಪಾರ್ಟ್ ಸುಟ್ಟೋದ್ರೂ ಮತ್ತೆ ಬರಲ್ಲ, ಆಲ್ ಔಟ್. ಏನ್ ಸರ್ ಇದು? ಕೆಳಗಡೆ ಬೆಂಕಿ ಹಚ್ಚಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ ಏನೋ, ಆದ್ರೆ ಅವನ್ ಸಾಲ ತಗೊಂಡ್ರೆ ನನಗೆ ಪನಿಷ್ಮೆಂಟು. ಮತ್ತೆ ನೀನ್ಯಾಕೆ ಶೂರಿಟಿ ಆಗಿದ್ಯಾ? ಅಪ್ಪ, ನೀನ್ಯಾಕೆ ಹೆಬ್ಬಟ್ಟು ಹಾಕಿದ್ಯಾ? ಅಯ್ಯೋ, ನೆಗಡಿ ಅವನಿಗೆ ಆದ್ರೆ ನೀನ್ಯಾಕೆ ಸಿಂತಿದ್ಯಾ? ತಲೆ ಹೊಟ್ಟು ಅವನಿಗೆ ಆದ್ರೆ ನೀನ್ಯಾಕೆ ಕರ್ಕೊಂಡೆ? ಕೇಳಿದ್ರೆ ಪವನ್ ಫ್ಯಾನ್ ಅಂತೀಯಾ? ಅಯ್ಯೋ ಅಯ್ಯೋ ಉರಿತಿದೆ. ನಾನು ನಾರ್ಮಲ್ ಆಗಿ ಮೆಂಟಲ್ ಮ್ಯಾನ್, ಒಳ್ಳೆಯವನಾಗಿದ್ರೆ ಜೆಂಟಿಲ್ ಮ್ಯಾನ್. ನಾನು ಮೋಸ ಮಾಡಿದ್ರೆ ಮಾತ್ರ ಡಾಬರ್ ಮ್ಯಾನ್. ಎದ್ದೇಳಿನ. ನಿಂಗೊಂದು ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ. ದುಡ್ಡು ಅವರಿಂದ ಕೊಡಿಸಿದ್ರು ಸರಿ, ನೀನ್ ಕೊಟ್ಟರು ಸರಿ, ಇಲ್ಲ ಅಂದ್ರೆ ಕಟ್ ಮಾಡ್ತೀನಿ. ಏನ್ ಕತ್ತರಿಸ್ತೀರಾ ಸರ್? ಕುತ್ತಿಗೆ ಇಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಕಟ್ ಮಾಡ್ತೀನಿ. ಹೋಗೋ. ನಮಸ್ತೆ ಸರ್.
ನನ್ ಮೇಲೆ ನಿನ್ನ ಒಪಿನಿಯನ್. ರಾಜೇಶ್ ಬಾಯಿ ನೀನು ಸರ್ ಏನಾಯ್ತು ಸರ್? ಎದ್ದೋಳ ಕುತ್ಕೋ. ನನಗೆ ಹೋಗಕ್ಕಲ್ಲ ಹತ್ರ ಆಗಿದೆ. ಅದಿನ್ನೂ ಆರಾಗಿಲ್ಲಲ್ವಾ ಸರ್? ಹೊರಗಡೆ ಹೋಗಕ್ಕಲ್ಲ, ಮೇಲ್ಗಡೆ ಹೋಗೋಕೆ. ಸರ್ ನಿಮ್ಗೆ ಏಟ್ಸಾ ಕ್ಯಾನ್ಸರಾ? ಅಜಯ್ ಅಂತ ಒಂದು ಹೊಸ ರೋಗ ಹುಟ್ಟಿದೆ. ಆ ರೋಗ ಯಾವಾಗ ಬಂದಿದೆ ನಂಗೆ? ಆ ಗೌಡ್ರಿಗೆ 1 ತಿಂಗಳು ದುಡ್ಡು ಕಟ್ಟಿಲ್ಲ ಅಂದ್ರೆ ನಾನು ಸಾಯಿಸ್ಬಿಡ್ತೇನೆ ಅಂತಿದ್ದಾನೆ. ಇಷ್ಟರಲ್ಲಿ ನಾನು ಹೋಗ್ತೀನಿ ಅಂತ ಭಯವಾಗ್ತಿದೆ. ಆಗ ಮಾತಾಡ್ಬೇಡಿ ಸರ್, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನೋಡ್ದ ಕಣಯ್ಯ, ನಿನಗಿರೋ ಪ್ರೀತಿ ನಿಮ್ಮನಿಗಿಲ್ಲ. ಆ ಪ್ರೀತಿ ಗೀತಿ ಇವಾಗ ನೀವ್ ಹೋದ್ರೆ ಆ ಗೌಡ ಇವಾಗ ನನ್ ತಗ್ಲಾಕೊಂತಾನ ಸರ್, ದುಡ್ಡು ಕಟ್ಟು ಅಂತ. ಅಷ್ಟಕ್ಕೂ ನಿಮ್ಮನು ಎಲ್ಲಿದಾನೀಗ? ಯಾರ ಹತ್ರ ಸಾಲ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತಾನೆ ಸರ್. ಅದೇ ಸಾಲ ಹೇಗೆ ತೀರ್ಸ್ಬೇಕು ಅಂತ ಯೋಚನೆ ಮಾಡ್ತಾ. ಸಾಲ ಹೇಗೆ ತೀರ್ಸ್ಬೇಕಂತ ಯೋಚಿಸ್ತಾ ಇದ್ದಾನ? ಏನ್ ಸ್ಟಾಪ್ ಸಿಕ್ಕಿದ್ರು? ಏನೇ ಕರೆಂಟ್ ಶಾಕ್ ಹೊಡೆದಿರೋ ತರ ಹಂಗೆ ನೋಡ್ತವನೆ. ಹೇ, ನಿನ್ನ ಅಂದ ನೋಡಿ ಶಾಕ್ ಹೊಡ್ದಂಗಿದೆ ಅವನಿಗೆ ಅಲ್ವಾ? ಹೀರೋ ತರ ಚೆನ್ನಾಗಿದ್ದಾನೆ. ಹೌದಾ? ಹೌದು. ನಮ್ ಹೀರೋನ ನನ್ನಿಂದೆ ಓಡಾಡಿಸ್ತೀನಿ ನೋಡು. ಹೌದಾ? ಓಕೆ. ನಿಮ್ ಫೋನ್. ಹಲೋ 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 ಹಲೋ, ನಿಮ್ ಫೋನ್ ರೀ. ಹಲೋ ನಿಮ್ ಫೋನ್ ರೀ. ನಂಬರ್ ಸೇವ್ ಮಾಡಿದ್ದೀನಿ, ಫೋನ್ ಮಾಡಿ ಅವಸರ ಬಂದಾಗ. ಬಾಯ್ ಬಾಯ್. ಎಲ್ಲೋಗ್ತೀಯ ಚಿಟ್ಟೆ? ಸಂಧ್ಯಾ ತಗೋ. ಥ್ಯಾಂಕ್ ಯು. ಹೌದು, ನಿನ್ನೆ ಮೊಬೈಲ್ ಕೊಟ್ಟ ಸ್ಪೋರ್ಟ್ಸ್ ಮ್ಯಾನ್ ಕಾಲ್ ಮಾಡು ಅಂತ ಹೇಳ್ದ, ಮಾಡ್ದಿಯಾ? ಮಾಡಿಲ್ಲ. ಅಂದೆ ಅವನೇ ಮಾಡ್ದುನಾ? ಇಲ್ವೇ. ಹೇಯ್, ಅವನು ಫ್ಯಾಮಿಲಿ ತರ ಕಣೆ, ಅವನ್ ನಂಬರ್ ಕೊಟ್ಟಿದ್ದಾನೆ. ಸಂಧ್ಯಾ ನಂಬರ್ ತಗೊಂಡಿಲ್ಲ ಪಾಪ. ನಂಬರ್ ತಗೊಳ್ಳಲ್ಲ, ಆದ್ರೆ ಫಾಲೋ ಮಾಡ್ತಾನ. ಫಾಲೋ ಮಾಡ್ತಿದ್ದಾನ? ಎಲ್ಲಿದ್ದಾನೆ? ಬರ್ತಾ ಇದ್ದಾನೆ ನೋಡು. ಸರ್ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ, ನಮ್ ಕಡೆನೆ ಬರ್ತಾ ಇದ್ದಾರೆ. ಈ ಚಿಡುಗರೆಲ್ಲ ಇಂತೇನಾ? ನಾವು ಪೀಕ್ಸ್ ಅಲ್ಲಿ ಇರೋವಾಗ ಸೈಡ್ ಆಗ್ಬಿಡ್ತೇರಿ. ಹೋಗ್ಲಿ ಹೋಗ್ಲಿ, ಎಲ್ಲಿಗೋಗ್ತಾನೆ? ಅವನೇ ಬರ್ತಾನೆ. 1 ವೀಕಿಂದ ಇಲ್ಲೇ ಮೀಟ್ ಆಗ್ತಾ ಇದ್ದೇವೆ. ತುಂಬಾ ಬೋರ್ ಹೊಡಿತ ಕಣೆ. ನನ್ಗೆ ಮಾತ್ರ ಚೆನ್ನಾಗಿದೆ. ಈ ಪ್ಲೇಸ್ ಮಾತ್ರ ಇಷ್ಟ ಆಯ್ತು. ಹಬ್ಬ ಆಚಾ, ನೀಕೆ ಇಷ್ಟ ಆಗಿದ್ದು ಪ್ಲೇಸಾ ಅವನ? ಅವನೇ ಇಷ್ಟ ಆದವನೇ. ಯಾರೇ ಆ ಸೆಲ್ಫೋನ್ ಚಿಡುಗೆನಾ? ಹೆಲ್ಮೆಟ್ ಇಲ್ಲ, ಲೈಸೆನ್ಸ್ ಇಲ್ಲ, ಸಾರ್ ಹತ್ರಕ್ ಬಾ. ಏನು ಪಾರ್ಕಲ್ಲೂ ಅಡ್ಡ ಹಾಕ್ಬಿಟ್ಟಿದ್ದೀರಾ? ಹೊಸದಾಗಿ ರೂಲ್ ಪಾಸ್ ಮಾಡಿದ್ದಾರೆ ನಿಮ್ಮಂತರಿಗೋಸ್ಕರನೇ. ನನ್ನ ಹತ್ರ RC ಲೈಸೆನ್ಸ್, ಇನ್ಶೂರೆನ್ಸ್ ಎಲ್ಲ ಇದಾವೆ. ನಿಮ್ಗೇನ್ ಬೇಕು? ಲೈಸೆನ್ಸ್ ಇದೆ, ನಿನಗ್ ಸೆನ್ಸ್ ಇಲ್ಲ. ಈ ಬೆಲನ್ಸ್ ಏನು? ನಿಮ್ಗೆ ಗೊತ್ತಿಲ್ವಾ ಸರ್, ಇವತ್ತು ಬಲೂನ್ಸ್ ಡೇ. ಹೌದಾ? ಹಾಗಾದ್ರೆ ಈ ಬೆಲೂನ್ಸ್ ನಾನು ತಗೊಳ್ತೀನಿ. ನೀವೇನ್ ಮಾಡ್ಕೋತೀರಾ? ಲವರ್ಗೆ ಗಿಫ್ಟ್ ಕೊಡೋಣ ಅಂತ. ಆ ಲವರ್ಗೆ ಓಸಿಯಾಗಿ ಕೊಡ್ಬಾರ್ದು, ದುಡ್ಡು ಕೊಟ್ಟು ಕೊಡಿಸ್ಬೇಕು. ಲವರ್ಸು ಲವ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಓನ್ಲಿ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದ್ ನನ್ ಕೊಟ್ಬಿಡು. ಹೋಗ್ ಹೋಗ್. ಓಕೆ, ತಗೊಂಡ್ಬಿಟ್ಟೆ ಅಲ್ವಾ? ಓಕೆ. ಇಲ್ಲ
ಅಲ್ ನೋಡೆ ಬಂದ ನಿನ್ ಬಾಯ್ ಫ್ರೆಂಡ್. ಓಯ್, ಅವತ್ತು ಮೊಬೈಲ್ ಕೊಟ್ಟವಾಗಿಂದ ನಮ್ ಸಂಧ್ಯಾನ್ ಫಾಲೋ ಆಗ್ತಾ ಇದೀಯಲ್ವಾ? ಆ ಹುಡುಗಿ ಸುಂದರವಾಗಿದ್ದಾಳೆ ಅಂತ ಫಾಲೋ ಆಗ್ತಿದ್ದೀನಿ. ನಿಮ್ಮನ್ನ ಫಾಲೋ ಆಗ್ತಿಲ್ವಲ್ಲ? ಅಂದ್ರೆ ನಾವ್ ಚೆನ್ನಾಗಿಲ್ವಾ? ಕನ್ನಡಿಯಲ್ಲಿ ನೋಡ್ಕೊ ಒಂದ್ಸರಿ. ಹೇ ನೀವ್ ಹೋಗ್ರಿ. ನಿನಗ್ ಕ್ಲಾರಿಟಿ ಬಂತು ಅಂತ ನಮ್ಮನ್ ಕಳಿಸ್ತೀಯಾ? ನಿಮ್ಗೂ ಆ ಕ್ಲಾರಿಟಿ ಬರ್ಬೇಕಂದ್ರೆ 3 ಕ್ವಾಲಿಟಿ ಐಸ್ ಕ್ರೀಮ್ ಕೊಡಿಸ್ತೀನಿ. ಮರದ ಕೆಳಗಡೆ ಕುತ್ಕೊಂತೀನಿ. ಇವನೇ 3 ಕ್ವಾಲಿಟಿ ಐಸ್ ಕ್ರೀಮ್ ಕೊಡು. ಥ್ಯಾಂಕ್ ಯು. ವೇಟ್ ಮಾಡ್ತೀವಿ, ಬೇಗ ಬಾ. ಓಕೆ. ಓ ಸಾರಿ ಸರ್. ಇವನೇ ಇನ್ನೊಂದು ಐಸ್ ಕ್ರೀಮ್ ಕೊಡು. ಒಂದ್ ನಿಮಿಷ. ಏನ್ ವಿಷಯ ಲವಾ? ನೀವು ಅಷ್ಟೊಂದು ಸ್ಟ್ರೈಟ್ ಆಗಿ ಕೇಳಿದ್ರೆ ಅಷ್ಟೇ ಅಲ್ವಾ? ಓಹೋ, ಏನೇ ನಾಟಕ? ಮೊನ್ನೆ ನೋಡ್ದಂಗೆ ಹೋಗ್ಬಿಟ್ಟೆ. ಹಾಗೆ ನೋಡ್ದೆ ಹೋಗಿದ್ದಕ್ಕೆ ತಾನೆ ಇವಾಗ ನೀವು ನನ್ನ ನೋಡ್ತಿರೋದು. ಏನು ಅಂದ್ರೆ ಒಂದು ಒಳ್ಳೆ ನಡಿಬೇಕಾದ್ರೆ ನಮ್ ಸರೌಂಡಿಂಗ್ಸ್ ಸಿಚುವೇಶನ್ಸ್ ಕೂಡ ಪ್ಲಸ್ ಆಗಿರ್ತವೆ. ಓಹೋ, ನೆಕ್ಸ್ಟ್ ಏನು? ನೀನೇ ಹೇಳ್ಬೇಕು. ಎಲ್ಲಿಗೆ ಹೋಗೋಣ? ಎಲ್ಲಿಗಂದ್ರೆ ಅಲ್ಲಿಗೆ. ಓಹೋ, ಎಲ್ಲಿಗಾದ್ರೂ ಬರ್ತೀಯಾ? ಏಯ್ ಪವನ್ ಎಲ್ಲಿಲೇ? ಇವ್ರೇನು ಇಲ್ಲಿ ಬಂದ್ರು? ಇವ್ರು ಕಾಣಿಸ್ತಾ ಪವನ್ ಸರ್ ಬಂದಿಲ್ಲ ಅಣ್ಣ. ಲೇ, ಕಷ್ಟಪಟ್ಟು ಸಂಪಾದನೆ ಮಾಡಿ ಸೊತ್ತು ಕಂಡ್ರು. ಲೇ ಪವನ್, ಹೊರಗಡೆ ಬಾಲೆ. ಇಲ್ಲಿಯವರೆಗೆ ಕಂಪ್ಯೂಟರ್ಸ್ ಮಾತ್ರ ಹೊಡೆದಿದ್ದಾವೆ. ಇನ್ನು ಲೇಟ್ ಆದ್ರೆ ಇಲ್ಲಿರೋರ ತಲೆ ಬುರುಡೆಗಳು ಹೊಡೆದೋಗ್ತವೆ. ಬರ್ತಿದ್ದೀನಿ. ಏನೋ ಹಿಂದ್ಗಡೆ ಗ್ಯಾಂಗ್ ಹಾಕೊಂಡ್ ಬಂದಿದ್ಯಾ? ಅಷ್ಟೊಂದಿಲ್ಲ ಇಲ್ಲಿ. ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಸೊತ್ತಿದು. ಏನಾದ್ರೂ ಇದ್ರೆ ನೇರವಾಗಿ ತಗೊಳ್ಳೋಣ. ನಡಿ. ಸರಿ, ಮಾತಾಡೋಣ ಬಾ. ಕೈ ತೆಗಿ. ಮಾತಾಡ್ತೀನಿ ಅಂದಿದ್ದು ನಿನ್ ಜೊತೆ ಅಲ್ಲ, ಗೌಡನ್ ಜೊತೆ. ನಡಿ. ಹಬ್ಬ ಬಚಾವಾದೆ. ಸರ್ ನೀವೆಲ್ಗೆ? ನೀನ್ ಇಲ್ಸತ್ಯಾ? ಇವನೇನು ಅವ್ನು ಕರೀತವನೆ? ಇವನು ಅವನ್ ಚೆಡ್ಡಿ ದೋಸ್ತು. ಇವನ್ನ ತಗೊಂಡ್ ಬನ್ನಿ. ಇವನು ಕೂಡ ಕರ್ಕೊಂಡು ಹೋಗೋಣ. ಹೊರಗಡೆ ಬಾಲೆ. ತಗ್ಲಾಕೊಂಡು ಮೆತಿ ಸರ್. ಸರ್ ಅವ್ರ ಮಾತು ನಂಬೇಡಿ ಸರ್. ನೀನ್ ಬಂದ್ರೆ ಅವನು ಬರ್ತಾನೆ. ನಡೀತಮ್ಮ ನೀನು. ಸರ್ ನಾನು ಒಳ್ಳೆಯವನು ಸರ್. ಸರ್ ಬಿಡಿ ಸರ್. ಸರ್ ಏನ್ರು ಮರ್ಯಾದೆ ಇಲ್ದ್ರೆ ಕರ್ಕೊಂಡಿದ್ದೀರೇನು? ಸರ್ ಬಿಡಿ ಬಿಡ್ರೋ ಬಿಡಿ. ಬಿಡ್ತೀರಾ ಏನೋ? ಬಿಡ್ರೋ ಬಿಡಿ ಸರ್. ಬನ್ನಿ ಬರ್ನಿಂಗ್ ಸ್ಟಾರ್. ಲೇ ಕುರ್ಚಿ ತಗೊಂಡ್ ಬನ್ರೋ. ಕುರ್ಚಿ ಯಾಕೆ ಗೌಡ್ರಿ? ನಿಂತ್ಕೊಂಡೆ ಮಾತಾಡ್ತೀವಲ್ಲ, ಸೌಕರ್ಯವಾಗಿರುತ್ತೆ. ಏನ್ ಸರ್ ಕುತ್ಕೊಂಡ್ ಪ್ರಶಾಂತವಾಗಿ ಮಾತಾಡ್ತೀವಲ್ವಾ? ನೀವ್ ತರ್ಸ್ಕೊಡಿ. ನೀನ್ ಮುಚ್ಕೊಂತೀಯಾ? ಕುರ್ಚಿಲ್ ಕುತ್ಕೊಂಡ್ರೆ ಉರ್ದೋಗ್ಬಿಡುತ್ತೆ ಕೆಳಗಡೆ. ನಿಂಗ್ ಪೈಲ್ಸಾ? ಕುರ್ಚಿಲ್ ಕುತ್ಕೊಂಡ್ರೆ ಬರುತ್ತೆ. ನೀನ್ ಮುಚ್ಕೋ. ನೀವು ಕೊಡಂತದ್ದು ನಿಮ್ಮ ಹತ್ರ 2 ಇದಾವೆ. ಏನ್ ಸರ್ ಅದು? 1 ಹಣ, 2 ಪ್ರಾಣ. ಏನ್ ಕೊಡ್ತೀರಾ ಹೇಳಿ ಮಿಸ್ಟರ್ ಬರ್ನಿಂಗ್ ಸ್ಟಾರ್? ಏನ್ ಕೊಡ್ತೀಯಾ? ಅದೇನ್ ಸರ್ ಅದು? ಚಾಕ್ಲೇಟ್ ಕೇಳ್ದಂಗೆ ಪ್ರಾಣ ಕೇಳ್ತಿದ್ದೀರಾ? ಈಗ್ಲೇ ನಿಮ್ ಕೊಟ್ಟಿರೋ ಟೈಮ್ ಆಗೋಗಿದೆ. ಇನ್ನು ಕೊಟ್ರೆ ಕೇಳಲ್ಲ, ತಗೋತೀನಿ. ಆಯ್ತು ಸರ್, ನೀವು ಕೇಳಿದ 25 ಲಕ್ಷ ಕೊಟ್ಬಿಡ್ತೀವಿ. ನಮ್ಮನ್ನು ಬಿಟ್ಬಿಡಿ ಸರ್. 25 ಅಲ್ಲ, 50. ಅದೇನ್ ಸರ್ 25 ಲಕ್ಷ ತಾನೇ? ನೀನೇ ನಮ್ಮ ಹತ್ರಕ್ಕೆ ಬಂದಿದ್ರೆ 25ಗೆ ಡೀಲ್ ಕ್ಲೋಸ್ ಆಗ್ತಿತ್ತು. ನಮ್ಮವರೇ ನಿಮ್ಮ ಹತ್ರಕ್ಕೆ ಬಂದಿದ್ದಾರೆ. ಟ್ರಾವೆಲಿಂಗ್ ಚಾರ್ಜ್ ಎಕ್ಸ್ಟ್ರಾ 25 ಲ್ಯಾಕ್ಸ್. ಟ್ರಾವೆಲಿಂಗ್ ಚಾರ್ಜಸ್ 25 ಲಕ್ಷನಾ? 25 ಲಕ್ಷನ ಕಮ್ಮಿನೇ. ಇನ್ನು ದಾರಿಲಿ ಟಿಫನ್ ಏನು ಮಾಡಿಲ್ಲ, ಇಲ್ಲಾಂದ್ರೆ ₹1 ಆಗ್ತಾ ಇದ್ದ. ಧರ್ಮಾತ್ಮ. ನೀವೇ ಹೇಳಿ, ಕೊಡ್ತೀರಾ ಸಾಯ್ತೀರಾ? ಕೊಡದೆ ಸಾಯ್ತೀನ? ಕಾರ್ಗೆ ಕೊಡಿ, ಚೆಕ್ ಬರ್ದು ಕೊಡ್ತೀನಿ. ಚೆಕ್ ಬುಕ್ ಎಲ್ಲಿದೆ ಹೇಳು ಸ್ವಾಮಿ, ನಮ್ಮವ್ರು ತರ್ತಾರೆ. ಕಾರ್ ಒಳಗೆ ಸೀಕ್ರೆಟ್ ಲಾಕರ್ ಇದೆ, ಹೋಗಿ ತಗೊಳ್ಳಿ. ಪಾಸ್ವರ್ಡ್ ಹೇಳು. 40 years. ಲೇ, ನಿಮ್ಗೆ ATM ಅಲ್ಲಿ ಕಾರ್ಡ್ ಇಟ್ಟು ಪಿನ್ ಎಂಟರ್ ಮಾಡೋದೇ ಬರಲ್ಲ. ನೀವ್ ಹೋಗಿ ಕಾರಲ್ಲಿ ಲಾಕರ್ ಓಪನ್ ಮಾಡ್ತೀರಾ? ಕೀ ಬರ್ನಿಂಗ್ ಸ್ಟಾರ್ ಕೊಡು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸರ್ ನಂಗೆ ನಿಮ್ಮಲ್ಲಿ ಫಾದರ್ ತೆರಸ್ತಾ ಕಾಣಿಸ್ತಿದಾರೆ ಸರ್. ಯಾರ್ದೋ ಸಾಲ ನಿಮ್ ಸಾಲ ತರ ತೀರಿಸ್ತಿದಾರ. ನೀವು ಗ್ರೇಟ್ ಸರ್. ಯಾರ್ದೋ ಸಾಲ ತೀರ್ಸೋದಲ್ಲ, ನಾನ್ ಕಡ್ದೆ ಹೋದ್ರೆ ನನ್ ಚರ್ಮ ಸುಲಿತಾರೆ ಇವರು. ವಾಸು ಅಲ್ಲ, ಯಾವುದಕ್ಕೂ ಒಳ್ಳೇದು ಒಂದು ಕಣ್ಣು ಹಾಕಿರ ಅವನ ಮೇಲೆ. ಸರಿ ಅಣ್ಣ.
ಓಡು ಓಡು ನೋಡೋಗ್ತೀನಿ ನೀವು ಬನ್ನಿ, ಬನ್ನಿ. ಓಡ್ತಾರೆ ಅಣಿಗಳ ಅಣ್ಣ ಓಡೋಗ್ತಿದ್ದಾರೆ. ಲೇ, ನಾನು ಮುಂಚೆನೇ ಹೇಳಿದೆ ನಿಮಗೆ, ನಾರ್ಮಲ್ ಆಗಿ ಮೆಂಟಲ್ ಮ್ಯಾನ್ ನಾನು, ಒಳ್ಳೆಯವರಿಗೆ ಜೆಂಟಿಲ್ ಮ್ಯಾನ್, ಮೋಸ ಮಾಡೋವರಿಗೆ ಡಾಬರ್ ಮ್ಯಾನ್. ಲೇ ವೀರೇಶ್, ವಾಸು, ಸುಬ್ಬಾರೆಡ್ಡಿ, ಉಸ್ಕೋ. ಅಯ್ಯೋ ದೇವ್ರೆ, ಎಲ್ಲನೂ ಹೋಗ್ಲಿ ಅಂತ 25 ಲಕ್ಷ ಕೊಡ್ಬೇಕು ಅನ್ಕೊಂಡೆ, ಆದ್ರೆ ಇವ್ನು ನೋಡಿದ್ರೆ 50 ಲಕ್ಷ ಕೇಳ್ತಾನೆ. ಎಲ್ಲ ತಗೊಂಬರ್ಲಿ ಇವನ್ಗೆ ಮೋಟೆ. ಅಮ್ಮ ಬರ್ತಿದ್ದಾರೆ, ಓಡಿ ಓಡಿ. ದೇವ್ರೆ, ಹೀಗೆ ಓಡ್ತಾ ಇದ್ರೆ ಆಗೋದಿಲ್ಲ. ನಾವೇ ಇಲ್ಲೆಲ್ಲ ಅವ್ರು ಹೋಗ್ಲಿ, ಮುಂದೆ ಬರ್ಲಿ. ನಿಮ್ಮನ ಎಲ್ಲ ಸೋತ ನನ್ನ ಮಕ್ಕಳ್ರ ಇಲ್ರ. ಅಮ್ಮ ಅಯ್ಯೋ, ಇನ್ ನನ್ ಕೈಲಾಗಲ್ಲ. ಆದ್ರೂ ದುಡ್ಡು ತಗೊಂಡಿರೋ ಚೆನ್ನಾಗಿದ್ದಾನೆ, ನಾವೇ ಅನ್ಭವಿಸ್ತಾ ಇರೋದು. ಅರೆ ತಲೆಕೆಟ್ಟ ನನ್ ಮಗನೇ, ಎಬ್ಬಿಟ್ ಆಗೋ ಮುಂಚೆ ಯೋಚನೆ ಬೇಕು. ಈಗ ಅನ್ಕೊಂಡು ಏನ್ ಲಾಭ? ನಡಿ ನಡಿ, ಓಡು 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 ಓಡು. ಏನ್ ಬೇಕೋ ಆರ್ಡರ್ ಬರ್ತಿದ್ದೀನೋ. ಇರು ಇರು, ನಾನೇ ಬರ್ತೀನಿ. ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಹೇ, ಈಗ್ಲೇ ಅಲ್ವಾ ವಾಶ್ರೂಮ್ಗೆ ಹೋಗಿ ಬಂದಿದ್ದು? ಹೌದಲ್ವಾ? ಹಂಗಾರೆ ನೀರ್ ಕುಡ್ದು ಬರ್ತೀನಿ. ವಾಶ್ರೂಮ್ಗೆ ಹೋಗಿ ನೀರ್ ಕುಡ್ದೆ ಅಂತ ಹೇಳ್ದಲ್ವಾ? ಇವಾಗ ನೀರ್ ಕುಡ್ದು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಏನ್ ಸರ್, ನೀವ್ ಇಲ್ಲಿಗೆ ಬಂದಿದ್ದೀರಾ? ಚೇಸಿಂಗ್ ನನಗೆ, ರೊಮ್ಯಾನ್ಸ್ ನಿನ್ಗ? ಏನಿದು? ಅಲ್ಲಿ ನಿಮ್ಗೆ ಚೇಸಿಂಗ್ ನಿಲ್ಬೇಕಂದ್ರೆ ಇಲ್ಲಿ ನಾನು ರೊಮ್ಯಾನ್ಸ್ ಮಾಡ್ಬೇಕು ಸರ್. ಯಾವಾಗ ಈ ಪವನ್ ಅವ್ರು ಅಷ್ಟು ವೇಷ್ಟ ಕಾಣಿಸ್ತಾ ಇದ್ರ? ಈ ಪವನ್ ಅವ್ರು ಅಷ್ಟು ವೇಷ್ಟ ಕಾಣಿಸ್ತಾ ಇದ್ದಾರೆ. ಈ ಚೇಸಿಂಗ್ಗಳು ಆ ರೊಮ್ಯಾನ್ಸ್ಗಳು ಸಂಬಂಧ ಏನೋ? ಇದು ಚೇಸು ರೊಮ್ಯಾನ್ಸು ಸಂಬಂಧ ಅಲ್ಲ, ತಂದೆ ಮಗಳ ಸಂಬಂಧ. ಅದಕ್ಕೆ ಇಲ್ಲಿ ರೊಮ್ಯಾನ್ಸ್ ಮಾಡ್ಬೇಕು. ಅಂದ್ರೆ ಈ ಹುಡುಗಿ ಆ ಗೌಡನ್ ಮಗಳ? ಕ್ಯಾಚ್ ಮಾಡ್ಕೊಂಡ್ಬಿಟ್ಟೆ. ಪಕ್ಕ ತಪ್ಕೊಳ್ಳಿ. ಆ ಗೌಡ್ನಿಗೆ ನಾನು ಪವರ್ ಏನೋ ತೋರಿಸ್ತೀನಿ. ಇವ್ನಿಲ್ಗೆ ಹೋಗ್ತವನು. ಗೌಡ 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 ಗೌಡ. ಜೀವಗಳ ಜೊತೆ ಚಲಗಾಟ ಬೇಡ, ನಿನಗೂ ಒಳ್ಳೇದಲ್ಲ. ಪವನ್, ಪವರ್ ಆಫ್ 40 years ಇಲ್ಲಿ. ಅಂದ್ರೆ ಪವರ್ ಸ್ಟಾರ್ಗಿರೋ ಪವರು ನಿನಗಿದೆಯಾ? ಎಸ್, ಐತೆ. ಪವರ್ ಸ್ಟಾರ್ಗೋಸ್ಕರ ಪ್ರಾಣ ಅರ್ಪಿಸುವಷ್ಟು ಪವರ್ ನನ್ನಲ್ಲಿದೆ. ಅಂದ್ರೆ ನೀನು ಸಿಂಹನಂತವನು. ಸಿಂಹಕ್ಕೆ ಗಡ್ಡ ಇರುತ್ತೆ, ನಿಂಗೆ ಮಾತ್ರ ಇರಲ್ಲ, ಅಷ್ಟೇ ವ್ಯತ್ಯಾಸ. ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್ ಅಂತೀಯಲ್ಲಪ್ಪ ನೀನು. ಎಸ್, ಒಂದೇ. ಐ ಲವ್ ಪವರ್ ಸ್ಟಾರ್. ಅದಕ್ಕಾಗಿ ಧೈರ್ಯವಾಗಿ ನಿನ್ನ ಮನೆ ಹತ್ರ ಬಂದೆ, ನಿನ್ನ ಮುಂದೆ ಬಂದು ನಿಂತೆ. ನಿನಗೊಂದು ನಿಜ ಹೇಳ್ಬೇಕಂತ ಬಂದೆ. ಹಾ, ನಿನಗೆ ದಮ್ಮಿದ್ರೆ ನಿನ್ನ ಮಗಳ ಜೀವನ ಕಾಪಾಡ್ಕೊ ಅಂತ ಹೇಳೋಕೆ ಬಂದೆ. ಹಾ ಹಾ ಹಾ. ಏ ಬಾವಾ, ಇನ್ನ ಸಾಂಗ್ ಮಾಡಲ್ ಇದೆಯಾ? ಹೊರಡ ನಡಿ, ಧನಲಕ್ಷ್ಮಿ ಮದುವೆ ಆಗ್ತೈತೆ ಅಂತೆ. ಏನೋ ನೀನು ಹೇಳ್ತಿರೋದು? ಬಾವಾ, ಅವ್ನು ರಾಮಾರಾವ್ ಫೋನ್ ಮಾಡಿ ಹೇಳ್ದ. ಬಾ ಹೊರಡೋಣ ಬೇಗ ನಡಿ. ಮದುವೆ ಹೆಣ್ಣನ್ನ ಕರ್ಕೊಂಬರ್ರಿ. ಹೋಗಿ ಹುಡುಗಿನ ಕರ್ಕೊಂಡು ಹೋಗು ಹೋಗು. ಲೇ ಅಲ್ಲಿ ನೋಡು, ಧನಲಕ್ಷ್ಮಿ ಮದುವೆ ಇದೆ. ಅದೇ ರೈಟು ರೈಟು ರೈಟು. ಇಲ್ಲ, ಇಲ್ಲೇ ಗುರು, ಧನಲಕ್ಷ್ಮಿ ಮದುವೆ ಆಗೋಗಿದೆ ಅನ್ಸುತ್ತೆ ಗುರು. ರೇ, ನಿಲ್ಸ್ರು 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 ನಿಲ್ಸ್ರು. ಯಾರಲ್ಲೇ ನಿಲ್ಸೊಂದಿದ್ದು? ಧನಲಕ್ಷ್ಮಿ ಮದುವೆನಾ ಇದು? ಹೇಯ್, ಧನಲಕ್ಷ್ಮಿ ಮದುವೆ ಗುರು ಅದು. ಯಾರಲ್ಲೇ ನೀನು? ಯಾರ ಹೆಸರು ಕೇಳಿದ್ರೆ ನರಭೂಮಿ ಎಲ್ಲ ಮಳೆ ಬರುತ್ತೋ ಮ್ಯಾಟ್ರಿಕ್ ಬಾ. ಅಷ್ಟೇ ಅಂತೀಯಾ? ಧನಲಕ್ಷ್ಮಿಗಾಗೋ ಗಂಡ ಇವನಾ? ಹೌದು, ನಾನೇ. ಗುಳಿಗುಡಲ್ಲ ಅವ್ರಿದ. ಹೋ ನಿಂದ್ರಪ್ಪ. ಇಲ್ಲ ಸ್ವಾಮರೇ, ನನ್ನ ಲೈಫಲ್ಲಿ ಮದುವೆ ಯೋಗನೇ ಇಲ್ಲ, ನಾನು ಹೋಗ್ತೀನಿ. ಒಂದ್ ನಿಮಿಷ ಇರಿ. ಅಂದ್ರು ನಿನ್ ಜೊತೆ ಮಾತಾಡಿದೇನು? ಧನಲಕ್ಷ್ಮಿಗೂ ನನಗೂ ಯಾವಾಗ್ಲೂ ಎಂಗೇಜ್ಮೆಂಟ್ ಆಗಿದೆ. ಬೇಕಂದ್ರೆ ಅವ್ರ ಅಪ್ಪನ ಕರ್ಕೊಂಬಂದ್ ಕೇಳು. ಶಬಾಷ್ ಕಣೋ, ಈ ಮಾತ್ರ ಧೈರ್ಯ ಕೊಟ್ರೆ ಸಾಕು. ಮದುವೆ ಯಾಕೆ ನಿಲ್ಸೋಲ್ಲ ನಾನು ನೋಡ್ತೀನಿ. ಕರೀರಿ ಅವ್ರ ಅಪ್ಪನ. ಕರಿತೀನಿ. ಅಮ್ಮ ಧನಲಕ್ಷ್ಮಿ ಬಾ. ಅದು ಗಜಲಕ್ಷ್ಮಿ ತರ ಇದ್ದಾಳೆ. ಅಪ್ಪ ಕಾಣ್ರಲ್ಲೇ. ಸಾರಿ ಸರ್, ಯಾವ್ದೋ ರಾಂಗ್ ಅಡ್ರೆಸ್ ಬಂದಿದೀವಿ, ನಾವು ಹೋಗ್ತೀವಿ. ಎಕ್ಸ್ಟ್ರೀಮ್ಲಿ ಸಾರಿ. ನಿಲ್ಲು. ಹೇ ಬಿಸ್ಕೆಟ್ ಸಾರಿ ನೋ. ಹಾಗಲ್ಲೇ, ಟೈಗರ್ ಬೋಲನ್ ಬಂದು ಟೈಗರ್ ಬಾಲ ಬಿಟ್ಬಿಟ್ಟಿದ್ಯಾ. ಇನ್ನು ನಿಮ್ಮನ್ನ ಬಿಡುವ ಪ್ರಸಕ್ತಿಯೇ ಇಲ್ಲ.
ಸಾರಿ ಹೇಳಿದ್ವಲ್ಲ ಸರ್. ಅವಳು ಮೈನ್ಯಾರ್ದು 18 ವರ್ಷ ಆದ್ರೂ ಹುಡುಕಿ 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 ಸಿಗದೆ ಇವತ್ತೊಂದು ಸಂಬಂಧ ಸಿಕ್ಕಿದ್ರೆ ಅದನ್ನು ಕೂಡ ಹಾಳು ಮಾಡ್ತೀರಾ ನೀವು. ಇವಾಗ ನಿಮ್ಮಿಬ್ರಲ್ಲಿ ಯಾರೋ ಒಬ್ರು ಮದುವೆ ಮಾಡ್ಕೊಳ್ಬೇಕು. ಮದುವೆಗೆ ಕೆಲ್ಸಕ್ಕೆ ಬರುವ ಪಾಟನ್ನ ತುಂಡು ತುಂಡಾಗಿ ಕಟ್ ಮಾಡಿಸ್ಬಿಡ್ತೀನಿ ಹೇಳ್ರಲ್ಲೇ. ಇವನ್ ಮಾಡ್ಕೋತಾನೆ. ಅಯ್ಯೋ ರಜನಿಕಾಂತ, ಚೆನ್ನಾಗಿ ಹೇಳ್ದೆ. ನಾನ್ ಮಾಡ್ಕೊಳಲ್ಲ. ಆದ್ರೂ ಆ ಹುಡುಗಿಗೆ ನೋಡಕ್ ಹಂಗಿದ್ರೆ ತಲೆ ಚೆನ್ನಾಗಿರುತ್ತೆ. ಆದ್ರೂ ಮಾಡ್ಕೊಂಡ್ರೆ ಹೀರೋನ್ ಮಾಡ್ಕೊಂಡ ನಂತರ ಕವಡಿಯನ್ ಮಾಡ್ಕೊಂತಾಳ. ಚೆನ್ನಾಗಿ ಹೇಳ್ದೆ ಬಾವ. ನಮ್ಮವನ್ ಮಾಡ್ಕೋತಾನೆ ಸರ್. ಇವನ್ನೆಲ್ಲ ಕಳ್ಸ್ಬಿಡಿ ಪ್ಲೀಸ್. ನನಗೆ ಮದ್ವೆ ಬೇಕು. ನಾನು ಆ ಕರಿಯಾನೆ ಮದ್ವೆ ಆಗ್ತೀನಿ. ನೋಡಕ್ಕೆ ರಜನಿಕಾಂತ್ ತರನೇ ಇದ್ದಾನೆ. ಬೆಳ್ಳಗಿರೋ ಹೀರೋನ್ ಬಿಟ್ಟು ನಾನು ದರಿದ್ರವಾಗಿದ್ದೀನಿ. ನಾನೇ ಇಷ್ಟ ಆಗಲ್ಲ. ರಜನಿಕಾಂತ್ ನೀನೇ ಬೇಕಂತ ಮದುವೆ ಮಾಡ್ಕೊ. ಲುಕೇನೋ ಫೈಟಾ? ಏಯ್ ತೋರಲ್ಲ ಕಟ್ರ. ಅಯ್ಯೋ ದೇವ್ರೆ, ನೀವು ಕೂಡ ಬಂದ್ಬಿಟ್ರ? ಊಟ ಮಾಡ್ಕೊಂಡು ಹೋಗಿರಂತೆ. ನಡೀರಿ ಒಳಗೆ ನಡೀರಿ. ನಡಿ. ಲೋ ರಜಾ, ಅರೆ ಅಳಿಯಂದ್ರೆ ನೀವೇನ್ ಈ ಕಡೆ ಬಂದಿದ್ದೀರಾ? ಅಯ್ಯೋ ಕ್ಷಮಿಸಿ, ತಪ್ಪಾಗೋಯ್ತು. ಅಳಿಯ ಅಂದ್ಬಿಟ್ಟೆ. ನನ್ನ ಮಗಳನ್ನ ಮದುವೆ ಆದ್ರೇನೆ ಅಳಿಯ ಅಲ್ವಾ? ಆದ್ರೂ ಬಂದ್ರಿ, ಒಳ್ಳೇದೆ, ಸಂತೋಷ. ನನ್ನ ಮಗಳಿಗೆ 4 ಅಕ್ಷತೆ ಹಾಕಿ ಊಟದ ಹತ್ರ ಬಾಧ್ಯತೆ ವಹಿಸಿ ಕೊನೆಗೆ ನೀವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು, ತಪ್ಪಲ್ಲ. ನನ್ನ ಮದುವೆಯನ್ನು ರೌಂಡ್ ಟೆಂಟಲ್ಲಿ ಆಗ್ತದೆ ಅನ್ಕೊಂಡೆ. ಇಷ್ಟು ದೊಡ್ಡ ಮನೆಯಲ್ಲಿ ಪ್ಲಾನ್ ಮಾಡಿದ್ರಾ? ತಲೆ ಮೇಲೆ ಆಗ್ತಾ ಇದೆಯಾ? ಇಲ್ಲಿ ಹಾಕ್ಬೇಕು ಯಾವಾಗ್ಲೂ ಸೆಂಟು. ಇಲ್ಲಿ ಕೊಡು. ಹೀಗೆ ಎಲ್ಲರಿಗೂ ಇಲ್ಲೇ ಹಾಕಿ. ಅಯ್ಯೋ ಬೇಗನೆ ಹೋಗ್ಬೇಕು. ಮದುವೆ ಹೆಣ್ಣು ಬಂದು ಎಷ್ಟೊತ್ತಾಯ್ತು. ನನ್ನ ಮದುವೆ ನನ್ನ ಮದುವೆ ನನ್ನ ಮದುವೆ, ನನ್ನ ಮದುವೆ ನನ್ನ ಮದುವೆ ನನ್ನ ಮದುವೆ, ಬನ್ನಿರಿ ಎಲ್ಲರೂ ಅಕ್ಷತಾ ಹಾಕಿರಿ. ಯಾರು ಕಾಣಿಸ್ತಿಲ್ಲ. ಈ ಗಿಡ್ಡ ಯಾರು ಬಳಗದವನು? ಗಿಡ್ಡ ಬಾರ ಇಲ್ಲಿ. ಯಾರು ನೀನು? ಛತ್ರಿ ತಲೆ ಮೇಲೆ ಹಾಕೋ. ಮನೆಯಲ್ಲಿ ಛತ್ರಿನಾ? ಛತ್ರಿ ಹಿಡಿಯೋ. ಓ ಬೀಗರ ಕಡೆಯವರು ಅನ್ಕೊಂತೀನಿ. ನೀವು ಯಾರು? ಅವಳೆ ತರ ಕಾಣುತ್ತಿದ್ದಿಲ್ಲೋ. ದೇವರಿಲ್ದೆ ಜಾತ್ರೆ ಆಗುತ್ತಲ್ಲ, ಮದಿ ಮಗ ಇರ್ಲದ ಲಗ್ನ ಆಗೋದಿಲ್ಲ. ಅದಕ್ಕೆ 10 ನಿಮಿಷದಲ್ಲಿ ಮದುವೆ ಗಂಟು ಬಂದ್ಬಿಡ್ತಾ ಇದ್ದೇನೆ. ಅಷ್ಟಕ್ಕೂ ನೀವ್ ಯಾರು? ಇದೇನಿದು? 10 ನಿಮಿಷದಲ್ಲಿ ಇನ್ನೊಬ್ಬ ಗಂಡು ಬರ್ತಾ ಇದ್ದಾನ? ಈಗ ಲೇಟ್ ಆದ್ರೆ ಇನ್ನೊಬ್ಬ ಮದಿ ಮಾಡ್ಕೊಳ್ತಾನೇನು? ಕಾಕಾ, ಮದುವೆ ಗಂಡು ರೆಡಿ ಆಗೋದು ರೂಮ್ ಎಲ್ಲಿದೆ? ನಿನಗೆ ನನ್ನಿಂದ ಹೇಳಕ್ ಆಗಲ್ಲ. ಒಳಗಡೆ ಹೋಗು, ಅಲ್ಲಿ ಹೋಗಿ ನೋಡ್ಕೊ. ಹೋಗು. ಅಯ್ಯೋ ಅಯ್ಯೋ ದೇವ್ರೇ. ಬಾ, ಒಂದ್ ದಮ್ ಹೇಳಿದ್ರೆ ಚೆನ್ನಾಗಿರುತ್ತಲೆ. ಹೌದು ಗುರು. ಜಾಗ ಎಲ್ಲಿದೆ ಹೊಗೆ ಹೋಗೋದಕ್ಕೆ? ಚೆನ್ನಾಗಿ ತಿಂದ್ರಾ? ವರ್ಷ ಪೂರ್ತಿ ಆಗೋವರೆಗೂ ಕುತ್ತಿಗೆವರೆಗೂ ತಿನ್ನೋದು, ಕೂತ್ಕೊಂಡಲ್ಲೇ ಹೋಗೋದು. ನಮಗ್ ಇನ್ನೇನ್ ಕೆಲಸ ಇದೆ? ಕಡ್ಡಿ ಚಿಪ್ಸು ಅಲ್ಲಿ ಏನಿಲ್ವಲ್ವೋ? ಸ್ವಲ್ಪ ಕಡಿಮೆ ತಿನ್ನು. ಕೋತಿಗೆ ಉಬ್ಬಿದಂಗೆ ಅಲ್ಲಿ ದೌಡೆ ಉಬ್ಬಿದಲ್ಲೋ. ತಿಂದಿದೆಲ್ಲ ಅಲ್ಲೇ ಇದೆ, ಹೋಗಿ. ಹೌದು, ಮದುವೆ ಗಂಡು ರೂಮ್ ಎಲ್ಲಿದೆ? ಅದು ನಿಮಗ್ ಗೊತ್ತಿಲ್ಲ ಅಂತೇಳಿ ನನ್ಗೆ ಅರ್ಥ ಆಯ್ತು. ಹೋಗಿ. ಇವನೇ ಮದುವೆ ಗಂಡು ರೂಮ್ ಕೇಳ್ತದಾನೆ. ಆ ಪಿಯದವನು ಒಂದು ಟೈಪು, ಈ ನಿಕ್ರೋನು ಒಂದು ಟೈಪು. ಇದೆಲ್ಲ ನೋಡಿದ್ರೆ ಒಂದು ಡ್ರಾಮಾ ಕಾಮಿಡಿ ತರ ಇದೆ. ಏನೋ ಒಂದು ಮಾಡಿ ತಿಳ್ಕೋಬೇಕು, ಖಂಡಿತ ತಿಳ್ಕೋಬೇಕು. ಎಷ್ಟು ಮಾತು ಮಾತಾಡ್ದ. ಅದ್ಕೆ ಮದ್ವೆ ಟೈಮ್ಗೆ ಈ ಕಲರ್ ಸ್ಯಾರಿ ಕಟ್ಕೊಂಡ್ರೆ ಹೇಗಿರುತ್ತೆ ಹೇಳಿ? ಹೆಣ್ಣಾಗಿಂತ ನೇನೆ ಚೆನ್ನಾಗಿ ಕಾಣಿಸ್ತೀಯ. ನಡೀತಿರೋದು ಯಾರ ಮದ್ವೆ? ನನ್ ಸೊಸೆ ಮದ್ವೆ. ಅಮ್ಮ
ಅಮ್ಮ ಏನು ಇಲ್ಲಿ ಬಾ ಬಾ ಇಲ್ಲಿ. ಇವನ ಕಾಟ ತಡಿಯೋಕೆ ಆಗ್ತಿಲ್ಲ. ಏನು ಇಲ್ಲೇನ್ ಮಾಡ್ತಿದ್ಯಾ? ಮದುವೆಗೆ ಸೀರೆ ನೋಡ್ತಿದ್ದೀವಿ. ಮೊದಲು ನೀನ್ ಹೋಗಿ ಅಡುಗೆ ಕಡೆ ನೋಡು. ಉಪ್ಪಿಲ್ಲ ಖಾರ ಇಲ್ಲ ಅಂತ ಮದುವೆ ಸೀರೆ ಹೇಳ್ತಿದ್ದಾರೆ. ನೋಡೋದೇನು? ಯಾರೋ ಮದುವೆ ಬಂದು ಏನು ನೀನು ಸುಮ್ನೆ ಟಾರ್ಚರ್ ಕೊಡ್ತಾ ಇದೀಯಾ? ಮೊದ್ಲು ಬಾಮ ನೀನು. ಮೊದ್ಲು ಹೋಗಿ ಇಲ್ಲಿಂದ. ಬಾಮ ನೀನು ಅಂದ್ರೆ ಮದ್ವೆ ಗಿದ್ವೆ ಇಲ್ದವನ ಅವನ್ ಜೊತೆ ಏನ್ ಮಾತು? ಈ ರೇಷ್ಮೆ ಸೀರೆ ನನ್ಗೆ ಹೇಗಿರುತ್ತೆ ಹೇಳು? ಹೋಗೋ ಕಳ್ಳನ್ ಮಗ. ಬಾವಾ ಇಷ್ಟೊತ್ತು ಎಲ್ಗೋಗಿದ್ದು? ನಾನಾ ಅವಳ ಕಾಟಕ್ ಟಾರ್ಚರ್ ತಟ್ಕೊಳ್ದೆ. ಸರ್ ನೀನ್ ನಿಲ್ಸು. ಲೈ ಈ ಮದ್ವೆ ನಿಲ್ಲಿಸ್ಬೇಕು. ಆ ಮದ್ವೆ ಗಂಡು ಎಲ್ಲಿದ್ದಾನೋ ಹುಡುಕ್ರಿ. ಮೊದ್ಲು ಅವ್ನ ಕೆಲ್ಸ ನೋಡ್ಬೇಕು. ನೀವ್ ಈ ಕಡೆ ಹೋಗ್ರಿ, ನಾನು ಈ ಕಡೆ ಹೋಗ್ತೀನಿ. ಏ ಹುಡುಗಿ, ಏ ಹುಡುಗಿ, ಸೆಲ್ಫಿ ಸ್ಟ್ರೋಕ ಬಹಳ ಆಗಿದ್ದಂಗೆ ಕಾಣಿಸ್ತೆ. ಹಾ, ಏ ಇಲ್ಲಿ ಕೊಡು ಶೆಲ್ಲು. ಸೆಲ್ಫಿ ಫೋಟೋ ನಾನು ತೆಗಿತೀನಿ. ಮದುವೆ ಗಂಡ ರೂಮ್ ಎಲ್ಲಿದೆ? ಅಯ್ಯಯ್ಯೋ ನಿನ್ನ ನಾಚಿಕೆ, ಅಯ್ಯೋ ನಿನ್ನ ನಾಚಿಕೆ ಉಪ್ಪಿನಕಾಯಿ ಹಾಕ್ದಂಗಿದೆಯಲ್ಲ. ರೂಮ್ ಎಲ್ಲಿದೆ ಹೇಳು? ಅಲ್ಲಿ. ಹಾ, ಪೌಡರ್ ಡಬ್ಬ ಸ್ಟಿಕ್ಕರ್ ಇದೆಯೋ ಇಲ್ಲೋ? ಹೌದು ಕಣ್ಲಾ, 20,000 ಅಂದ್ರು ಹೆಂಗಾಗುತ್ತೆ ಹೇಳು? ಏನೋ ನಾನು 15,000 ಕೊಡ್ತೀನಿ ಅಂದೆ. ಅಷ್ಟಕ್ಕೆ ಮಾತ್ರ ಇದಕ್ಕೆ ಅಷ್ಟ ಇಲ್ದ್ರೆ ಹೆಂಗೆ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಇವನೇ ಆಗಿರ್ತಾನೆ. ಅಷ್ಟೇ ಅಂತ ಅಷ್ಟೇ ಮಗ, ಹಾಕ್ಬಿಡು. ಅಯ್ಯೋ ಅದೆಲ್ಲ ಆಗಲ್ಲ ಅಂತ ಹೇಳ್ದೆ. ಹಾಕು. ಅಯ್ಯೋ ಬಿದ್ದೋಗ್ಬಿಟ್ಟ. ಪೀಡೆ ಹೋಯ್ತು. ಏನಾಯ್ತ್ರಿ? ಮದುವೆ ಆಗಿ 1 ತಿಂಗಳು ಆಗಿಲ್ಲ. ನನ್ ತಾಲಿಗೆ ಅನ್ಯಾಯ ಮಾಡಬೇಡಿ. ಅಮ್ಮ ನೀನು ಭಯ ಬೀಳ್ಬೇಡ. ಅವ್ನು ಹೋದ್ರೆ ನಮ್ಮ ಮಾವ ನಿನ್ ಮದುವೆ ಮಾಡ್ತಾರೆ. ಅರೆ 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 ಸತ್ತಿ, ಏನಾದ್ರೂ ಇದೆಯಾ? ಇಷ್ಟು ದಿವಸ ಮಂದವಾಗಿದೆ ಅನ್ಕೊಂಡೆ, ಆದ್ರೆ ಗುಂಡು ಆಗಿರೋ ಮುಖದಿಂದ ಎಷ್ಟು ಚಂದವಾಗಿ ಕಾಣ್ತಿದ್ಯೋ. ಅಬ್ಬಾ ಸತಿ, ನೀ ಸೂಪರ್ ಕಾಣ. ಅಯ್ಯೋ ನನ್ ದೃಷ್ಟಿ ನನಗೆ ತಗೊಳ್ತಾರ ಇದೆ. ನೀವು ಕೂಡ ಕಂಡ್ರೆ ಹಾಕಿದಾಗೆ ಹಾಗೆ ನೋಡಬೇಡಿ. ದೃಷ್ಟಿ ಆಗ್ತಾ ಇದೆ ಇಲ್ಲಿಗೆ. ಹೌದು, ಇದು ಹೇಗೆ ಕಟ್ಕೋಬೇಕು? ಯಾರೋ ಒಬ್ಬ ಸಿಗ್ತಾನೆ. ಎಲ್ಲರೂ ಲೈವ್ ಅಲ್ಲಿ ನನ್ನ ಮದುವೆ ನೋಡಿ, ಎಲ್ಲಿಗೂ ಹೋಗಬೇಡಿ. ಹುಡುಕ್ತೀನಿ. ಇವನಲ್ಲ, ಇವ್ರ ಕೈಲಿ ಆಗ್ತಾ ಇಲ್ಲೋ. ಅಬ್ಬ ದೊಡ್ಡ ಮನುಷ್ಯ. ನಮಸ್ಕಾರ ದೊಡ್ಡ ಮನುಷ್ಯ. ಸಣ್ಣ ಸಹಾಯ ಮಾಡ್ತೀರಾ? ಏನು ಇದು ನನಗೆ ಕಟ್ಕೊಳಕ್ ಬರ್ತಾ ಇಲ್ಲ, ಕಟ್ತೀರಾ? ಕೈ ಕಟ್ಬೇಕಾ? ಕೈಗಲ್ಲ, ತಲೆಗೆ. ಇಲ್ಲಿ ಇಲ್ಲಿ ಹಿಂದೆ ಹಿಂದೆ. ನಾನು ಸುಮಾರು ಹೊತ್ತಾಯ್ತು ರೆಡಿಯಾಗಿ, ಆದ್ರೆ ಮದುವೆ ಹೆಣ್ಣು ಎಲ್ಲಿದ್ದಾಳೋ ಕಾಣಿಸ್ತಾನೆ ಇಲ್ಲ. ಮದುವೆ ಹೆಣ್ಣು ಜೊತೆ ನಿನ್ಗೇನ್ ಕೆಲಸ? ನೀವೀಗ ಕಟ್ತಾ ಇದೀರಲ್ಲ, ಮದುವೆ ಹೆಣ್ಣಿಗೆ ನಾನು ಹಾಗೆ ಕಟ್ಟಬೇಕು. ಲೇ ನಿನ್ಗೇನಾದ್ರೂ ಮೆಂಟ್ಲಾ? ಓ ನಿನ್ಗೆ ಹಂಗ ಅನಿಸ್ತದೆ? ಹಂಗಂದ್ರೆ ಯಾರಿಗೂ ಗೊತ್ತಿಲ್ಲ ನಾನು ಮದುಮಗ ಅಂತೇಳಿ. ವೆಂಕಟೇಶು, ಅವನ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಡ ಕೇಳು. ಹುಚ್ಚರ ಬಗ್ಗೆ ನಮ್ಗೆ ಯಾಕೆ? ನಡೀರಿ ಹೋಗೋಣ. ಕಾಣಿಸ್ತಿಲ್ಲ. ಇನ್ನೂ ಹೋಗಿಲ್ವಾ? ಏ ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ಶೌಚಾಲಯ ಅಲ್ಲೇ ಇದೆಯಲ್ಲ. ಅದೇನ್ ಕೈಯಲ್ಲಿ ಪೈಪ್? ಶೌಚಾಲಯ ಪೈಪ್ಗಳು ಪಾರ್ಸಲ್ ತಗೊಂಡೆ. ರೇ ಹೊಟ್ಟೆ ತುಂಬ ತಿನ್ರು. ಬೇಕಿದ್ರೆ ನಿಮ್ಮವ್ರಿನ ಕರ್ಕೊಂಬಂದಿ ಕವರಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗ್ರು. ಗಲೀಜ್ ಕೆಲಸ ಮಾಡ್ಬೇಡ್ರು, ಗಲೀಜ್ ನನ್ ಮಕ್ಕಳ. ಮಾಡ್ಬೇಡಿ, ಇವತ್ತು ಅವ್ನು ನೋಡಿದು ಪ್ರಯೋಜನ ಇಲ್ಲ. ನಾನು ಡೈರೆಕ್ಟ್ ಆಗಿ ಧನಲಕ್ಷ್ಮಿ ಹತ್ರ ಮಾತಾಡ್ತೀನಿ. ನೀವು ಇಲ್ಲೇ ಇರಿ. ಹಲೋ, ಯಾರಲ್ಲಿ 2 ಬಾಳೆಹಣ್ಣುಗಳನ್ನ ತಗೊಂಬಂದಿದ್ದಾರೆ? ಅಯ್ಯೋ ಛತ್ರಿ ನೀನಾ? ಈಗ ಇಡೀ ಛತ್ರಿ ಏನೇ ಹಿಡಿಯೋದು ಛತ್ರಿ? ಮದುವೆ ಗಂಡು ರೂಮ್ ತೋರ್ಸೋದ್ರೆ ತೋರಿಸ್ದೆ, ಅದಕ್ಕೆ ಮದುವೆ ಡ್ರೆಸ್ ಹಾಕೊಂಡ್ಬಿಡುತ್ತೆ ಈಗ. ಮದುವೆ ಗಂಡಸರ ಡ್ರೆಸ್ ಹಾಕೋತಾರೆ, ಮದುವೆ ಹೆಣ್ಣು ಡ್ರೆಸ್ ಹಾಕೊಳ್ಳಲ್ಲ. ಏನಿವ ಮದುಮಗಳ ಹೆಸರೇನು? ವಸಂತ. ಅರೆ ಹುಚ್ಚನ ಮಗನೇ, ನೀನ್ ಬಂದಿರೋದು ಇಲ್ಲಿ ರಾಂಗ್ ಅಡ್ರೆಸ್. ನೀನ್ ಕೇಳ್ತಿರೋ ಅಡ್ರೆಸ್ ಅಲ್ಲಿದೆ, ಆ ಕಡೆ ಹೋಗಿ ಸಾಯಿ ಹೋಗೋ. ಅಯ್ಯೋ ಅಮ್ಮ, ಅಯ್ಯೋ. ಥ್ಯಾಂಕ್ಸ್ ಕಾಕಾ. ಅಡ್ಡನೆ ಆಗಿದ್ರು ಜಾಣ್ಮೆ ಉದ್ದಾಗಿದೆ. ನಾ ಏನೇನೋ ಅನ್ಕೊಂಡು ಈ ಮದುವೆಯಲ್ಲಿ ಎಲ್ಲರಿಗೆ ಹೌಲೆ ಹೌಲೆ ಅಂತ ಬೈದೆ. ನನ್ನ ಪರವಾಗಿ ಎಲ್ಲರಿಗೂ ಸಾರಿ ಹೇಳಕ್ಕ. ನಾನು ಹೇಳ ಸಾಯ್ತೀನಿ, ನೀನ್ ಹೋಗಲ್ಲ ಸಾಯಿ. ಇಲ್ಲಿ ಬೇಗನೆ ಮದುವೆ ಮುಗಿಸ್ಕೊಂಡು ನನ್ನ ಮದುವೆಗೆ ಬಾ. ಮೇಕೆ ಮಾಂಸ. ಅಯ್ಯೋ ಅಮ್ಮ, ಈ ಹುಚ್ಚ ಮಗನಿಂದ ನನ್ ತಲೆ ಈಟಾಗೋಯ್ತು ದೇವ್ರೆ.